हरि ओम। सच्छास्तु जगन्मना पदमिदं ध्यायन् पदकाङ्कितो मन्मन्त्रं जपशास्त्रसम्पदमतो दास्यामि वाक्यैस्सा तत्तत्त्वान् विबोधयामि तदनु प्राप्तो नगरीं भवेत् इत्याघोषयति वयक्रचयैः तं वाजिवक्त्रं भजे सुमतिभिर्मयं शुभ्रकायं सकायं सुखमयमनपायं मुक्तिपायं विमायं ग्रहयमहममेयं ध्येयमम्नायगेयं सदयमसदजेयं श्रीसहायं भजेयं शुभविभ्रमे भुवि मनोरमे रमे विदितागमे चित्तसमस्तचित्तभ्रमे विगतश्रमे हरिपादाब्जसेव्योद्यमे शुभविक्रमे निरुपमे नमो निर्ममे हरिपुत्र पद्मदल नेत्र मित्र सत्स्वरमित्र चैत्यकुल चैत्य नित्यदा सुपवित्र कत्र सुचरित्र चित्रदा सत्र तेत्र भवते नमो नमः प्रथमो हनुमन्नाम द्वितीयो भीमेव च पूर्ण प्रज्ञ तृतीयस्तु भगवत्कार्य साधकः आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ते च मनोरथाः स्वस्ति सदां ಶ್ರೇಷ್ಠಮಂಗಳಾನಿ ಭವಂತು. ಭಕ್ತಿ ಸೂತ್ರಗಳಲ್ಲಿ ಗುಣರಹಿತಂ ಕಾಮನಾರಹಿತಂ ಪ್ರತಿಕ್ಷಣವರ್ಧಮಾನಂ ಅವಿಚ್ಛಿನ್ನ ಸೂಕ್ಷ್ಮತರಮನುಭರೂಪಂ ಎಂದು ಮೊದಲನೇ ಭಾಗಕ್ಕೆ ಅರ್ಥವನ್ನು ಹೇಳ್ತಾ ಎರಡನೇ ಭಾಗ ಮುಂದೆ ಕೆಲವು ಸೂತ್ರಗಳ ಸಂಬಂಧ ಬೇಕಾಗುತ್ತೆ. ಅದಕ್ಕೆ ಮೊದಲನೇದು ಗುಣವನ್ನು ಬಿಡಿಸ್ಕೋಬೇಕು, ಅದರಿಂದ ಗುಣೋತ್ಪತ್ತಿಯಾಗಿ ನಡೀತಕ್ಕಂಥ ವಿಕಾರದ ಕಾಮನೆಗಳನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತ ತಿಳಿಸ್ತಕ್ಕಂಥವರಾಗಿ ಆ ಗುಣಗಳನ್ನು ಬಿಡಿಸ್ಕೊಳ್ಳೋದು ಹೇಗೆ? ಯಾಕೆಂದರೆ ಅತೀಂದ್ರಿಯಗಳ ಬಗ್ಗೆ ನಾವು ಪ್ರತ್ಯಕ್ಷವಾಗಿ ಮಾತಾಡೋಕ್ಕಾಗಲ್ಲ. ಈ ಪದಾರ್ಥ ತೆಗೆದು ಬೇರೆ ಕಡೆ ಇಡು ಅಂದರೆ ಅದು ಸಾಲಿಡ್ ಆದರೆ, ರಿಜಿಡ್ ಆದರೆ, ಘನವಸ್ತುಗಳಾದರೆ ತೆಗೆದು ಪಕ್ಕಕ್ಕೆ ಇಡ್ಬೋದು. ನೀನು ದ್ವೇಷ ತೆಗೆದು ಪಕ್ಕಕ್ಕೆ ಇಡು ಅಂದರೆ, ಬಿಡುವಂತ ತತ್ವವನ್ನು ಪಕ್ಕಕ್ಕೆ ಇಡು ಅಂದರೆ ಇಡಕ್ಕಾಗದೆ ಇರೋದು. ಹಾಗಿಲ್ಲಿ ಗುಣಕಾರ್ಯಗಳನ್ನು ಬಿಡಿಸ್ಕೊಳ್ಳೋದು ಹೇಗೆ ಅಂದರೆ ಸತ್ಸಂಗಶ್ಚ ದುರ್ಲಭ ದುರ್ಗಮ, ಸತ್ಸಂಗಶ್ಚ ದುರ್ಲಭ ದುರ್ಗಮ ಅಮೋಘಂಚ ಲಭ್ಯತೆಪಿ ತತ್ಕೃಪಯೈವ. ತುಂಬ ಚೆಂದಾಗಿರ್ತಕ್ಕಂಥ ಸೂತ್ರಗಳು. ಸಜ್ಜನರ ಸಹವಾಸ ಎಂಬತಕ್ಕಂಥದ್ದು ಮಾಡು ಗುಣಕಾರ್ಯಗಳ ಉಪಟಗಳು ಕಡಿಮೆ ಆಗ್ತಾ ಬರ್ತದೆ. ಏಕೆಂದರೆ ಶಾಸ್ತ್ರಕಾರರು ಪರಮಾತ್ಮನ ಆಜ್ಞೆಯಂತೆ ನಡ್ಕೊಂಡು ಅನುಭವಕ್ಕೆ ತಂದುಕೊಂಡು ನಿನ್ನೆ ಹೇಳಿದಂತೆ ಆ ವಾಹನಗಳ ಬ್ಯಾಲೆನ್ಸ್ ಅನ್ನೋದು ದೇಹಗತವಾದಂಥ ಧರ್ಮ. ಅದು ದೇಹದಿಂದನೇ ಪ್ರಾಕ್ಟೀಸ್ ಮಾಡಬೇಕು. ಆ ಬ್ಯಾಲೆನ್ಸ್ ಅನ್ನೋದು ಅದು ದೇಹದಲ್ಲಿ ಉಳಿತದೆ. ಡ್ರೈವಿಂಗ್ ಮಾಡುವಾಗ ಕಣ್ಣಿರಬೇಕು, ಕೈ ಕೆಲಸ ಮಾಡಬೇಕು, ಕಾಲು ಕೆಲಸ ಮಾಡಬೇಕು, ಎಲ್ಲ ಸೈಮಲ್ಟೇನಿಯಸ್ ಆಗಿ ಮಾಡಬೇಕು. ಕಾರು ಓಡ್ತಾ ಇದೆ ಅಂದರೆ ಅವೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ದೇಹಕ್ಕೆ ಬಂದ್ಬಿಟ್ಟಿರುತ್ತೆ. ಇಲ್ಲಿ ನೋಡಿಕೊಂಡು ಬ್ರೇಕ್ ಹಾಕೋಕ್ಕಾಗತ್ತಾ? ನೋಡಿಕೊಂಡು ಇದನ್ನು ಕೊಡೋಕ್ಕಾಗತ್ತಾ? ಕಣ್ಣು ಮುಚ್ಕೊಂಡು ಕಾರು ಹಿಡಿಯೋಕ್ಕಾಗತ್ತಾ? ಎಲ್ಲ ಏಕಕಾಲದಲ್ಲಿ ಕೆಲಸ ಮಾಡಬೇಕಲ್ವ. ಹಾಗೆ ಇಲ್ಲೂ ಕೂಡ ಸತ್ಸಂಗ ಎಂಬತಕ್ಕಂಥದ್ದು ಮಾಡಿದರೆ ಏಕಕಾಲದಲ್ಲಿ ಆ ಅಭ್ಯಾಸ ಎಂಬತಕ್ಕಂಥದ್ದು, ಗುಣವರ್ಜಿತತ್ವ ಎಂಬತಕ್ಕಂಥದ್ದು, ಗುಣದ ಸಂಪಾದನೆ ಸಂಬಂಧ ಇದ್ದರೂ ಕೂಡ ಗುಣದ ಕಾರ್ಯವಾಗದೇ ಇರುವಂಥ ರೀತಿಯಲ್ಲಿ ಎಚ್ಚರಿಕೆಯಾಗಿ ನಮ್ಮ ಇಂದ್ರಿಯಗಳು ಕೆಲಸ ಮಾಡುವಂಥ ಶಕ್ತಿ ಸಜ್ಜನರ ಸಹವಾಸದಿಂದ ಬರ್ತದೆ. ಮೊದಲು ನಮಗೆ ಗೊತ್ತಾಗಲ್ಲ. ನೇರ ವಾಕ್ಯವನ್ನು ಇಟ್ಟುಕೊಂಡಾಗ ಸುಮ್ಮನೆ ಸಜ್ಜನರ ಜೊತೆ ಕೂತ್ಕೋತೀವಿ, ಮಾತಾಡ್ತೀವಿ, ಊಟ ಮಾಡ್ತೀವಿ ಅಂತಂದೇಟೇನೆ ಇದು ಹೇಗೆ ಗುಣಗಳನ್ನು ಬಿಡಿಸುತ್ತೆ ಅಂತ ನಮ್ಮ ಅನುಭವಕ್ಕೆ ಬರಲ್ಲ. ಮಾಡ್ತಾ 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 ಬರುತ್ತೆ. ಒಂದು ನಮಸ್ಕಾರ ಹಾಕ್ಬಿಟ್ಟು ದೇವರಿಗೆ ಏನು ಸುಖ ಆಗಲಿಲ್ಲ ಅಂದ್ರಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಲಕ್ಷ ನಮಸ್ಕಾರ ಅಂತ ಒಂದು ವ್ರತ ಮಾಡೋರು. ಆ ಸಂಕಲ್ಪವನ್ನು ಮಾಡಿ ಆ ವ್ರತವನ್ನು ದಿನಾ 100, 120, 150 ನಮಸ್ಕಾರ ಹಾಕಕ್ಕೆ ಶುರು ಮಾಡಿದ್ಮೇಲೆ 6 ತಿಂಗಳಾದ್ಮೇಲೆ ಬಿಡಕ್ಕೆ ಮನಸ್ಸು ಬರಲ್ಲ. ಒಂದೇನಾದ್ರು ತಪ್ಪಿಸ್ಕೊಂಡ್ರೆ ಮನಸ್ಸು ಹೊರವರ ಅನ್ನುತ್ತೆ, ಮಾಡ್ಕೊಳ್ಳೋಣಪ್ಪ ಅಂತ. ಯಾಕೆಂದ್ರೆ ಅಲ್ಲೊಂದು ಸುಖ ಕಂಡಿರ್ತಾನೆ. ಫಸ್ಟಲ್ಲಿ ನಮಗೆ ತೊಂದರೆ ಆದರೂ ಕೂಡ ಅಲ್ವಾ, ದಿನಾ ಸಂಧ್ಯಾನ ಮಾಡೋನು ಸಂಧ್ಯಾನ ಬೇಜಾರ, ಬಿಟ್ಟರೆ ಬೇಜಾರು. ದಿನ ಮಾಡದೇ ಇದ್ದವನಿಗೆ ಇವತ್ತು ಮಾಡು ಅಂದ್ರೆ ಬೇಜಾರು. ಅದೇನು ದೊಡ್ಡ ವಿಚಾರ. ಆಗಿಲ್ಲಿ ಸತ್ಸಂಗ ಎಂಬತಕ್ಕಂಥದ್ದು ಸಿಗೋದಿಲ್ಲ.
ಸಿಕ್ಕರೆ ಆ ಸೂತ್ರ ಹೇಳುತ್ತೆ, ಸತ್ಸಂಗಶ್ಚ ದುರ್ಲಭ, ಸಿಗೋದೇ ಕಷ್ಟ. ಸಿಕ್ಕರೆ ದುರ್ಲಭ, ಅಮೋಘಂಚ, ಅದನ್ನು ಅಮೋಘ ಅಂತ ಕರೆದಿದ್ದಾರೆ ಅಂತ ಸಜೀವ ರಾಶಿಗಳು ಸಿಕ್ಕರೆ. ಅಮೋಘ ಅಂತಂದ್ರೆ ಮುಂದಿನ ಒಂದು ಪದ ಹೇಳ್ತಾರೆ, ಸತ್ಸಂಗಶ್ಚ ದುರ್ಲಭ ದುರ್ಗಮ ಅಮೋಘಂಚ ಅಂದರೆ ಅದ್ರ ಸಮಾನವಾಗಿ ಇರ್ತಕ್ಕಂಥದ್ದು ಯಾವ ಪದವನ್ನು ಇದರಿಂದ ಹೊಂದಕ್ಕಾಗಲ್ಲ. ಆದರೆ ಅದನ್ನು ನಾವು ಮಾಡ್ತೀವಿ ಅಂತ ಹೋದರಾಗಲ್ಲ. ಮತ್ತೇನು ಮಾಡಬೇಕು? ಲಭ್ಯತೆ ತತ್ಕೃಪಯೈವ. ತತ್ ಅಂದರೆ ತತ್ತು ವಿಷ್ಣು ಸೂತ್ರ ತರ್ಬೋದು. ತತ್ ಅನ್ನಕ್ಕೆ ಇಲ್ಲೇನು ಪ್ರಯೋಗ ಮಾಡಿದ್ದಾರೆ ನಾರದರು ಅಂತ ಕೇಳಿದರೆ, ಚತುರ್ವಿಂಶತ್ತು ಅಕ್ಷರಾತ್ಮಕವಾಗಿರ್ತಕ್ಕಂಥ ಗಾಯತ್ರಿಯ ಪ್ರತಿಪಾದ್ಯನಾದಂಥ ನಾರಾಯಣನ ಕೃಪೆ ಬೇಕು. ತತ್ಸವಿತರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ತತ್ ಅಂತ ಅರ್ಥ ಮಾಡಿದ್ರು. ತತ್ ಅಂದರೆ ವಿಷ್ಣುನೇ, ಇಲ್ಲೂ ತತ್ ಅಂದರೆ ವಿಷ್ಣುನೇ. ಅಂದರೆ ಗಾಯತ್ರಿ ಮಾಡ್ತಾ 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 ಧಿಯೋ ಯೋ ನ ಪ್ರಚೋದಯಾತ್ ಎಂಬತಕ್ಕಂಥದ್ದು ಸ್ವಲ್ಪ ಒಳಗೆ ಹೋಗಿ ಸಿದ್ಧಿ ಆದರೆ ಈ ಸತ್ಸಂಗದ ಮಹಿಮೆ ಗೊತ್ತಾಗುತ್ತೆ, ಇಲ್ಲೇರು ಗೊತ್ತಾಗಲ್ಲ. ಅದಕ್ಕೆ ಸತ್ಸಾವಾಸ ಮಾಡೋದಕ್ಕಿಂತ ಭಗವಂತ ಕೊಟ್ಟಾಗ ಆ ಸಹವಾಸವನ್ನು ಯುಟಿಲೈಸ್ ಮಾಡ್ತಾರೆ, ಉಪಯೋಗಿಸ್ಕೊಳ್ತಕ್ಕಂಥವರಾಗಬೇಕು. ಆಗ ಕಾಲಹರಟೆನೋ ಊಟದ ವಿಚಾರನೋ ಸಂಸಾರದ ಪರಿತಾಪಗಳನ್ನು ಅದನ್ನು ಇಟ್ಕೊಂಡು ಕಾಲ ಕಳೆದುಬಿಟ್ರೆ ವೇಸ್ಟ್ ಆಫ್ ಟೈಮ್ ಅಂಡ್ ಎನರ್ಜಿ. ಹೋಯ್ತು, ಕೊಟ್ಟದ್ದು ಹೋಯ್ತು. ಅದು ಪುಣ್ಯ ಖರ್ಚಾಕಿ ಕೊಡೋದು. ಅದಕ್ಕೆ ಇವಾಗ ಬನ್ನಿ ದಾಸರ ಪದಗಳಿಗೆ. ಈಗೇನಾಯಿತು? ಸೂತ್ರ ಆಯಿತು. ಶಾಸ್ತ್ರಾರ್ಥಗಳಲ್ಲೂ ಕೂಡ ಅನೇಕ ಪ್ರಮಾಣಗಳು ಸಜ್ಜನರನ್ನು ಹೊಗಳುತ್ತೆ, ಸದ್ಗುಣಗಳನ್ನು ಹೊಗಳುತ್ತೆ, ಸದ್ಗುಣಗಳು ಉಪದೇಶಕರನ್ನು ಹೊಗಳುತ್ತೆ. ಇದೆಲ್ಲ ಒಂದು ಕ್ರಮ. ರಹೋಗಣೇ ತಪಸಾ ನಯಾತಿ ನ ವಿದ್ಯೆಯ ನಿರ್ವಸನಗ್ರಹತ್ವ ನ ಛಂದಸಾ ನೋತ ಜಲಾಗ್ನಿ ಸೂರ್ಯೇ ವಿನಾ ಮಹತ್ವಾದ ರಜೋಭಿಷೇಕಾತ್. ಯಾವ ವೇದಗಳು ನಿನ್ನಿದು, ನಿನ್ನ ಸದಾಚಾರ, ನಿನ್ನ ಯಜ್ಞ ಯಾಗ ಅದು ನೀನು ಉದ್ಧಾರ ಮಾಡಲ್ಲ. ಯಾಕೆ ಅಂದರೆ ಮಾಡತ್ತೆ ಯಾವಾಗ ಭಕ್ತಿಯುಕ್ತವಾಗಿದ್ದರೆ. ಅದು ಭಕ್ತಿಗೆ ಕಾರಣವಾಗದೇ ಹೋದರೆ ಶವಯೇವ ಹಿ ಕೇವಲಂ. ಅದು ಬೇರೆಯವರು ಯಾರು ಯಜ್ಞ ಯಾಗಾದಿಗಳು ಮಾಡ್ತಾರೋ ಹಾಗೆ ನಿಂದು ಅಷ್ಟೇ ಅಂತ. ಬರೀ ಅಗ್ನಿ ಹೊತ್ಸು, ಅದಕ್ಕೆ ತುಪ್ಪ ಹಾಕು, ಒಲೆ ಉರಿ ಹಾಕು, ಸೌದೆ ಹಾಕು, ರೇಷ್ಮೆ ಬಟ್ಟೆ ಹಾಕು, ಏನು ಯಜ್ಞ ಮಾಡಿದ್ರು ಏನು ಯಜ್ಞ ಮಾಡಿದ್ರು ಅಲ್ಲಿ ಯಾವ ದೇವತೆ ಸಂತೋಷಪಡ್ತಾನೆ? ಸರ್ವೋತ್ತಮ ಅನ್ನೋ ಜ್ಞಾನ ಇಲ್ಲದೆ ಮಾಡಿದರೆ ಆ ಯಜ್ಞ ಏನು ಒಲೆ ಉರಿನೇ. ಬಟ್ಲಮಲ್ಲಿ ಹಾಕೋದು ಒಂದೇ, ಕುಂಡದಲ್ಲಿ ಹಾಕೋದು ಒಂದೇ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಯಾಗ ಯಜ್ಞ ಮಾಡಲೇಕೆ ಯೋಗಿಯತಿಯೋ ಆಗಲೇಕೆ. ನಮ್ಮನ್ನೇ ತಗೊಂಡ್ರು ಫಸ್ಟು. ಯಾಗ ಯಜ್ಞ ಮಾಡಲೇಕೆ ಯೋಗಿಯತಿಯೋ ಆಗಲೇಕೆ ಭೋಗಿ ಶಯನನ ಪಾದ ಯೋಗದಿಂದ ಭಜಿಸು. ಮರೆಯಬೇಡ ಮನವೇ ನೀನು ಪ್ರಿಯ ಸ್ಮರಣೆಯ. ಯೋಗದಿಂದ, ರುಜು ಯೋಗಿ ಅಂತ ಧಾತು. ಯೋಗದಿಂದ ಅಂದರೆ ಯಾವ ಕೆಲಸಕ್ಕೆ ಯಾವ ಫಲ, ಯಾವ ಜ್ಞಾನ, ಯಾವ ಕಾಲದಲ್ಲಿ ಯಾರಿಂದ ಉಪದೇಶಿಸಲ್ಪಟ್ಟಿರ್ತಕ್ಕಂಥ ವಿಷಯವನ್ನು ನಾವು ಚಿಂತನೆ ಮಾಡಿದಾಗ ಅದು ಫಲವನ್ನು ಕೊಡುತ್ತೆ ಎಂಬತಕ್ಕಂಥ ಉಪಾಯ. ಅವಳೆಲ್ಲ ಸೆಟಪ್ ಆಗಬೇಕು. ಸೆಟ್ ಆದರೆ ಅಲ್ವಾ ಲೌಕಿಕ ವಿದ್ಯೆಯಲ್ಲಿ ಎಲ್ಲ ಸೆಟ್ ಮಾಡ್ಕೋತೇವೆ. ಒಂದು ಸೆಕೆಂಡ್ ವ್ಯತ್ಯಾಸ ಆದರೆ ರಾಕೆಟ್ ಎಲ್ಲೋ ಹೋಗುತ್ತೆ, ಗುರಿ ಮುಟ್ಟಲ್ಲ. ಒಂದು ಸೆಕೆಂಡ್ ವ್ಯತ್ಯಾಸ ಆದರೆ ಯಾವ ಕ್ಷಿಪ್ರ ನೀ ಹೇಳಿದ ಕಡೆಗೆ ಹೋಗಿ ಬೀಳಲ್ಲ. 2,500 ಕಿಲೋಮೀಟ್ರಲ್ಲಿ ಬಟನ್ ಹತ್ತಿದ್ರು ಹೋಗುತ್ತಲ್ಲಿ. ಗೊತ್ತಾಯ್ತಾ? ಎಷ್ಟು ಅಕ್ಯುರೇಸಿ ಇರುತ್ತೆ ಅಂದರೆ ಪಕ್ಕದ ಬಿಲ್ಡಿಂಗ್ ಏನೂ ಆಗಬಾರ್ದು, ನಿಮ್ಮ ಬಿಲ್ಡಿಂಗ್ ಮಾತ್ರ ನೆಗೆದು ಬಿಡಬೇಕು. ಆಗ್ತಾ ಇದ್ದಾರೆ ಅವೆಲ್ಲ ಸೆಟ್ಟಿಂಗ್ಸ್ ತಾನೇ. ಹಾಗೆ ಇಲ್ಲೂ ಅಷ್ಟೇ ಸೆಟ್ಟಿಂಗ್ಸು. ಫಲ ಬರಬೇಕು ಆ ಕಾರ್ಯದಿಂದ ಅಂತ ಹೇಳಿದರೆ ಅಷ್ಟು ಸೆಟ್ ಆಗಿರಬೇಕು. ಸೆಟ್ ಆಗದೆ ಹೋದರೆ ಅದ್ರ ಫಲ ಎಂಬತಕ್ಕಂಥದ್ದು ಕೊಡೋದಿಲ್ಲ. ಒಂದು ನಂಬರ್ ವ್ಯತ್ಯಾಸ ಆದರೆ ಆನ್ಲೈನ್ ನಿಮಗೆ ಬರುತ್ತೆ ಆ ದುಡ್ಡು. ಯಾವನ ಅಕೌಂಟ್ ಕೊಟ್ಟು ಹೋಗುತ್ತೋ ಗೋವಿಂದ. ಒಂದು ನಂಬರು 10 ನಂಬರಲ್ಲಿ ಅಕೌಂಟ್ ಇದೆ, ಒಂದು ನಂಬರ್ ವ್ಯತ್ಯಾಸ ಆದರೆ ಏನು ಅಂದರೆ ಹಂಗಾಗೋಂಗಿಲ್ಲ. ಅಷ್ಟು ಪರ್ಫೆಕ್ಷನ್ ಇರಬೇಕಲ್ಲ, ಹಾಗಿದ್ದರೆ ಬರುತ್ತೆ ಆನ್ಲೈನ್. ಹಾಗೆ ನಮಗೂ ಇಲ್ಲಿ ಫಲ ಬರಬೇಕಾದ್ರೆ ಆನ್ಲೈನಲ್ಲಿ ಪರ್ಫೆಕ್ಷನ್ ಇರಬೇಕು. ಅದರಿಂದ ಸತ್ಸಂಗ ಅನ್ನೋದು ಸಿಗೋದು ಕಷ್ಟ. ಸಿಕ್ಕಿರೋದನ್ನು ಯುಟಿಲೈಸ್ ಮಾಡ್ಕೋಬೇಕು. ಅದನ್ನು ಶ್ರೀಪಾದರಾಜರು ಭಾಳ ಚೆನ್ನಾಗಿ ಹೇಳ್ತಾರೆ. ಉತ್ತಮರ ಸಂಗತಿ ಸಿಗೋದಿಲ್ಲ, ನಿನ್ನ ಅನುಗ್ರಹದಿಂದ ಸಿಕ್ಕರೆ
ಅದನ್ನು ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಜ್ಞಾನ ಕೊಡೆಯ. ನೋಡಿ ಆಗಲಿ ಪ್ರಾರ್ಥನೆ ಎಷ್ಟು ಚೇಂಜ್ ಆಯಿತು. ಬಳಸ್ಕೊಳ್ಳುವಂಥದ್ದು ಕೊಡು. ಅದಕ್ಕೆ ಪುರಂದರದಾಸರ ವ್ಯಾಖ್ಯಾನ ನಾವು ಯಾವತ್ತೂ ನಮ್ಮ ವ್ಯಾಖ್ಯಾನ ಮಾಡುವುದೇ ಇಲ್ಲ. ನನ್ನ ಗುರುಗಳು ಆಜ್ಞೆ ಮಾಡಿರುವುದೇ ಹಾಗೆ. ನಮ್ಮ ಗುರುಗಳು ಈ ಲೋಕದವರಲ್ಲ, ಲೋಕ ವಿಲಕ್ಷಣ ಅವ್ರ ಮಾತುಗಳು. ನೀನು ಸ್ವಂತ ವ್ಯಾಖ್ಯಾನ ಮಾಡೋಕ್ಕೆ ಯಾರೇ ನೀನು ಅಂತ ಕೇಳಿದ್ರು. ಮತ್ತೆ ಹೆಂಗೆ ಮಾಡ್ಬೇಕು ಸ್ವಾಮಿ? ಹಿಂದೆ ವೇದಕ್ಕೆ ವೇದವೇ ಅರ್ಥ, ಗೀತಕ್ಕೆ ಗೀತೆಯ ಅರ್ಥ, ಗೀತಾ ಗೀತಾರ್ಥ ಪ್ರಕಾಶಕ ಅಂತ ರಾಯರು ಪ್ರಯೋಗ ಮಾಡಿದ್ದಾರೆ. ಗೀತೆಯ ಅರ್ಥ ನೀ ಹೇಳ್ಬೇಡ, ಗೀತೆಯೇ ಹೇಳುತ್ತೆ ಅಂತ ಅರ್ಥ. ಪ್ರಶ್ನೋತ್ತರ ರೂಪದಲ್ಲಿ ಗೀತೆ ಇದೆ. ಒಂದು ಕಡೆ ಪ್ರಶ್ನೆ ಆಗ್ತಾನೆ, ಅದಕ್ಕೆ ಉತ್ತರ ಸ್ವಾಮಿನೇ ಕೊಡ್ತಾನೆ. ಅದು ಉತ್ತರ, ನೀ ಕೊಡೋದಲ್ಲ ಉತ್ತರ. ಗೀತಾ ಗೀತಾರ್ಥ ಪ್ರಕಾಶಕ. ಎಂಥ ಮಾತು ರಾಯರು ಕೊಟ್ಟಿರೋದು. ಯಾಕೆ ಬರೆದೋರಲ್ವಾ ವಿವೃತಿಯನ್ನು. ಹಾಗಿಲ್ಲಿ ನಮ್ಮ ಸ್ವಾಮಿಗಳು ನೀನು ಯಾರೇ ಕೊಡೋಕ್ಕೆ? ದೇವ್ರ ನಾಮವೇ ಅರ್ಥ, ಶಾಸ್ತ್ರಕ್ಕೆ ಶಾಸ್ತ್ರದಿಂದನೇ ಅರ್ಥ, ವೇದಕ್ಕೆ ವೇದದಿಂದನೇ ಅರ್ಥ. ಅಲ್ಲಿದೆ ಅರ್ಥ, ನೀ ಅನುವಾದ ಮಾಡೋದು ಅಷ್ಟೇ. ನೀನು ಅರ್ಥ ಹೇಳೋದು ನೀ ಯಾರು? ಇದು ಎಲ್ಲಿದೆ ನಮಗೆ ಈ ಪ್ರಶ್ನೆ? ಎಲ್ಲಿ ಕೇಳ್ತಾರೆ ಗುರುಗಳು? ಎಲ್ಲಿ ಹೇಳ್ತಾರೆ? ತಿಳಿದು ಬುದ್ಧಿಯ ಬೇಡದ ಗುರು ತಾನೀಕೆ. ಅದೇ ನಮ್ಮ ಅನುಭವಿಸ್ತೀವಿ. ಗುರುಗಳ ಹತ್ರನೂ ಪ್ರಶ್ನೆ ಮಾಡೋಂಗಿಲ್ಲ ನಾವು. ನಮ್ಮ ವಿಸ್ಡಮ್ಮೇ ಹಾಳಾಗೋಗಿದೆ. ಹೇಳಿದ್ ಕೇಳಿ 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 ನಮ್ಮ ತಲೆ ಚಿಗುರೋದೇ ಇಲ್ಲ. ಪ್ರವೃತ್ತಿನೇ ಹೊರಟೋಗಿದೆ. ಪ್ರಶ್ನೆ ಕೇಳೋಂಗಿಲ್ಲ, ಉತ್ತರ ಕೇಳೋಂಗಿಲ್ಲ. ನಾ ಹೇಳಿದ್ ನೀ ಕೇಳು, ಹೋಗು ಪಾಠ. ಅಲ್ಲೇನು ನಡೀತಾನೆ ಇಲ್ಲ ಅಂತ ಅನ್ಸುತ್ತೆ ನಾವು. ಯಾಕೆಂದ್ರೆ ಓದ್ತಾ ಓದ್ತಾ ಬಿಲೋ ಕಾಮನ್ ಸೆನ್ಸ್ ಮಾತಾಡುವಂಥ ಜನ ನಾವು ನೋಡ್ತಾ ಇದ್ದೀವಿ. ಕಾಮನ್ ಸೆನ್ಸ್ಗೆ ನೀವು ಓದ್ದಿರೋದ್ರಿಂದ ಮೀರಿ ಮಾತಾಡಬೇಕು. ದೊಡ್ಡ ದೊಡ್ಡ ಉದ್ಗ್ರಂಥಗಳನ್ನು ಓದಿದ್ರು ಕೂಡ ಮಿನಿಮಮ್ ಬಿಲೋ ಕಾಮನ್ ಸೆನ್ಸ್ ಮಾತಾಡಿದ್ರೆ ಅಧ್ಯಯನ ಯಾಕೆ ಮಾಡಬೇಕು? ಹಾಗಿಲ್ಲ ಹೇಳ್ತಾ ಇದ್ದಾರೆ. ವಿಷ್ಣು ಭಕ್ತರು ಸಿಕ್ಕರಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ದೇವ್ರ ನಾಮ ವ್ಯಾಖ್ಯಾನ. ವಿಷ್ಣು ಭಕ್ತರು ಸಿಕ್ಕರಲ್ಲ, ಸಿಕ್ಕರೇ ಇಫ್. ವಿಷ್ಣು ಭಕ್ತರು ಸಿಕ್ಕರಲ್ಲ, ಸಿಕ್ಕರೆ ಅಧಿಕ ಪೇಡರಲ್ಲ. ನಿಂಗೆ ಬೇಕು, ಇಫ್ ಯು ವಾಂಟ್, ನೀ ಕೇಳಿದ್ರೆ, ನಿಮಗೆ ಇಂಟ್ರೆಸ್ಟ್ ಇದ್ರೆ, ನೀ ಪ್ರಶ್ನೆ ಮಾಡಿದ್ರೆ ಅವ್ರು ಉತ್ತರ ಕೊಡ್ತಾರೆ. ನೀನೇ ಅವ್ರಿಗೇನು ಬರಲ್ಲ ನಾನು ಡಿಸೈಡ್ ಮಾಡ್ಕೊಂಡು ಕೂತಿರುವಾಗ ಅವ್ರು ಯಾಕೆ ನಿನ್ನ ಹತ್ರ ಬಂದು ಉತ್ತರ ಕೊಡ್ತಾರೆ? ಮುಖ ನೋಡೋದಕ್ಕೆ ಇವನು ಏನು ಓದಿದಾನೆ, ಏನು ಹೇಳ್ತಾನೆ, ಅದೆಲ್ಲ ಬರೋದಿಲ್ಲ. ಅಷ್ಟು ಜ್ಞಾನ ನಮಗಿಲ್ಲ. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ಬೋದು ಶಬ್ದದಲ್ಲಿ, ಒಳಗೇನಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಟೀಕಾಕೃತ್ಪಾದರು ಪರಬುದ್ಧಿ ಅಪ್ರತ್ಯಕ್ಷತ್ವ ಅಂತಾರೆ. ಇನ್ನೊಬ್ಬನ ಬುದ್ಧಿಯೊಳಗೆ ಏನು ಕೆಲಸ ಮಾಡ್ತಿದೆ ಅನ್ನೋದು ನಿಮ್ಗೇನು ಗೊತ್ತಾಗುತ್ತೆ? ಅದು ಅಪ್ರತ್ಯಕ್ಷ ಅಂದ್ರೆ ಟೀಕಾರ ಇರೋ. ಅವರು ಕೂಡ ಇಲ್ಲಿಯೇ ಸೈನ್ ಹಾಕಿರೋದೆ. ಅವರೇ ಎಂಜಿನ್ ಇಟ್ಕೊಂಡೇ ಮಾತಾಡ್ತಿರೋದು. ಅವ್ರ ಪಂಕ್ತಿಯನ್ನೇ ಹೇಳ್ತಾ ಇರೋದು. ಯಾರ ಮನಸ್ಸಿನಲ್ಲಿ ಯಾವ ಗಳಿಗೆಯಲ್ಲಿ ಏನು ಇವು ಆಲೋಚನೆ ನಡೀತಾ ಇದೆ, ದೇವರದ, ಪ್ರಪಂಚದ, ಸ್ವಾರ್ಥದ, ತನಗೆ ಬೇಕಾಗಿರುವಂಥದ್ದ, ತನ್ನ ಕಡೆಯವ್ರದ, ತನ್ನ ಮನೆಯದ, ಆಫೀಸ್ದ, ಯಾರಿಗೆ ಗೊತ್ತ? ದೇವಸ್ಥಾನದಲ್ಲಿ ಕೂತಿದ್ದಾನೆ, ಪ್ರವಚನದಲ್ಲಿ ಕೂತಿದ್ದಾನೆ. ಮೈಂಡ್ ಎಲ್ಲಿದೆ ಅಂತ ಕೇಳಿದ್ರೆ ನಂಗೆ ಗೊತ್ತಾ? ಇದೆಲ್ಲ ಭಕ್ತಿಗೆ ಕಾರಣವಾಗುತ್ತೆ. ಆಯ್ತಾ? ಅದಕ್ಕೆ ಭಕ್ತಿ ಗ್ರಾಸೋ ಭವೇತ್ತೇಷ. ರಾಸತ್ವ ಅನ್ನೋದು ಪ್ರತಿ ಕ್ಷಣದಲ್ಲಿ ನಡೀತಾ ಇರುತ್ತೆ. ಹತ್ತಾರು ರೀತಿಯಿಂದ ಆ ಭಕ್ತಿಯ ಬದಕಂತ ಪ್ರೇಮ ಭಗವಂತನ ಕಡೆಗೆ ಹೋಗ್ತಾ ಇರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ಮಿಸ್ ಆದ್ರೂ ಕೂಡ ನಿಂತ್ಕೊಂಡ್ಬಿಡುತ್ತೆ. ರಥ ಎಳೀತಿರ್ತಾರೆ ಜನ. ಚಕ್ರಕ್ಕೆ ಗೊಟ್ಟ ಕೊಟ್ಬಿಟ್ಟ ಅಂದ್ರೆ ಮರದ್ದು 10 ಲಕ್ಷ ಜನ ಎಳೆದ್ರು ಬರಲ್ಲ. ಇಷ್ಟಪ್ಪ ಮರದ ಪೀಸು 10 ಬರೋಕ್ಕೆ ಏನು ಕಷ್ಟ ಅಂದರೆ ಬರಲ್ಲ. ಪೀಸ್ ತೆಗಿಲೇಬೇಕು. 10 ಲಕ್ಷ ಜನ ಎಳೆದ್ರು ಕೂಡ ರಥ ಮುಂದಕ್ಕೆ ಬರಲ್ಲ. ಆ ಮರದ ಗೊಟ್ಟ ತೆಗೆದ್ರೆ ಬರೋದು. ಅದಕ್ಕೆ ಅಷ್ಟು ಶಕ್ತಿ ಇದೆಯಾ ಅಂದರೆ ಇಟ್ಟಿದ್ದಾನಲ್ಲ ದೇವರು. 10 ಲಕ್ಷ ಜನನ ಸೆರೆ ಹಿಡಿಯುವಂಥ ಶಕ್ತಿ ಆ ಮರದ ಗೊಟ್ಟದಲ್ಲಿದೆ. ಆಗೊಂದು ಗೊಟ್ಟ ಇಟ್ಬಿಡ್ತಾನೆ ಸ್ವಾಮಿ ಭಕ್ತಿಗೆ. ಏನು ಮಾಡಿದ್ರೆ ಮುಂದಕ್ಕೆ ಹೋಗಲ್ಲ ಚಕ್ರ. ಕಡಾಣಿ ಇಲ್ಲ, ಚಕ್ರ ಹೋಗುತ್ತಾ ಅಂತ ಹೇಳಿದ್ರೆ ಕಡಾಣಿಯೂ ಇಂಪಾರ್ಟೆಂಟ್. ಚಕ್ರವೇ ಮುಗಿಸ್ಕೊಂಡ್ಬಿಡುತ್ತೆ ರಥನೇ. ಕಡಾಣಿನೂ ಇರಬೇಕು, ಗೊಟ್ಟನೂ ತೆಗೆದಿರಬೇಕು. ಗೊತ್ತಾಯ್ತೇನೋ? ಮತ್ತೆ ಆ ಕೆಳಗಡೆ ಏನು ಬೇಸಿಕ್ ಬಾಲಿಗಳಿರ್ತವೆ ಅವೆಲ್ಲ ಕ್ಲೀನಾಗಿ ಗಟ್ಟುಮುಟ್ಟಾಗಿರಬೇಕು. ಹಾಗೆ ಹೇಳಿದ್ರೆ ಹೋಗುತ್ತೆ. ಅಂದರೆ ಒಂದು ರಥ ಬರ್ತಾ ಇದೆ ಅಂದರೆ ಅದಕ್ಕೆ ಎಷ್ಟು ಕಾರಣಗಳಿವೆ, ಒಂದು ರಥ ನಿಂತಿದೆ ಅಂದರೆ ಎಷ್ಟು ಕಾರಣಗಳಲ್ಲಿ ಇಲ್ಲ ಅನ್ನೋದು ಯಾಕೆ ಯೋಚನೆ ಮಾಡ್ತೀವೋ ಹಾಗಿಲ್ಲಿ ಸತ್ಸಂಗ ಅನ್ನೋದು ದುರ್ಲಭ, ದುರ್ಗಮ, ಅಮೋಘಂಚ. ಅದಕ್ಕೋಸ್ಕರ ವಿಷ್ಣು ಭಕ್ತರು ಸಿಗಲ್ಲ. ಹೇಗೆ ಸಿಗ್ತಾರೆ ಅಂದರೆ ಮುಂದಕ್ಕೆ ಬನ್ನಿ. ತತ್ಕೃಪೆಗೆ ಇವ ಉತ್ತರ ಅವರೇ ಕೊಟ್ಟಿದ್ದಾರೆ. ಭಗವಂತನ ಅನುಗ್ರಹ ಇದ್ದರೆ ಸಿಗ್ತಾರೆ. ಯಾಕೆಂದರೆ ಕಳಿಸ್ಕೊಡೋನವನು, ಯೋಗ ಕೊಡೋನವನು,
ಸಮಾಗಮ ಮಾಡುವನು ಅವನು. ಕರ್ಮಕ್ಕೆ ತಕ್ಕಂತೆ ನಮಗೆ ಪ್ರೇರಣೆ ಮಾಡಿ ತಿಳ್ಕೊ ಕಳಿಸಿದ್ದೀನಿ ನನ್ನ ಭಕ್ತನ್ನ ಅಂತ ಸೆಟ್ ಮಾಡಿರೋನು ಅವನು. ಯಾರು ಹಿಂದಿನ ಕಾಲದಲ್ಲಿ ಗುರುಗಳನ್ನ ಹುಡ್ಕೊಂಡು ಹೋಗ್ತಿರಲಿಲ್ಲ, ಗುರುಗಳನ್ನ ಕಳಿಸ್ತಿದ್ದ ಸ್ವಾಮಿ. ಅವ್ರು ಗುರುಗಳು ಅನ್ನೋದನ್ನು ತೋರ್ಪಡಿಸ್ತಾ ಇದ್ದ. ಅದಕ್ಕೆಲ್ಲ ಈಗ ನಾವು ದೃಷ್ಟಾಂತ ಕೊಡ್ತಾ ಕೂತ್ಕೊಂಡ್ರೆ ಒಂದೇ ಸೂತ್ರ 10 ದಿನ ಆಗುತ್ತೆ. ನೋಡಿ, ಭಕ್ತಿಯ ಎಷ್ಟು ವಿಚಾರಗಳ ಒಳಗೆ ಇರ್ತದೆ ಅನ್ನೋದು ಗೊತ್ತಾಗ್ತದೆ. ಅದನ್ನೆಲ್ಲ ಕ್ರೋಢೀಕರಿಸಿ ಒಂದೊಂದು ವಾಕ್ಯದಲ್ಲಿ ಹೇಳ್ಬಿಟ್ಟಿರ್ತಾರೆ. ಅದನ್ನು ಎಲಾಬ್ರೇಟ್ ಮಾಡ್ತು ಅಂತಂದರೆ ಅದರಲ್ಲಿ ನಾವು ಫೇಲ್ ಆಗ್ಬಿಡ್ತೀವಿ. ಏನೂ ಇರಲ್ಲ, ಸುಮ್ಮನೆ ಭಕ್ತಿ ಇದೆ ಅಂತ ಅಂದ್ಕೊಂಡಿರ್ತೀವಿ. ಸರ್ವೋತ್ತಮ ಅಂತ ಇದೀವಲ್ಲ, ಸಂತೋಷ. ಪಂಚವೇದ ಅಂತ ಇದೀವಲ್ಲ, ಸಂತೋಷ ಅಲ್ವೇ. ಜಗತ್ತು ಸತ್ಯ ಅಂತ ಇದೀವಲ್ಲ, ಸಂತೋಷ. ಅಷ್ಟಕ್ಕೆ ಕೊಡ್ಬೋದು ಅಷ್ಟೇ. ಸತ್ಯತ್ವ ಅನ್ನೋದು ಏನಾದ್ರು ತಿರ್ಗ ಮಾತಾಡೋದು ಕೂತ್ಕೊಂಡ್ರೆ ಅದರ ಬೇಕಾದಂಥ ಉಪವಿಭಾಗಗಳು ಬೇಕಾದಷ್ಟು ಕಡೆ ಹೋಗ್ತದೆ. ಮೂರ್ಖರಲ್ಲ. ಸತ್ಯವಾದ ಜಗತ್ತನ್ನು ಮಿಥ್ಯಾಂತ ಪ್ರತಿಪಾದನೆ ಮಾಡಬೇಕಾದ್ರೆ ಪೆದ್ದುಗಳವರು. ನಮಗಿಂತ ಬುದ್ಧಿ ಜಾಸ್ತಿ ಇರಬೇಕು. ಇರೋ ವಸ್ತುನ ಇಲ್ಲ ಅಂತ ಹೇಳಬೇಕಾದ್ರೆ ಶ್ರಮ ಪಡಬೇಕು, ಇರೋ ವಸ್ತುನ ಇದೆ ಅಂತ ಹೇಳೋಕ್ಕೆ ಶ್ರಮ ಜಾಸ್ತಿ ಪಡಬೇಕು. ನಮ್ಮ ಗುರುಗಳು ಹೇಳ್ತಾ ಇದ್ರು, ಅವ್ರು ಅಧ್ಯಯನ ಮಾಡೋ ಕಾಲಕ್ಕೆ ಮೈಸೂರು ಸಂಸ್ಕೃತ ಕಾಲೇಜ್ಗೆ ಹೋಗಿದ್ರು. ಯಾರ್ದೋ ದೊಡ್ಡ ವಿದ್ವಾಂಸರು ಬಂದಿದ್ರು, ಅವ್ರ ಪ್ರವಚನ ನಡೀತಾ ಇತ್ತು. ದಿನ ಸ್ವಲ್ಪ ಬೆನ್ನವಿತ್ತು ಅಂತ ಅವ್ರಿಗೆ ಸ್ವಲ್ಪ ಈಸಿಂಗ್ ಇತ್ತು. ಸುತ್ತೋ ಏನೋ ಆ ಒಂದು ಕಂಬಕ್ಕೆ ಹೊರ್ಕೊಂಡು ಕೂತ್ಕೊಳ್ಳೋರು. ಒಂದಿನ ಲೇಟಾಗಿ ಬಂದಿದ್ದಾರೆ ಪುರಾಣಕ್ಕೆ, ಯಾರೋ ಬೇರೆ ಒಂದು ಕೂತ್ಬಿಟ್ಟಿದ್ದಾರೆ. ಆ ಕಂಬ ನಾನು ಕೂತ್ಕೋತಾ ಇದ್ದ ಜಾಗ ನಂಗೆ ಹೊರಕೊಳಕ್ಕೆ ಬೇಕು, ಬಿಡು ಅಂದ್ರಂತೆ. ಯಾರು ಗೊತ್ತಾ ಅನ್ನೋಂಥವ್ನು. ಗೊತ್ತಿಲ್ಲ ಹೇಳಪ್ಪ ಅಂದ್ರಂತೆ. ಈ ಕಂಬ ಇಲ್ಲ ಅನ್ನಿಸ್ಬಿಡ್ತೀನಿ ಅಂತ ತಾರ್ಕಿಕ. ಪ್ರತ್ಯಕ್ಷವನ್ನೇ ಅಪಲಾಪನೆ ಮಾಡಿಸ್ಬಿಡ್ತೇನೆ ಅಂದ್ರೆ ಆ ಕಾಲದ ತರ್ಕಜ್ಞಾನ ಹೇಗಿತ್ತು ಅಂತ ಬೇಕಾಗ್ಬಿಡಿ. ಅನುಮಾನ ಆಗಮ ಅಲ್ಲ ಅವನು ಹೇಳಿದ್ದು. ಏನು ಈ ಕಂಬ ನೋಡ್ತಿದ್ಯೋ ಆ ಕಂಬ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ. ನಮ್ಮ ಗುರುಗಳಿಗೊಂದು ಅವ್ರ ಮಾತಿನ ಚಟಾಕಿನೂ ಹಾಗೇನೆ, ಏಟು ಕೊಡೋದು ಹಾಗೆ. ಅವ್ರು ಹೇಳಿದರು, ಸಂತೋಷ, ಪ್ರತ್ಯಕ್ಷದ ಕಂಬವನ್ನು ಇಲ್ಲ ಅಂತ ಅನ್ಸೋಷ್ಟು ದೊಡ್ಡ ತಾರ್ಕಿಕರು ನಮಗೂ ತುಂಬ ಸಂತೋಷ. ಅದ್ರ ನಂದೊಂದು ಪ್ರಶ್ನೆ ಅಂತ, ಏನು ಒಂದ್ಸಾರಿ ಅದಕ್ಕೆ ಡಿಕ್ಕಿ ಹೊಡೆದು ಇಲ್ಲ ಅಂತ ಪ್ರೂವ್ ಮಾಡೋದು. ಡಿಕ್ಕಿ ಹೊಡೆಯ ಒಂದ್ಸಾರಿ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನಿಮಗೆ, ಆಮೇಲೆ ಇದೆ ಇಲ್ಲ ಅನ್ನೋದು ಪ್ರೂವ್ ಮಾಡೋದು ಆಗತ್ತಾ? ಪ್ರತ್ಯಕ್ಷವನ್ನ ಯಾವತ್ತಾರ ಅಪಲಾಪನೆ ಮಾಡ್ಲಿಕ್ಕಾಗತ್ತಾ? ಶ್ರೀಮದಾಚಾರ್ಯರು ಮಾಡಿಲ್ಲ. ಪ್ರತ್ಯಕ್ಷೈಕ ಪ್ರಮಾಣಿನ ಅಂದ್ರು. ಪ್ರತ್ಯಕ್ಷವನ್ನ ಯಾವತ್ತೋ ಇಲ್ಲಿ ನೀರಿದೆ, ನೀರು ಕುಡಿದಿದ್ದೇನೆ, ಬಾಯಾರಿಕೆ ಹೋಗಿದೆ ಅನ್ನೋ ಪ್ರತ್ಯಕ್ಷದಿಂದ ಲಭ್ಯವಾದ ಅನುಭವ ಏನಿದೆ ಅದನ್ನು ಅಪಲಾಪನೆ ಮಾಡ್ಲಿಕ್ಕೆ ಬರೋಲ್ಲ. ಅದನ್ನು ಆಚಾರ್ಯರು ಒಪ್ಪಿದ್ದಾರೆ. ಹಾಗೆಲ್ಲ ಹೇಳ್ತಾ ಇದ್ದಾರೆ, ದೊಡ್ಡವರನ್ನ ಕಳಿಸ್ಕೊಟ್ಟಾಗ ನೀನು ಅವರನ್ನು ತಿಳಿದು ನಿನಗೆ ಬೇಕಾದಂಥ ಉಪದೇಶವನ್ನು ಪಡಿಬೇಕು. ಆ ದೊಡ್ಡವರನ್ನ ಯಾಕೆ ನಾನು ಕೊಡ್ತೀನಿ ಅಂದರೆ, ನಿನ್ನ ಪುಣ್ಯದ ಖರ್ಚನ್ನ ಹಾಕಿ ದೊಡ್ಡವರ ಸಮಾಗವನ್ನು ಮಾಡಿಸ್ಕೊಡ್ತೇನೆ. ನಿನ್ನ ಪುಣ್ಯದ ಖರ್ಚಿಲ್ಲದೆ ದೊಡ್ಡವರು ಸಿಗಲ್ಲ ಮಹಾತ್ಮರುಗಳು. ಗೊತ್ತಾಯ್ತಾ? ಶುಕಾಚಾರ್ಯರಿಗೆ ಅಪ್ಲಿಕೇಶನ್ ಹಾಕಿದ್ನ ಏನು ಮಾಡಿದ್ದ? ತಕ್ಷಕನಿಂದ ಕಚ್ಚಲ್ಪಟ್ಟು ಸಾಯ್ತಾನೆ ಅಂತ ಶಾಪ ಬಿತ್ತಪ್ಪ. ಶಾಪ ಬಿದ್ದೇಟಿಗೆ ರಾಜಕೋಶಗಳನ್ನೆಲ್ಲ ಮಗನ ಬಿಟ್ಟ. ಅವನು ಗಂಗಾ ತೀರಕ್ಕೆ ಹೊರಟ ಪ್ರಾಯೋಪೇಶಕ್ಕೆ. ಋಷಿ ಮುನಿಗಳು ಎಲ್ಲರೂ ಬಂದಿದ್ದಾರೆ. ಅಲ್ಲಿ ವೇದವ್ಯಾಸದೇವರು ಇದ್ದಾರೆ ಅಂತಿದೆ ಭಾಗವತದಲ್ಲಿ ಸ್ಪಷ್ಟವಾಗಿ. ವೇದವ್ಯಾಸದೇವರು ಆ ಸಭೆಯಲ್ಲಿದ್ದಾರೆ. ಅವರೇ ಹೇಳ್ಬೋದಾಗಿತ್ತಲ್ಲ, ಶುಕಾಚಾರ್ಯರಿಂದ ಅವನಿಗೆ ಶ್ರವಣ ಮಾಡಿಸಬೇಕು ಅಂತ ಭಗವತ್ ಸಂಕಲ್ಪ. ಯಾರ್ದು? ವೇದವ್ಯಾಸನ ಸಂಕಲ್ಪ. ನಾನೇ ಹೇಳುವ, ಶುಕ ಕೂತ್ಕೊಳ್ಳೋ, ನಾನು ನಿಂಗೆ ಹೇಳಿರೋ ಭಾಗವತ ನಾನೇನೆ ಅಂತಂತ ಇದ್ದಾರೆ ವೇದವ್ಯಾಸದೇವರು. ಯಾಕೆ ಹೇಳಿಲ್ಲ ಅಂದರೆ, ವೇದವ್ಯಾಸದೇವರು ಇದ್ರು ಪಂಕ್ತಿ ಇದೆ. ಶುಕಾಚಾರ್ಯರಿಂದ ಉಪದೇಶ ಆಗಬೇಕು ಅಲ್ವಾ? ಅದನ್ನ ದೇವರು ಕಳಿಸ್ಕೊಟ್ಟ, ದೈವದತ್ತವಾಗಿ ಬಂದದ್ದು. ಬಂದೇಟಿಗೆ ಏನೋ ಕೇಳಲಿಲ್ಲ. ಪ್ರಾಯೋಪೇಶದ ಟೈಮ್ ಆದ್ದರಿಂದ ಏನೇನು ಅಂತ್ಯಕಾಲಕ್ಕೆ ಬೇಕೋ ಅದನ್ನೆಲ್ಲ ಕೇಳ್ದ, ಎಲ್ಲವನ್ನೂ ಹೇಳಿದ್ರು. ನಾನು ಅರಗಿಸ್ಕೊಳ್ಳೋಕ್ಕೆ ಚಿಂತನೆ ಮಾಡಲಿಕ್ಕೆ ಕಾಲಾವಕಾಶ ಬೇಕು ಅಂದ. ಕಾಲಾವಕಾಶವೂ ಕೊಟ್ಟರು, ಹೊರಟರು ಶುಕಾಚಾರ್ಯರು. ಮುಂದೆ ತಾನೂ ಕೂಡ ಚಿಂತನೆಗೆ ಕೂತ. ಆ ಮೃತ್ಯುವಿನ 7 ದಿನ ಏನೋ, ಆ 7ನೇ ದಿನವೂ ಬಂತು. ಸೂರ್ಯಾಸ್ತಮವೂ ಆಯಿತು. ನೋಡಿ ಹೇಗಿದೆ ದೊಡ್ಡವ್ರ ಸಂಘ. ಸೂರ್ಯಾಸ್ತಮ ಆಗ್ತಿದೆ, ಇನ್ನೂ ತಕ್ಷಕ ಯಾಕೆ ಬರಲಿಲ್ಲ? ತಕ್ಷಕ ಬರದೇ ಇರುವಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾನೆ. ಸೆಕ್ಯೂರಿಟಿ ಗಾರ್ಡ್ಗಳನ್ನ, ರಾಜನ ಕರ್ತವ್ಯ. ಸೆಕ್ಯೂರಿಟಿ ಗಾರ್ಡ್ ಯಾಕೆ ಅಂತ ಇವತ್ತೇನಿದೆ ಅದಕ್ಕೂ ಭಾಗವತ ಉತ್ತರ ಕೊಡ್ತಾರೆ. ತಕ್ಷಕ ಬರೋದೇ ಇರೋ ಹಾಗೆ ಸೆಕ್ಯೂರಿಟಿ ಮಾಡ್ಕೊಂಡು ಕೂತಿರೋದು. ಸೂರ್ಯಾಸ್ತಮ ಆಗ್ತಿದೆ, ತಕ್ಷಕ ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಹೆಂಗಿದೆ ನೋಡಿ ಸೂಕ್ಷ್ಮ. ಏನ್ ಸೂಕ್ಷ್ಮ ಅಂದ್ರೆ, ನನ್ನ ರಾಜ್ಯದಲ್ಲಿ ತಕ್ಷಕನಿಂದ ಕಚ್ಚಲ್ಪಟ್ಟು ಮೃತ್ಯು ಅಂತ ನಂಗೆ ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ಬ್ರಾಹ್ಮಣರ ವಾಕು ಅಸತ್ಯ ಯಾಕಾಯ್ತು? ಸೂರ್ಯಾಸ್ತಮದೊಳಗೆ ಉದಯಂ ವಾರಂ ಅಂತಲೂ ಒಂದು ಜ್ಯೋತಿಷ್ ಶಾಸ್ತ್ರ. ಸೂರ್ಯಾಸ್ತಮದಿಂದನೂ ಡೇ ಕ್ಲೋಸ್ ಆಗುತ್ತೆ, ರಾತ್ರಿ 12 ಗಂಟೆಗೂ ಡೇ ಕ್ಲೋಸ್ ಆಗುತ್ತೆ, ರಾತ್ರಿ 2 ಗಂಟೆಗೂ ಕೆಲವು ಡೇ ಕ್ಲೋಸ್ ಆಗುತ್ತೆ. ಇವೆಲ್ಲ ಬೇರೆ ಬೇರೆ ಕರ್ಮದ ಸಂಬಂಧದಿಂದ ಇದೆ, ಆಯ್ತಾ? ಸೂರ್ಯಾಸ್ತಮದಲ್ಲಿ ಬಿದ್ದಿದ್ದು ನಮಗೆ 7ನೇ ದಿನದೊಳಗೆ ಸೂರ್ಯಾಸ್ತಮ ಆಗ್ತಾ ಇದೆ, ಆಯ್ತಾ? ಮತ್ತೆ ಯಾಕೆ ಬರಲಿಲ್ಲ ತಕ್ಷಕ ಅಂತ ಇದ್ದಾರೆ. ಒಂದು ಹಣ್ಣು ತಗೊಂಡಿದ್ದಾನೆ, ಉಪವಾಸ ಇದ್ದ 7 ದಿನದಿಂದ. 7 ದಿನ ಚಿಂತನೆ ಆಯಿತು, ಅದನ್ನು ಕುಯ್ತಾನೆ, ಒಳಗೆ ಒಂದು ಸಣ್ಣ ಕ್ರಿಮಿ, ಒಳಗಡೆ ಸಂತೋಷ ಆಯಿತು. ಸ್ವಾಮಿ ಶಾಪವನ್ನು ಸತ್ಯ ಮಾಡೋನು ಅವನೇ. ನಮ್ಮ ರಾಜ್ಯದಲ್ಲಿ ಬ್ರಾಹ್ಮಣರ ವಾಕು ಅಂದರೂ ಒಂದೇ, ಭಗವಂತನ ವಾಕು ಅಂದರೂ ಒಂದೇ. ಅದು ನನ್ನ ರಾಜ್ಯವಾರ ಕ್ರಮ. ಅದನ್ನ ಈ ಕ್ರಿಮಿನೇ ತಕ್ಷಕನಾಗಿ ನನ್ನನ್ನು ಕೊಂದು ಬ್ರಾಹ್ಮಣರ ವಾಕನ್ನು ಸತ್ಯ ಯಾಕೆ ಆಗಬಾರದು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ. ಮಾಡೋದ್ರೊಳಗೆ ಆಶೆ ಆಗಲಿಲ್ಲ, ಅವನೇ ತಕ್ಷಕ. ಈ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತನೂ ಸೂಕ್ಷ್ಮ ಭಕ್ತಿ ಎಂಬತಕ್ಕಂಥದ್ದು. ಅದಕ್ಕೆ ಸೂಕ್ಷ್ಮತರಂ ಅನುಭವ ರೂಪಂ ಅಂತ ಕರೆದರು ನಾರದರು. ಅದು ಅನುಭವ ರೂಪಕ್ಕೆ ಬರತಕ್ಕಂಥ ಸೂಕ್ಷ್ಮವಾದಂಥ ವಿಚಾರ. ಅದು ಪ್ರವಚನ ಮಾಡುವಂಥದ್ದಲ್ಲ, ಭಕ್ತಿಯ ಮೇಲೆ ಪ್ರವಚನ ಮಾಡುವಂಥದ್ದಲ್ಲ. ಹಾಗಾದ್ರೆ ಪ್ರವಚನ ಮಾಡ್ತೀವಲ್ಲ ಅಂದರೆ ಭಗವಂತನ ಗುಣಮಹಾತ್ಮ್ಯಗಳನ್ನು ಪ್ರೀತಿಗೋಸ್ಕರ ನಮಗೆ ತಿಳಿಸ್ಕೊಡೋಕ್ಕೋಸ್ಕರ ಗ್ರಂಥ ಹೇಳುತ್ತೆ. ಅದನ್ನು ನಾವು ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿತ ಪುನಃ ಪುನಃ ಅನ್ನಂತೆ ಆವೃತ್ತಿ ರಸಕೃತ ಉಪದೇಶ, ಹೇಳಿದ್ದೆ ಹೇಳುತ್ತಾ, ಕೇಳಿದ್ದೆ ಕೇಳುತ್ತಾ, ಮೇಲೆ ಮನನ ಮಾಡುತ್ತಾ ಅನುಭವಕ್ಕೆ ಬಾರುವ ತನಕ ಭ್ರಾಂತಿ ಬಿಡೋದು ದುರ್ಭಾಗ್ಯ ಪುರುಷನಿಗೆ. ಏನು ಬ್ಯೂಟಿಫುಲ್ ವ್ಯಾಖ್ಯಾನ ದಾಸ. ಹೇಳಿದ್ದೇ ಹೇಳುತ್ತಾ, ಕೇಳಿದ್ದೇ ಕೇಳುತ್ತಾ, ಮೇಲೆ ಮನನವ ಮಾಡುತ್ತಾ ಅನುಭವಕ್ಕೆ ಬಾರುವ ತನಕ. ಏನು ಓದಿದರೇನು, ಏನು ಕೇಳಿದರೇನು, ಏನು ಮಾಡಿದರೇನು, ಎಲ್ಲ ಜಗನ್ನಾಥದಾಸರು ಹೇಳ್ತಾರೆ. ಅದಕ್ಕೆ ಆ ಸೂತ್ರದ ಅರ್ಥನೇ ಅದು, ಆವೃತ್ತಿ ರಸಕೃತ ಉಪದೇಶ. ಹೇಳಿದ್ದೇ ಕೇಳಿದ್ರೆ ಹೆಂಗಾಗುತ್ತೆ ಅಂದರೆ, ಒಂದು ಸಾರಿ ಕೇಳಿದ್ದಕ್ಕೂ ಇನ್ನೊಂದು ಸಾರಿ ಕೇಳಿದ್ದು ಗೊತ್ತಾ, 100 ಸಾರಿ ಹೇಳಿದ್ದೀನಿ ಇದು. ಆದರೆ ಆ ಸೂತ್ರಗತವಾದಂಥ ಅವಸ್ಥೆ ಏನಿದೆ ಅದು ಬಂದ್ಬಿಟ್ಟಿದೆಯಾ? 100 ಸಾರಿ ಪ್ರವಚನ ಮಾಡಿದ್ದೇನೆ, ಮಂಗಳ ದುಡ್ಡುಂಗಿದ್ದೀನಿ ಅಷ್ಟೇ. ಆದರೆ ಅಲ್ಲಿ ಸೂತ್ರೋಕ್ತವಾಗಿರ್ತಕ್ಕಂಥ ಅವಸ್ಥೆಗಳು ನಮಗೆ ಬರೋ ತನಕ ಕೂಡ ಏನು ಪ್ರಯೋಜನ ಆಗಲ್ಲ. ಅದು ನಮ್ಮ ಗುರುಗಳು ಹೇಳಿದ್ರು, ಅದನ್ನು ಹಿಡಿತೀಯಾ, ಅದನ್ನು ಹಿಡಿದ್ರೆ ಏನಾದ್ರು ಒಂಚೂರು ಮಾತಾಡೋದು. ಅದಿಲ್ಲದೇ ಮಾತ್ರಕ್ಕೆ ಅಂದರೆ ಅಕ್ಷರಗಳು ಲೈಬ್ರರಿ ಒಳಗೆ ಪುಸ್ತಕ ಇದ್ದಾಗೆ ನಿನ್ನ ತಲೆಗುರುಡೆ ಒಳಗೆ ಆ ಶ್ಲೋಕಗಳು ಇದ್ದರೆ ಗಟ್ಟು ಮಾಡಿರೋದು ಏನು, ಅದು ಅಷ್ಟೇ. ಲೈಬ್ರರಿ ಪುಸ್ತಕ ಇರೋದು ಎಷ್ಟು ಪ್ರಯೋಜನ, ನೀನು ಬುರ್ಡೆಯಲ್ಲಿ ಇರೋದು ಅಷ್ಟೇ ಪ್ರಯೋಜನ. ಲೈಬ್ರರಿ ಒಳಗಿದೆ, ಇಲ್ಲಿ ವಾಟ್ಸಪ್ ಒಳಗಿದೆ, ಅಲ್ಲಿ ಬುರ್ಡೆ ಒಳಗಿದೆ. 10,000 ಋಗ್ವೇದದ ಮಂತ್ರಗಳನ್ನು ಗಣಪಾಠಿಗಳು ತಲೆಬುರ್ಡೆ ಒಳಗೆ ಇಟ್ಕೊಂಡಿರ್ತಾರೆ. ಈಗೇನು ಬಿಡಿ, ಅದ್ವೈತಿಗಳು ಅಂತೇನು ಹೇಳೋಗಿಲ್ಲ, ಅದ್ವೈತಿಗಳಲ್ಲೂ ಘನಪಾಠಿಗಳು ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಶ್ರೀರಂಗದ ತ್ರೈವಿದ್ಯ ಗುರುಕುಲ ಎಂಬತಕ್ಕಂಥದ್ದು ಅಷ್ಟು ಪ್ರಪಂಚಕ್ಕೆ ಉಪಯೋಗ ಆಗ್ತಾ ಇದೆ. ಅನೇಕ ಜನ ಮಾಧ್ವರನ್ನ ಘನಪಾಠಿಗಳನ್ನಾಗಿ ತಯಾರು ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ನನ್ನಂಥ ಬಡವನು ಕೂಡ ಅಲ್ಲಿಗೆ 1 ಲಕ್ಷ ಹಾಕ್ಬಿಟ್ಟು ಮಕ್ಕಳಿಗೆ ಒಂದು ತುಪ್ಪ ಹಾಕಪ್ಪ ಅಂತ ಕೊಟ್ಬಿಟ್ಟು ಬಂದೆ ವೇದಾಧ್ಯಯನ ಮಾಡೋಣ. ನನ್ನ ದುಡಿಮೆಯಲ್ಲಿ ನನಗೆ ಬರೋ ಪುಟಗಾಸಲ್ಲಿ ಅವ್ರಿಗೆ 1 ಚಮಚ ತುಪ್ಪ ಹಾಕಪ್ಪ ಅಷ್ಟೇ, ತಗೋ 1 ಲಕ್ಷ ರೂಪಾಯಿ. ಯಾಕೆ ಅಂದರೆ ಸಂತೋಷ. 22 ವರ್ಷದವರೆಗೂ ನಾವು ವೇದ ಅಂತ ಕಾಣು. ನಮ್ಮ ಗುರುಗಳು ವೇದಾಧ್ಯಯನ ಮಾಡಿದ್ಮೇಲೆ ನೀ ಅಂತ ಬ್ರಾಹ್ಮಣ ಅಂತ ಇದ್ರು. 22 ವರ್ಷದ ಮೇಲೆ ಪಾಠಶಾಲೆಗೆ ಹೋಗಿ ಸೇರಿಕೊಂಡೆ. 8 ವರ್ಷದೊಳಗೆ ನಂಗೆ ಋಗ್ವೇದ ಹೇಳಿದ್ರು. ಕಂಚಿ ಪರಮಾಚಾರ್ಯ ಕೊಟ್ಟರು 4,000 ರೂಪಾಯಿ ಸಂಭಾವನೆ ಕೊಟ್ಟರು. ನಾನು ಪರಮಾಚಾರ್ಯ ಕೊಟ್ಟು ಒಂದು ಪರೀಕ್ಷೆ. ಆದರೆ 28 ಬಾಯಲ್ಲಿ ಹೇಳ್ತೀಯ ಅಂದರೆ ಪುಸ್ತಕ ಕೂಡ ಹೇಳ್ತೀನಿ. ಆವೃತ್ತಿ ಪಾಠದ ಕ್ರಮ ಇಲ್ಲ. ಹಾಗೆ ಯಾಕೆ ಹೇಳ್ತಾ ಇದ್ದೀವಿ? ಸತ್ಸಂಗ ಅನ್ನೋದನ್ನು ಖರ್ಚು ಮಾಡಿ ಕೊಡ್ತಾನೆ ಪುಣ್ಯವನ್ನು. ಆ ಸತ್ಸಂಗ ಸಿಕ್ಕದಾಗ ನಾವು ಅದನ್ನು ಪ್ರಯೋಜನಾರ್ಥವಾಗಿ ಉಪಯೋಗಿಸ್ಕೋಬೇಕು. ಅಲ್ಲಿ ಬೇರೆ ಹರಟೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಸತ್ಸಂಗ ದುರ್ಲಭ ಸಿಗೋದು, ಸಿಕ್ಕರೆ ದುರ್ಗಮ. ಯಾಕೆಂದರೆ ಕಠಿಣ ಹಾದಿಗಳ ವಿಚಾರಗಳನ್ನು ವಿಮರ್ಶೆ ಮಾಡಬೇಕು, ಭಗವಂತನ ವಿಚಾರ. ಆಗ ನಿಂಗೆ ಅದರ ಅಮೋಘತ್ವ ಗೊತ್ತಾಗುತ್ತೆ, ಆ ವಸ್ತುವಿನ ಅಮೋಘತ್ವ ಗೊತ್ತಾಗುತ್ತೆ.
ಭಕ್ತಿಯ ಅಮೋಘತ್ವಕ್ಕಿಂತ ಭಕ್ತಿ ಯಾರನ್ನು ತಿಳಿಸ್ಕೊಡುತ್ತೋ ಅವನ ಅಮೋಘ. ಅವನ ಗುಣಗಳನ್ನ ಈ ಭಕ್ತಿ ತಿಳಿಸ್ಕೊಡುತ್ತೆ, ಈ ಪ್ರೇಮ ತಿಳಿಸ್ಕೊಡುತ್ತೆ. ಯಾರ ಮೇಲಾದ್ರೂ ನಾವು ಅಭಿಮಾನ ಮಾಡಿದರೆ ಆಗ ಅವರು ಗುಣಗಳ ಮೇಲಿಂದ ಹಿಡಿದು ತಾನೇ ನಾವು ಅಭಿಮಾನ ಮಾಡೋದು. ಅಭಿಮಾನ ಯಾತಕ್ಕೆ ಮಾಡ್ತೇವೆ? ಗುಣದಿಂದ. ಯಾರಲ್ಲೋ ದುಡ್ಡಿದೆ, ಅವನ ಮೇಲೆ ನಾವು ಅಭಿಮಾನ ಮಾಡೋದು. ಯಾಕೆ ಮಾಡೋದು? ಕೊಡ್ತಾನೇನೋ, ದಾನ ಕೊಡ್ತಾನೇನೋ, ಸಾಲ ಕೇಳ್ಬೋದೇನೋ, ಏನೋ ಒಂದಿದೆ ಒಳಗಡೆ, ಅದಿದ್ರೆ ಅಭಿಮಾನ. ಇಲ್ಲೇ ಸುಮ್ಮನೆ ಹೋದವ್ರ ಮೇಲೆಲ್ಲ ಅಭಿಮಾನ. ದುಡ್ಡಿದೆ, ದುಡ್ಡು ಕೊಡೋಲ್ಲ, ಅವನ ಮೇಲೆ ಯಾಕೆ ಅಭಿಮಾನ ಬರುತ್ತೆ? ಅಲ್ಲ, ಬೇಕು ಅಂದ್ರೆ ಅವ್ರನ್ನ ಅವ್ನು ಕೇಳೋದು ಒಂದೇ, ಸುಮ್ಮನೆ ಇರೋದು ಒಂದೇ ಅಂತ ಅವ್ನು ಕೊಡಲ್ಲ. ಆಗ ಅಭಿಮಾನ ಹೆಂಗೆ ಬರುತ್ತೆ? ಅಭಿಮಾನ ಬರಬೇಕು ಅಂದರೆ ಅರ್ಥ ಆಯ್ತಾ? ಯಾವುದು ಗುಣಗಳ ಸಂಬಂಧ ಇರಬೇಕು. ಕೆಟ್ಟ ಗುಣಗಳ ಮೇಲೂ ಅಭಿಮಾನ ಹೋಗುತ್ತೆ, ಸದ್ಗುಣಗಳ ಮೇಲೂ ಅಭಿಮಾನ ಹೋಗುತ್ತೆ. ಕೆಟ್ಟ ಗುಣಗಳನ್ನ ಅನುಭವಿಸ್ಬೇಕು, ಅದರ ವಿಷಯ ಭೋಗಗಳನ್ನ ಅಂತ ಒಳಗೆ ಬಂದ್ಬಿಟ್ರೆ ಆ ಗುಣ ಇರುವಂತಹ ವಸ್ತುಗಳು, ಆ ಗುಣ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಅಭಿಮಾನ ಹೋಗ್ತದೆ. ಅಲ್ಲಿ ದೇವರಲ್ಲಿ ಬಂದು ಕೂತ್ಕೋತಾನೆ, ಬರಲ್ಲ ಆ ಜಾಗಕ್ಕೆ. ಇವತ್ತು ನಿಮ್ಮ ಮಾಡರ್ನ್ ಟೆಕ್ನಾಲಜಿ ಒಳಗೆ ಅದು ಆ ದೃಷ್ಟಾಂತ ಕೊಡ್ತಾ ಇರ್ತೇನೆ. ಹಳೆ ನಮ್ಮ ಗುರುಗಳು ಹೇಳಿರೋದನ್ನ ಸ್ವಲ್ಪ ಮಾಡಿಫೈ ಮಾಡ್ತೀನಿ ಅಷ್ಟೇ. ಇವತ್ತಿಗೆ ಅದು ಕೊಡೋಕ್ಕಾಗಲ್ಲ. ನಮ್ಮ ಗುರುಗಳು ಹೇಳಿದ್ರು ಮಾಡಿಫೈ ಮಾಡ್ಕೊಂಡು ಹೋಗು ಅಂತ. ಯಾಕೆಂದ್ರೆ ಜಗತ್ತು ದಿನೇ ದಿನೇ ಪರಿವರ್ತನೆ ಆಗ್ತದೆ. ಬೇಡದೇ ಇರೋದೆಲ್ಲ ತಲೆಯಲ್ಲಿ ಇಟ್ಕೊಂಡಿದ್ರೆ ದೇವರಲ್ಲಿ ಇರ್ತಾನೆ ಎಂದು. ದೇವ್ರಿಗೆ ಬೇಕಾದ್ದು ಇಟ್ಕೋ ತಲೆ ಒಳಗೆ. ಹಾಗೆ ನಿನ್ನ ಮೊಬೈಲಲ್ಲಿ ಬೇಡದೇ ಇರೋದೆಲ್ಲ ಇಟ್ಕೊಂಡಿದ್ರೆ ಫೀಡ್ ಮಾಡೋದು ಹೇಗೆ? ರಾತ್ರಿ ಕೂತ್ಕೊಂಡು ಯಾವುದು ಬೇಡೋ ಅದನ್ನೆಲ್ಲ ಮಾಡ್ತೀವಿ ಇಲ್ವ, ಡಿಲೀಟ್. ಹಾಗೆ ನೀನು ಬುರುಡೆಯಲ್ಲೂ ಬೇಡದೇ ಇರೋದನ್ನೆಲ್ಲ ಡಿಲೀಟ್ ಮಾಡೋ. ಆ ಕೆಪಾಸಿಟಿ ತನಕೋ. ಕೈಲಿ ಮಾತ್ರ ಮಾಡ್ತಿದ್ದೀವಿ, ಬುರುಡೆಯಲ್ಲಿ ಯಾಕೆ ಮಾಡಲ್ಲ? ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ನಿನ್ನ ಕೈನಲ್ಲಿ ಇಲ್ಲ. ಇಲ್ಲೇನೋ ಬಟನ್ ಒತ್ತಿ ಹಾಕ್ತೀಯ ಆಚೆಗೆ, ಇಲ್ಲಿ ಬಟನ್ ಒತ್ತೋದು ಯಾವುದಿದೆ ಒಳಗೋಗೋಕೆ, ಅದಕ್ಕೆ ತೆಗೆದಾಕಕ್ಕಾಗಲ್ಲ. ಅಲ್ಲ, ತೆಗೆದಾಕ್ಬಿಟ್ಟೆ ಅಂದ್ಕೊಂಡ್ರೆ ಪೂಜೆ ಕೂತಾಗಿ ಬರುತ್ತೆ. ಹಾಗೇನು ಮಾಡ್ತೀವಿ? ನಾವೆಲ್ಲೋ ಜಗತ್ತಲ್ಲಿ ಮಾತಾಡ್ತಾ ಇರುವಾಗ ಚೆನ್ನಾಗೇ ಇರ್ತೀವಿ. ಸುಡುಗಾಡು ಕೆಟ್ಟದ್ದು ಬರೋದೆಲ್ಲ ಸಂಧ್ಯಾನ ದೇವ್ರ ಪೂಜೆ ಕಾಲದಲ್ಲಿ, ಜಪದ ಕಾಲದಲ್ಲಿ ಹಂಗೆ ಇಟ್ಬಿಟ್ಟಿದ್ದಾನೆ ಸ್ವಾಮಿ ಪರೀಕ್ಷಾರ್ಥವಾಗಿ. ನಿನ್ನ ಭಕ್ತಿ ಎಷ್ಟು ಮಟ್ಟಿಗಿದೆ ನೋಡ್ತೀನಿ ಅನ್ನುವಾಗ ಅಲ್ಲಿ ಕೊಡ್ತೀನಿ ಅಂತ. ಅರ್ಥ ಆಯ್ತಾ? ಅಲ್ಲಿ ಒಮ್ಮೆ ತೂರ್ತು ಅಂದರೆ ಜಪ ಕಟ್ಟಾಯ್ತು, ಜಪದ ಅರ್ಥ ಹೋಯಿತು, ಒಳಗೆ ಕಲ್ಯಾದಿ ದೈತ್ಯ ಸೇರಿಬಿಟ್ರು, ಯಾವುದೋ ವಿಚಾರ ಹತ್ತು ಬಿಡ್ತು ಅಂದರೆ ಮನಚಂಚಲದಿ ತಪಗೈಯಲ ಶಕ್ಯವು. ರೈಟ್, ಇಟ್ಕೊಳ್ಳು. ಮನಚಂಚಲದಿ ತಪಗೈಯಲ ಶಕ್ಯವು. ಅದನ್ನ ಆಗಲ್ಲ, ಮಾಡೋಕ್ಕಾಗಲ್ಲ. ಆದ್ದರಿಂದ ಇಲ್ಲಿ ಇಷ್ಟರ್ಥವನ್ನು ಶ್ರೀಪಾದರಾಜರು ಹೇಳ್ತಾರೆ. ಉತ್ತುಮರ ಸಂಗತಿಯನ ಇತ್ತು ಸಲಗೋ ಚಿತ್ತ ಜನಕ ಸರ್ವೋತ್ತಮ ಮುಕುಂದ ಹರೇ. ಉತ್ತುಮರ ಸಂಗತಿಯನ ಇತ್ತು ಸಲಗೋ. ಏನು ನೀನು ಕೇಳಲ್ಲ ನಿನ್ನ ಹತ್ರ. ದೊಡ್ಡವರು, ನನಗಿಂತ ದೊಡ್ಡವರ ಉಪದೇಶವನ್ನು ಶ್ರವಣ ಮಾಡ್ತಕ್ಕಂಥ ಭಾಗ್ಯ, ಅವರ ಸಾವಾಸ ನಂಬೋದು. ಇದು ಶ್ರೀಪಾದರಾಜರಂತವ್ರು ಕೇಳೋದ? ವ್ಯಾಸರಾಯರನ್ನಂತವ್ರನ್ನ ತಯಾರು ಮಾಡಿದವರು. ಗ್ರಂಥ ಬರೆದ್ರೆ ನಮಸ್ಕಾರ ಮಾಡ್ತೇವೆ, ಇಲ್ದಿರಲಿಲ್ಲ ಅಂತ ಕೆಲವರು. ಎಂಥ ಗ್ರಂಥ ಬರೆದವ್ರನ್ನ ಸೃಷ್ಟಿ ಮಾಡಿದವರು ಬ್ರಹ್ಮಣ್ಯ ತೀರ್ಥರು. ಬ್ರಹ್ಮಣ್ಯ ತೀರ್ಥರು ಏನು ಗ್ರಂಥ ಬರೆದಿದ್ದಾರೆ ನೀವಂದರೆ? ಅದೆಲ್ಲ ಮುಂದೊಂದು ಮಾತು. ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡಕ್ಕೆ ಹೋಗಬಾರ್ದು. ಯಾರಿಗೆ ಭಗವತ್ ಸಂಕಲ್ಪದಲ್ಲಿ ಗ್ರಂಥ ಬರೀಬೇಕು ಅಂತ ಕಳಿಸಿರ್ತಾನೋ ಅವ್ರು ಬರೀತಾರೆ. ಬಂದವರೆಲ್ಲ ಗ್ರಂಥ ಬರೀಬೇಕು ಅಂತ ಏನಿಲ್ಲ. ಅದಾಯ್ತಾ? ಇಲ್ಲ ಅಂದರೆ ನಾವು ಅನುಮಾನ ಮಾಡಬೇಕಷ್ಟೇ. ನಾರಾಯಣ ತೀರ್ಥರು ಬರೆದಿದ್ದು ನಮಗೆ ಸಿಕ್ಕಿಲ್ಲ, ಉಪಲಬ್ಧವಿಲ್ಲ, ನಮ್ಮ ಕರ್ಮ ಇತ್ತು, ಅದೆಲ್ಲ ಇದೆ. ಜರ್ಮನಿಲಿ ಇದೆಯಂತೆ, ಹೊತ್ಕೊಂಡು ಹೊರಟೋಗಿದ್ದಾರಂತೆ. ಬರೀ ಹಾಕು ಗೂಗಲ್ಗೆ, ಎಲ್ಲ ಗುರುಗಳು ಬರೆದಿದ್ದಾರೆ ಜರ್ಮನಿಲಿದೆ ಅಂತ. ಇದೇ ಉತ್ತರಗಳು. ಎಲ್ಲರೂ ಯಾಕೆ ಗ್ರಂಥ ಬರೀತಾರೆ? ಯಾರಿಗೆ ಆಜ್ಞೆ ಮಾಡಿ ಕಳಿಸ್ತಾನೋ ಅವ್ರು ಬರೀತಾರೆ ಅಷ್ಟೇ. ಅದನ್ನು ತಿಳ್ಕೊ ಮೊದಲು. ಎಲ್ಲ ಗ್ರಂಥ ಬರೆಯೋಕ್ಕೆ ಬರ್ತಾರೆ. ಶ್ರೀಮದಾಚಾರ್ಯನ ಅವತಾರ ಮಾಡಿ ಪ್ರತಿಪಾದನೆ ಮಾಡಿ ಅಂದರೆ ಗ್ರಂಥ ಯಾಕೆ ಬರೆದವರು ಅಂದರೆ, ಗ್ರಂಥ ಇಲ್ಲದೇನೆ ಜ್ಞಾನ ಇಟ್ಕೊಳ್ಳೋರು ಋಷಿ ಮುನಿಗಳು. ಅವ್ರು ದಿನ ಏನು ಗ್ರಂಥ ಓದ್ತಾ ಕೂತ್ಕೊಳ್ಳೋಲ್ಲ. ಜ್ಞಾನದ ಅನುಭವವೇ ಅವರು ಒಳಗೊಟ್ಟೋಗ್ಬಿಟ್ಟಿರುತ್ತೆ. ದನ ಕಾಯ್ತಿದ್ರು ಕೂಡ ಅವನು ವೇದಾಚರಣೆ ಏನು ಚಿಂತೆ ಮಾಡ್ತಿರ್ತಾನೆ. ಗೋವನಲ್ಲೇನೆ ವೇದಾರ್ಥಗಳನ್ನು ಚಿಂತೆ ಮಾಡ್ತಾ ಇರ್ತಾನೆ. ಒಂದಿನ ಹೇಳ್ತೇನೆ ಗೋಶಬ್ದಕ್ಕೆ ಏನರ್ಥ ಆಯ್ತಾ. ಎಲ್ಲ ಗೋವನಲ್ಲೇ ಅನ್ವಯ ಮಾಡಿ ಶಾಸ್ತ್ರಾರ್ಥವನ್ನು ಹೇಳೋ ಕಾಲ ಅದು ಉಪನಿಷತ್ ಕಾಲ. ಉಪನಿಷತ್ತಿನಲ್ಲಿ ಏನು ಗುರು ಶಿಷ್ಯರ ವಿದ್ಯೆ ಇದೆ ಅವೆಲ್ಲವೂ ಗೋ ಸಂಬಂಧವಾಗಿ ಬಂದಿರೋದು.
ಆ ವಿದ್ಯೆ ಓದಬೇಕು ಅಂದ್ರೆ ನಿತ್ಯ ಒಂದು ಕಂತೆ ಹುಲ್ ತಂದು ಹಾಕ್ಬೇಕು ಅವ್ನ ಹಸುಗೆ, ಇಲ್ದ್ರೆ ಆ ವಿದ್ಯೆ ಪಾಠ ಹೇಳಲ್ಲ. ಅದೇ ವ್ರತ. ಆ ವಿದ್ಯೆಗೆ ಹುಲ್ ಕುಯ್ಕೊಂಬಂದು ಹಾಕ್ಬೇಕು. ಗುರುಗಳೇ ಹಾಕಿದ್ದೀನಿ ಒಂದು ಕಂತೆ ಮೇಲೆ ಕೂತ್ಕೊಳ್ಳಿ ಪಾಠ ಹೇಳ್ತೀನಿ ಅಂತ. ಗೋವಿಗೆ ಸಮನ್ವಯ ಮಾಡಿ ಗೋ ಅರ್ಥಗಳನ್ನು, ಅದೇ ಶ್ರುತಿಗಳ ಅರ್ಥವನ್ನು ನಿಯೋಜನೆ ಮಾಡಿ ಅದನ್ನು ಬ್ರಾಹ್ಮಣರ ದ್ವಾರ ದೇವರಿಗೆ ಸಮನ್ವಯ ಮಾಡ್ತಕ್ಕಂಥ ಜ್ಞಾನದ ಕ್ರಮ. ನಮ್ಗೆ ಹಂಗಾಗಲ್ಲ ಅಂತಂದ್ರೆ ಲಿಪ್ಯಾತ್ಮಕವಾಗಿ ಇಟ್ಟ. ಲಿಪ್ಯಾತ್ಮಕವಾಗಿ ಯಾಕೆ ಇಟ್ಟಿದ್ದಾನೆ? ಮೊದಲು ಲಿಪಿ ಜ್ಞಾನ ಬಿರುಡೆಗೆ ಹೋಗಲಿ, ಚಿಂತನೆ ಮಾಡು, ಆಮೇಲೆ ಉಪದೇಶದಿಂದ ಜ್ಞಾನವಾಗ್ತದೆ. ವಿದ್ಯೆ ಅದಕ್ಕೆ ವಿದುಜ್ಞಾನಿ ಅಂತ ಧಾತು ಇದ್ರೂ ಕೂಡ ವಿದ್ಯೆ ಯಾರಿಗೆ ಬೇಕಾದ್ರೂ ಬರುತ್ತೆ, ಜ್ಞಾನ ಎಲ್ರಿಗೂ ಇರಲ್ಲ. ಹಾಗಾದ್ರೆ ವಿದುಜ್ಞಾನಿ ಅನ್ನೋ ಧಾತುಯಲ್ಲಿ ವಿದ್ಯೆ ಇರೋರಿಗೆಲ್ಲ ಜ್ಞಾನ ಇದೆ ಅನ್ನೋದಾದ್ರೆ, ಎಂತೆಂಥವರೋ ಪರಮಾತ್ಮನ ದ್ವೇಷಗಳಿಗೂ ವಿದ್ಯೆ ಇದೆ. ರಾವಣನ ವಿದ್ಯೆ ಇರಲಿಲ್ವಾ? ರಾವಣ ಪಾಠ ಅಂತಾನೆ ಇದೆ, ವೇದಕ್ಕೆ ಅರ್ಥ ಬರ್ತಿದ್ದಾನೆ ರಾವಣ ಪಾಠದಲ್ಲಿ. ಅವನು ವಿದ್ಯಾವಂತ, ಹೌದು, ಜ್ಞಾನಿ ಅಂತ ಹೇಳಕ್ಕಾಗತ್ತಾ? ಹಿರಣ್ಯಕಶಿಪು ಜ್ಞಾನ ಇರಲಿಲ್ವಾ? ಜ್ಞಾನಿ ಅಂತ ಹೇಳಕ್ಕಾಗತ್ತಾ? ಅಧ್ಯಯನನೇ ಮಾಡಿರಲಿಲ್ವಾ? ದುರ್ಯೋಧನಾಜ್ಞೆಯೇ ಮಾಡಿರಲಿಲ್ವಾ? ಜ್ಞಾನಿ ಅಂತ ಹೇಳಕ್ಕಾಗತ್ತಾ? 9,000 ಕೋಟಿ ವಿಷಮಂತ್ರದ ಸಿದ್ಧಿ ಇತ್ತು ಅಂತ ಬರೀತಾರೆ. ಸಂಸಿದ್ಧಿ 7 ಕೋಟಿ ಮಹಾಮಂತ್ರಾಣ ಅಂತ ರಾಯರು ವಾಯುದೇವರಿಗೆ ಹೇಳಿದ್ರು, ತಿಳ್ಕೊ ಕಾಮನ್ ಆಗಿ ಅಂತ. 7 ಕೋಟಿ ವಾಯುದೇವರಿಗೆ ಹೇಳ್ಬೇಕಾದ್ರೆ ಕಲಿಗೆ 9 ಕೋಟಿ ಇತ್ತು ಅಂದ್ರೆ ಯಾರಿಗೆ ಜಾಸ್ತಿ ಇತ್ತು ಕೇಳಿದ್ರೆ? ಅದರ ಆಚಾರ್ಯ ಇದ್ದಿದ್ದು ವಿಷಮಂತ್ರಿಗಳೇ. 9 ಕೋಟಿ ವಿಷಮಂತ್ರಿಗಳು ಏನು ಪ್ರಯೋಗ ಮಾಡಿದ್ರು ಏನೂ ಆಗಲಿಲ್ಲ. ಹಿಂಸೆ ಟಿಸ್ ಅಂತ ಪಟಾಕಿ. ಬೇರೆಯವ್ರ ಮೇಲೆ ಏನಾದ್ರು ಮಾಡಿದ್ದ ಅಂದ್ರೆ ಮರುಕ್ಷಣವೇ ಹೋಗ್ತಾನೆ. ಸಿದ್ಧಿ ಹೆಂಗೆ ಬಂದವ್ರಿಗೆ ಅಂದರೆ ಅವ್ರಿಗೂ ಇರುತ್ತೆ. ದೈತ್ಯ ದಾನವರುಗಳು ನಿರ್ಗುಣ ನಿರಾಕಾರ ಅನ್ನೋರ್ಗೂ ಕೂಡ ಬ್ರಹ್ಮಾಸ್ತ್ರಗಳ ಸಿದ್ಧಿ ಇರುತ್ತೆ, ಅವರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಗುಣಪೂರ್ಣನಾದ ಭಗವಂತನ ಉಪಾಸನೆ ಮಾಡಿದರೆ ಬ್ರಹ್ಮಾಸ್ತ್ರ. ಯಾಕೆಂದರೆ ಗಾಯತ್ರಿ ಮಂತ್ರವೇ ಬ್ರಹ್ಮಾಸ್ತ್ರ. ಅದು ನಿರ್ಗುಣ ಅಂತ ಗಾಯತ್ರಿ ಮಾಡಬೇಕಾ, ಗುಣಪೂರ್ಣ ಅಂತ ಗಾಯತ್ರಿ ಮಾಡಬೇಕಾ? ನಿರ್ಗುಣ ಅಂತ ಗಾಯತ್ರಿ ಮಾಡಿರೋರಿಗೆ ಸಿದ್ಧಿ ಎಲ್ಲಿಂದ ಬಂತು? ಬ್ರಹ್ಮಾಸ್ತ್ರ ಪ್ರಯೋಗದ್ದು ಅಂತ ಪ್ರಶ್ನೆ ಮಾಡಿದ್ರೆ, ಸೃಷ್ಟಿ ಮಾಡಿಕೊಟ್ನ ಇಲ್ಲ ಆ್ಯಸ್ ಇಟ್ ಈಸ್ 2 ಥರ ಇದೆಯಾ, ಏನದ ಅರ್ಥ, ಹೆಂಗೆ ಕೂಡಿಸೋದು? ಇಂಥವೆಲ್ಲ 100 ಪ್ರಶ್ನೆಗಳು ಬರ್ತವೆ. ಅವೆಲ್ಲ ಮನಸ್ಸಲ್ಲೇ ನುಂಗ್ಕೊಂಡು ನಾವು ಪಾಠಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಬಿಡಿ ಬಾಯಿನ, ಏನು ಹೇಳ್ತಾರೆ ನೋಡೋಣ. ಹಿಂದೆ ಹಂಗಲ್ಲ, ನಿಂದೇನಿದೆ ಹೇಳು, ಆಮೇಲೆ ಮುಂದೊಂದು ಆ ಕ್ರಮದಲ್ಲಿ ಇದ್ದೊತ್ತಿಗೆ ಅವರ ಜ್ಞಾನಕ್ಕೂ ನಮ್ಮ ಜ್ಞಾನಕ್ಕೂ ಡಿಫರೆನ್ಸ್ ಬಿಟ್ವೀನ್ ಕಮ್ ಅಂಡ್ ಗೋ ಅಷ್ಟು ಗೊತ್ತಾಗ್ತಾ ಇದೆ. ನಮ್ಮ ಗುರುಗಳು ಹೇಳಿದ್ದಕ್ಕೂ ಇವತ್ತಿನ ನಾವು ಪ್ರಪಂಚ ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಮಾತಿಗೆ ಹೋಗಲ್ಲ. ನೀವು ಬಂದರೆ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನೀನು ಯಾವ ಲೆವೆಲ್ಲು ಪ್ರಶ್ನೆ ಏನು ಮಾಡ್ತೀನಿ. ಹಾಗೆಲ್ಲಿ ಉತ್ತಮರ ಸಂಗತಿಯನ್ನು ಇತ್ತು ಸಲವು ಏನೇನಾಗುತ್ತೆ ಅದನ್ನೇ ನುಡಿ ಮಾಡ್ತಾರೆ. ಭಕ್ತಿಗೆ ಬೇಕಾದಂಥ ಕ್ರಮಗಳನ್ನೆಲ್ಲ ಒಂದು ನುಡಿ ಮಾಡ್ತಾರೆ. ತಿರುಗಿ ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ, ಪರಿಪರಿಯ ಪಾಪಗಳ ಮಾಡಲಾರೆನು ಕೃಷ್ಣ, ಜನನ ಮರಣಗಳೆರಡು ಪರಿಹಾರ ಮಾಡಯ್ಯ, ಕರುಣಾ ಸಮುದ್ರ ಮುರವೈರಿಸಿರಿ ಕೃಷ್ಣ, ಉತ್ತಮರ ಸಂಗತಿಯನ್ನು ಇತ್ತು ಸಹ. ಜನನ ಮರಣಗಳ ಪರಿಹಾರ ಮಾಡುವಂಥ ದೇವರ ಹತ್ರ ಪ್ರಾರ್ಥನೆ ಮಾಡೋದಕ್ಕೆ ಉತ್ತಮರ ಸಂಗತಿ ಕೊಡುವಂಥ ಏನು ಸಂಗತಿ ಕೇಳಕ್ಕೆ? ಜನನ ಮರಣದವರೆಗೂ ಕೂಡ ಪರಿಹಾರ ಮಾಡತಕ್ಕಂಥ ಶಕ್ತಿ ಸಾತ್ವಿಕ ಜನರುಗಳಿಗೆ ಸಜ್ಜನಗಳ ಉಪದೇಶಾಮೃತದಲ್ಲಿ ಸೇರಿರುತ್ತೆ. ಅಲ್ಲಿಂದ ಬಂದರೆ ನಿಮಗದು ಮಾರ್ಪಾಡಾಗೋದು, ಜ್ಞಾನವಾಗಿ ಕೂತಿರೋದು. ಅರ್ಥ ಆಯ್ತಾ? ಅವಸ್ಥಾ ವಿಶೇಷಕ್ಕೆ ಕನ್ವರ್ಷನ್ ಮಾಡೋದು ಉಪದೇಶದ ಬೇಕು. ಅದಕ್ಕೆ ಶ್ರೀನಿವಾಸ ಕಲ್ಯಾಣದಲ್ಲಿ ಏಕಕಾಲದಲ್ಲಿ ಬೃಹಸ್ಪತ್ಯಾಚಾರ ಶುಕಾಚಾರ್ಯ ಇಬ್ಬರು ಬಂದು ಕೂತ್ಕೋತಾರೆ. ಇಬ್ಬರಿಗೂ ನಮಸ್ಕಾರ ಮಾಡ್ತಾನೆ ಆಕಾಶ ಮಹಾರಾಜ. ಅಲ್ಲಿ ಒಂದು ಪದಪ್ರಯೋಗ ಮಾಡಿದ್ದಾರೆ, ವಿದ್ಯಾಗುರುಂಚ ಜ್ಞಾನಗುರುಂಚ ನತ್ವ. ಪುರಾಣ ಅಂದ್ರೆ ಪುಕ್ಕಟೆ ಅಂತ ತಿಳ್ಕೊಬೇಡಿ. ಆ ಪುರಾಣದಲ್ಲಿ ನಿಮ್ಗೆ ಅಂತ ಬುದ್ಧಿ ಬಂದೇ ಯಥಾರ್ಥ ಜ್ಞಾನ ಆಗ್ತಾ ಇಲ್ಲ. ಆಯ್ತಾ? ಇತಿಹಾಸ ಪುರಾಣಾಭ್ಯಾಂ ವೇದಂ ಸಗುಭ್ರಮೇ ಬರೀ ಪಂಕ್ತಿ ಪ್ರಯೋಗಕ್ಕೆ ಇಟ್ಕೋಬೇಡಿ. ಯೋ ವಿದ್ಯಾಶ್ಚತುರೋ ವೇದಾನ್ ಸಾಂಗೋಪನಿಷದ್ವಿಜ. ಷಡಂಗವನ್ನು ಅಧ್ಯಯನ ಮಾಡಿದ್ರೂ ಕೂಡ ಪುರಾಣವನ್ನು ಯಾವೊಂದು ಬಿಟ್ಟಲ್ಲೋ ಅದನ್ನು ವೇದವ್ಯಾಸದೇವರು ಹೇಳ್ತಾರೆ. ಯೋ ವಿದ್ಯಾಶ್ಚತುರೋ ವೇದಾನ್ ಸಾಂಗೋಪನಿಷದ್ವಿಜ ನಚೇತ್ ಪುರಾಣ ಸಂವಿದ್ಯಾ ನೈವ ಸಸ್ಯಾದ್ ವಿಚಕ್ಷಣ. ಅವನಿಗೆ ಸರಿಯಾದ ಜ್ಞಾನ ಇಲ್ಲ ಅಂತ ತಿಳ್ಕೊಂಬಿಡು ಪುರಾಣ ನೋಡದೆ ಇದ್ದವ್ರಿಗೆ. ಅದಕ್ಕೆ ಉದಾಹರಣೆ ಎಲ್ಲಿ ಕೊಡೋದು? ಆಚಾರ್ಯ
ಸೂತ್ರಾರ್ಥವನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಸೂತ್ರಾರ್ಥ ಪ್ರತಿಪಾದಕವಾದಂಥ ಯಾವ ಶ್ರುತಿಯನ್ನು ಕೊಡ್ತಾರೋ ಆ ಶ್ರುತ್ಯರ್ಥ ಪ್ರತಿಪಾದಕವಾಗಿರ್ತಕ್ಕಂಥ ಪುರಾಣವನ್ನು ಕೊಟ್ಟು ಹೆಣಿತಾರೆ. ಪ್ರತಿ ಸೂತ್ರಕ್ಕೂ ಕೂಡ ಅಂದ್ರೆ ಎಷ್ಟು ಶ್ರುತಿಗಳನ್ನು ಬಳಸ್ತಾರೋ ಅಷ್ಟು ಪುರಾಣ ವಾಕ್ಯಗಳನ್ನು ಬಳಸ್ತಾರೆ ಶ್ರೀಮದಾಚಾರ್ಯರು. ಅಂದರೆ ಪುರಾಣ ಬಿಟ್ಟು ಶಾಸ್ತ್ರಾರ್ಥಗಳನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಪುರಾಣ ಶಾಸ್ತ್ರ ಎಂಬತಕ್ಕಂಥದ್ದು ಎರಡು ಟ್ವಿಸ್ಟೆಡ್, ಎರಡು ಹೊಂದ್ಕೊಂಡಿರೋದೇ ವಿನ, ಸಮನ್ವಯ ಆಗಿರೋದೇ ವಿನ, ಒಂದಕ್ಕೊಂದೇ ಪೂರಕವಾಗಿರೋದೇ ವಿನ ಪುರಾಣನೇ ಬೇರೆ ಹೇಳುತ್ತೆ ಶಾಸ್ತ್ರನೇ ಬೇರೆ ಹೇಳುತ್ತೆ ಅಂತ ತಿಳ್ಕೊಬೇಡ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಪುರಾಣ ಒಂದು ಹೇಳುತ್ತೆ, ವೇದ ಒಂದು ಹೇಳುತ್ತೆ, ಶಾಸ್ತ್ರ ಒಂದು ಹೇಳುತ್ತೆ, ದೇವ್ರ ನಾಮ ಒಂದು ಹೇಳುತ್ತೆ ಅಂದರೆ ಅದು ಸಿದ್ಧಾಂತ ಹೆಂಗಾಗುತ್ತೆ ಅಂತ. ಯಾವ್ದಾದ್ರು ಒಂದಕ್ಕೆ ಅದೆಲ್ಲ ಸಮನ್ವಯ ಆಗುತ್ತೆ, ಆಗದು ಸಿದ್ಧಾಂತ. ಇಲ್ಲ ಸಿದ್ಧಾಂತ ಹೆಂಗಾಗುತ್ತೆ ಅನ್ನೋ ಒಂದು ನೀ ಶ್ರುತಿ ತಗೊಂಡ್ರೆ ಅದಕ್ಕೆ ಶಾಸ್ತ್ರ, ಪುರಾಣ ವಾಕ್ಯಗಳು, ದೇವ್ರ ನಾಮಗಳು ಎಲ್ಲ ಅನ್ವಯ ಮಾಡಬೇಕು. ನೋಡಿ, ಸುಮ್ಮನೆ ಒಂದು ದೃಷ್ಟಾಂತಕ್ಕೆ ತೋರಿಸ್ತೇನೆ. ಗುರುಗಳು ಕೊಟ್ಟಿ ಆತಿಷ್ಠಂತಿ ನಾಮ ನಿವೇಶನಾನಾಂ ಕಾಷ್ಟಾನಾಂ ಮಧ್ಯೆ ನಿಹಿತಂ ಶರೀರಂ. ಎಷ್ಟು ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಆತಿಷ್ಠಂತಿ ನಾಮ ನಿದೇಶನಾನಾಂ, ಎಲ್ಲಿವರೆಗೆ ದೇಹದೊಳಗೆ ಜೀವ ಇರ್ತಾನೋ ಆತಿಷ್ಠಂತಿ, ಅಲ್ಲಿವರೆಗೂ ಇದಕ್ಕೊಂದು ನಾಮ ಇದೆ, ಇದಕ್ಕೊಂದು ನಕ್ಷತ್ರ ಇದೆ, ಇದಕ್ಕೊಂದು ಗೋತ್ರ ಇದೆ, ಇದಕ್ಕೊಂದು ಪಾನ್ ಕಾರ್ಡ್ ಇದೆ, ಇದಕ್ಕೊಂದು ಆಧಾರ್ ಕಾರ್ಡ್ ಇದೆ, ಇದಕ್ಕೊಂದು ಬ್ಯಾಂಕ್ ನಂಬರ್ ಇದೆ, ಇದು ಮನೆ ರಿಜಿಸ್ಟ್ರೇಷನ್ ಹೆಸರು ಇದೆ, ಜೀವ ಇದೆಯೋ ಬಿಟ್ಟು ಹೋದ ಅಂದರೆ ಕಾಷ್ಟಾನಾಂ ಮಧ್ಯೆ ನಿಹಿತಂ ಶರೀರಂ. ಕಾಷ್ಟಗಳ ಮಧ್ಯದಲ್ಲಿ ನಿನ್ನ ಶರೀರ ಇಟ್ಟಾಗ ಏನೇನು ಏವಂ ಗುಣ ವಿಶೇಷಣ ಇತ್ತೋ ಅದೆಲ್ಲನೂ ಇಂದಿರಾರ್ಥ ಮೂರ್ಖಾಸನ ಪ್ರಯೋಗ ಮಾಡಿ. ಇದೇ ಮಾತನ್ನು ಭ್ರಷ್ಟ ಜನ್ಮದಲ್ಲಿ ಬಂದು ದುಷ್ಟ ಕರ್ಮಗಳನ್ನೇ ಮಾಡಿ, ಭ್ರಷ್ಟ ಜನ್ಮದಲ್ಲಿ ಬಂದು ದುಷ್ಟ ಕರ್ಮಗಳನ್ನೇ ಮಾಡಿ ಬಿಟ್ಟು ಹೋಗ ಸಮಯ ಪುರಂದರ ವಿಠಲ ನಾಮ ಒದಗದೋ. ರಾಮ 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 ಸೀತಾ ರಾಮ ಎಂದಿರು ಸೇವ ಧನಾನಿ ಭೂಮು ಪಶುವಶ್ಚ ಗೋಷ್ಠೆ ಭಾರ್ಯಾ ಗೃಹದ್ವಾರಿ ಜನ ಸ್ಮಶಾನೆ ದೇಶ್ಚಿತಾಯಾಂ ಪರಲೋಕ ಮಾರ್ಗೆ ಜೀವಾನುಗೋ ಗಚ್ಚತೆ ಧರ್ಮ ಏಕ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಯಾವ ಇನ್ಫ್ಲುಯೆನ್ಸ್ ಬೇಕಾಗಿಲ್ಲ, ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಅದನ್ನು ತಂದುಕೊಡ್ತಾರೆ ಸಂಜೀವ ರಾಶಿ ಉಪದೇಶ ಮಾಡಿ. ವಿತ್ ಎಕ್ಸಾಂಪಲ್ ಕೊಡ್ತಾರೆ, ತಮ್ಮ ಅನುಭವವನ್ನು ದಾರೆ ಎರೀತಾರೆ. ನಿಮ್ಮ ಅನುಭವಕ್ಕೆ ಬರುವಂತೆ ಉಪದೇಶ ಇರುತ್ತೆ. ಯಾರು 100 ಸಾರಿ ಆ ಒಂದು ವಿಷಯವನ್ನು ಅನುಭವಿಸಿ ಭಗವತ್ ಸಂಬಂಧವಾದ ಸುಖವನ್ನು ಪಟ್ಟಿರ್ತಾರೋ ಅವರು ಹೇಳುವ ಮಾತು ನಾಸ್ತಿಕನ್ನು ಕೂಡ ಕ್ಷಣದಲ್ಲಿ ಪರಿವರ್ತನೆ ಎಂಬತಕ್ಕಂಥದ್ದು ಮಾಡ್ತದೆ. ಎಲ್ಲರ ಮಾತು ಪರಿವರ್ತನೆ ಮಾಡುವುದಿಲ್ಲ, ಇದು ಅನುಭವಿಸಿದಾಗ ಗೊತ್ತಾಗುತ್ತೆ. ಎಲ್ಲರೂ ಉಪದೇಶ ಮಾಡಿದ್ರೆ ಪರಿವರ್ತನೆ ಆಗುತ್ತಾ? ತಂದೆ ತಾಯಿ ಏಕಾದಶಿ ಅನ್ನ ತಿನ್ನು ಅಂತ ಹೇಳ್ತಾರ ಮಕ್ಕಳಿಗೆ, ಆಸೆ ಇರಲ್ವ? ಅವ್ರು ಉಪವಾಸ ಮಾಡುವಾಗ ಮಕ್ಕಳು ಕೂಡ ಹಾಗೆ ಇರಬೇಕು, ಏನು ಒಂದಾರು ಮಾಡ್ರಪ್ಪ ದೇವರ ಪಾತ್ರ ಆಗಿತ್ತಾನೆ ಹೇಳ್ತಾರೆ, ಆದರೆ ಕೇಳೋದಿಲ್ಲ. ಯಾವುದೋ ಆಚಾರ ಪುರಾಣ ಕೇಳ್ಕೊಂಬಂದ್ರೆ ಅವರೇ ನಮ್ಮ ಗುರುಗಳು, ಅವ್ರು ಹೇಳಿದ್ರು ಬಿಟ್ಬಿಟ್ವಿ ಅಂದರೆ ತಂದೆ ತಾಯಿಗೆ ಏನು ಅನ್ನ ತಿನ್ನು ಅಂತ ಹೇಳ್ತೀರ? ಇವ್ರ ಮಾತಿಗೆ ಬೆಲೆ ಇಲ್ಲ. ಅವನ ಪುಣ್ಯಾತ್ಮ ಹೇಳ್ದ ಅದಕ್ಕೆ ಏಕಾದಶಿ ಎಲ್ಲ ನಮ್ದು ಆಚಾರ್ಯ ಅವರೇ ಹೇಳ್ದಾಗ ನಮ್ಮ ಹುಡುಗ ಮಾಡ್ತಾನೆ. ನಿಮ್ಮಪ್ಪ ಏನು ವಿರೋಧಿನ? ಯಾಕೆ ಅಂದರೆ ಋಣ ಇಲ್ಲ. ಜನ್ಮ ಕೊಟ್ಬಿಟ್ಟಾಕ್ಷಣ ಋಣ ಇರಬೇಕು ಅಂತೇನಿಲ್ಲ. ಜನ್ಮ ಕೊಟ್ಟಿದ್ದಾನೆ ಎನ್ನುವುದು ಕೃತಜ್ಞತೆಗೋಸ್ಕರ ಇಟ್ಕೊಳ್ತಕ್ಕಂಥ. ಜನ್ಮ ಕೊಟ್ಟವನು ಕಳ್ಳ ಆಗ್ಬೋದು, ಇನ್ನೊಬ್ಬ ಇದಾಗ್ಬೋದು, ಒಬ್ಬ ಅಧ್ಯಯನ ಮಾಡ್ಬೋದು, ಒಬ್ಬ ಜ್ಞಾನಿ ಆಗ್ಬೋದು ಅಲ್ಲೇ. ಆದ್ರೆ ಜನ್ಮ ಕೊಟ್ಟಿದ್ದಕ್ಕೆ ತಾನೇ ನೀವು ಇದೆಲ್ಲ ಅಂದಿದ್ದು. ಸುಧಾಮಂಗಳ ಮಾಡಿದ್ವು, ಜನ್ಮ ಕೊಟ್ಟಿದ್ದಕ್ಕೆ ತಾನೆ. ಅಪ್ಪ ಓದಿಲ್ಲ ಅದಕ್ಕೆ ನಮಸ್ಕಾರ ಮಾಡಲ್ಲ ಅಂದ್ರೆ? ಆದ್ರೆ ಹಸು ಸುಧಾ ಓದಿಲ್ಲ, ಹಸುಗೂ ನಮಸ್ಕಾರ ಮಾಡಬೇಡ, ಗೋಕರಸ ಹೇಳ್ಬೇಡ, ಗೋ ನಮನ ಮಾಡಬೇಡ. ಯಾಕೆಂದ್ರೆ ಅದೇನು ಸುಧಾ ಓದಿಲ್ಲ, ತಿರಿಯಕ್ಕೆ ಅವನಿಗೆ ಬಸ್ ಸ್ಟ್ಯಾಂಡಲ್ಲಿ ಬಿದ್ದಿರೋ ಬಾಳೆಹಣ್ಣು ಸಿಪ್ಪೆ ತಿನ್ಕೊಂಡ್ಬರುತ್ತೆ, ಅದಕ್ಕೇನು ಗೋಕರಸ ಇಟ್ಟು ನಮಸ್ಕಾರ ಮಾಡೋದು ಅಂತ ಕೇಳಿದ್ರೆ ಏನು ಹೇಳ್ತಿ? ಆಗ ನಮಸ್ಕಾರ ಮಾಡಬೇಕಾ ಮಾಡಬಾರ್ದ? ಗೋನಲ್ಲಿ ವಿಭೂತಿ ರೂಪ ಇದೆ, ನಮಸ್ಕಾರ ಮಾಡಬೇಕಾ ಬಿಡಬೇಕಾ? ಅದಕ್ಕೆ ಹೆಂಗೆ ಜ್ಞಾನ ಇಲ್ಲ, ಪಾಪ ಪುಣ್ಯ ಲೇಪ ಇಲ್ಲ. ಇಲ್ಲ ಬ್ರಾಹ್ಮಣ ವಿದ್ಯಾ ಪೀಠಾಧಿಪತಿಗಳಿಂದಲೂ ಕೂಡ ನಮಸ್ಕಾರಕ್ಕೆ ಯೋಗ್ಯವಾದಂತಹದ್ದು ಗೋವು ಅಂದರೆ
ಕೆಲಸ ಮಾಡು, ನಾಳೆಯಿಂದ ಸ್ವಾಮಿ ನಮಗೆ ಗೋಜನ್ಮನೆ ಕೊಡು, ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ, ಪೀಠಾಧಿಪತಿಗಳು ನಮಸ್ಕಾರ ಮಾಡ್ತಾರೆ, ಸ್ವಧಾಮಂಗಳ ಮಾಡಿರೋರು ಕೂಡ ಅದೇ ಶ್ರೇಷ್ಠ. ಅದರಿಂದ ಗೋಜನ್ಮ ಕೊಡು ಕೇಳ್ಕೊತಾರೆ ಯಾರು? ತಿರಿಯಜ್ಞೋನಿ ಪಾಪದಿಂದ ಬರೋದು ಶಾಸ್ತ್ರ ಹೇಳ್ತಿರೋದು. ಹಸು ಜನ್ಮ ತಿರಿಯಜ್ಞೋನಿನ ಏನದು? ಮತ್ತು ಅದು ಹೇಗೆ ಬ್ರಾಹ್ಮಣರಿಂದ ನಮಸ್ಕಾರಕ್ಕೆ ಯೋಗ್ಯವಾಯಿತು? ಪ್ರಶ್ನೆಗಳು ಹುಟ್ಟಲ್ಲ, ಅದಕ್ಕೆ ಉತ್ತರ ಬೇಕಾಗಿಲ್ಲ. ನೀವು ಕೂತ್ಕೊಂಡು ಅದನ್ನ ಹಾಕೊಳ್ಳಿ, ಗೊತ್ತಾಗುತ್ತೆ. ಅದರಿಂದ ಯಾಕೆ ಗೋನಮನ ಹೇಳಿಲ್ಲ? ನಾನಿರ್ತೇನೆ, 33 ಕೋಟಿ ದೇವತೆಗಳು ಅದರೊಳಗಿರ್ತಾರೆ, ಬ್ರಾಹ್ಮಣನಲ್ಲೂ ಇರ್ತಾರೆ. ಹಾಗಾದ್ರೆ ಬ್ರಾಹ್ಮಣ ಯಾಕೆ ಗೋ ಮಾಡಬೇಕು? ಬ್ರಾಹ್ಮಣೋ ವೈ ದೇವಾ ಅಗ್ನಿರ್ವೈ ದೇವಾ ಆಪೋ ವೈ ದೇವಾ. ಶ್ರುತಿ ಇದೆಲ್ಲ ಸಮಸ್ತ ದೇವತೆಗಳು ಇರ್ತಾರೆ, ನೀರಿನಲ್ಲಿ, ಅಗ್ನಿಯಲ್ಲಿ, ಬ್ರಾಹ್ಮಣನಲ್ಲೂ ದೇವತೆಗಳಿರ್ತಾರೆ, ಗೋವನಲ್ಲೂ ಇದೆ. ಮತ್ತು ಬ್ರಾಹ್ಮಣನ ನಮಸ್ಕಾರ ಹೇಳಿದವನು ಗೋವನ್ನು ಹೇಳ್ಕೊಂಡು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿಸ್ತಾರ? ಹಗ್ಗ ಹಿಡಿದು ಮಾಡಿಸ್ಕೋತಾನ? ಬರುತ್ತಾ ಮಾಡಿದ್ರೆ? ಅದಕ್ಕೆ ಗೋ ಶಬ್ದಕ್ಕರ್ಥ ಹೇಳಿ ಶಾಸ್ತ್ರಗಳನ್ನ ಅನ್ವಯ ಮಾಡ್ತಿದ್ರು ಅನ್ನೋಕ್ಕೆ ಒಂದು ಉದಾಹರಣೆ ಇಟ್ಕೊಳ್ಳಿ, ಆಯ್ತಾ? ಅಂಥ ಗೋವುಗಳು ದೇವಲೋಕದಲ್ಲಿವೆ. ನಂದಿನಿ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದರು, ಒಳಗಿಂದ ಬಿಚ್ಕತ್ತಿ ಹಿಡ್ಕೊಂಡಿರೋರು ಬಂದರು, ಕಾಮಧೇನು ಒಳಗಿಂದ ಗಡಗಡ ನಡಗ್ಬಿಟ್ರು, ಎಷ್ಟು ಬಿಟ್ರು, ಕಮಂಡಲ ಗಿಮಂಡ ಎಲ್ಲ, ಕಮಂಡಲನೂ ಅಲ್ಲಾಡ್ಸಕ್ಕಾಗಲಿಲ್ಲ. ವಿಶ್ವಾಮಿತ್ರರು ಬಾಣಪ್ರಯೋಗಗಳೆಲ್ಲ ಮಾಡಿದ್ರೆ ಎಲ್ಲ ವೇಸ್ಟ್. ಧನು ಬಿಲ್ಲು ಏನಿದೆ ಎಲ್ಲ ದಿಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಹೋದ್ರು ತಪಸ್ಸಿಗೆ. ಬ್ರಾಹ್ಮಣನಾಗೋ ತಕ್ಕ ವಾಪಸ್ ಬರೋಲ್ಲ. ಕ್ಷತ್ರಿಯ ಬ್ರಾಹ್ಮಣನಾಗ್ತಾನಂದ್ರೆ ಎಲ್ಲಿದೆ ಶಾಸ್ತ್ರದಲ್ಲಿ? ಆದರೆ ಬ್ರಹ್ಮಜ್ಞಾನಿ ಬ್ರಾಹ್ಮಣ ಆಗಿ ಬಂದು ಇವಕ್ಕೆಲ್ಲ ಏನು ಹೇಳ್ತೀರಿ? ಆಚಾರ ಸಿದ್ಧಾಂತ ಮಾಡ್ತಾರೆ ನಿರ್ಣಯದಲ್ಲಿ. ಯಾವ ತಾಯಿ ಗರ್ಭದಿಂದ ಬಂದಿಯೋ ಅದು ಏನು ಮಾಡಿದ್ರು ಕೆಡಿಸ್ಕೋಬೋದೇ ವಿನ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಜಾತಿ ಕೆಟ್ಟ ಬ್ರಾಹ್ಮಣ ಅಂತ ಕರೀತಾರೆ ವಿನ ಬ್ರಾಹ್ಮಣ ಅಲ್ಲ ಅಂತ ಕರೆಯೋಕ್ಕಾಗಲ್ಲ. ಯಾವುದೇ ಮಠದಲ್ಲಿ ನೀ ಕೆಟ್ಟಿದ್ರು ಕೂಡ ಕೆಟ್ಟ ಬ್ರಾಹ್ಮಣ ಅಂತಾರೆ ಇವನ, ಬ್ರಾಹ್ಮಣ ಶಬ್ದ ತೆಗೆಯಕ್ಕೆ ಬರಲ್ಲ. ಇನ್ಯಾವುದೋ ವರ್ಣದಲ್ಲಿ ಹುಟ್ಟಿರೋನಿಗೆ ನೀ ಏನು ಮಾಡಿದ್ರು ಅವನ ಬ್ರಾಹ್ಮಣ ಅಂತ ಕರೆಯಕ್ಕೆ ಬರಲ್ಲ. ಇವರೆಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಹಾಗೆ ತಿರುಗಿ ತಿರುಗಿ ಪುಟ್ಟಲಾರೆ ಅದನ್ನು ಮಾಡುತ್ತೆ. ಪರರ ಬಾಧಿಸಲಾರೆ, ಎಷ್ಟು ವ್ಯಾಖ್ಯಾನ ಮಾಡ್ಬೋದು. ಪರರ ಬಾಧಿಸಲಾರೆ, ಜನ್ಮ ಕೊಟ್ಟು ತಾಯಿಯಿಂದ ಪ್ರಾರಂಭ ಮಾಡ್ಕೊಳ್ಳಿ, ಎಷ್ಟು ಕಷ್ಟ ಕೊಡುತ್ತೆ. ಎನ್ಮೆ ಗರ್ಭೆ ವಸದ ಪಾಪ ಮುಗ್ರಂ ಯಜ್ಜಾಯ ಮಾನಸ್ಸ ಚ ಕಿಂಚಿದನ್ಯತೆ. ಅಲ್ಲಿಂದ ಪ್ರಾರಂಭ ಪಾಪಗಳು. ತಾಯಿ ಹೊಟ್ಟೆಯಲ್ಲಿ ಹೊಡಿತೇವೆ ಬೇಕಾದ ಮಾಡ್ತೇವೆ. ಎಷ್ಟು ಸಂಕಟ ಪಡ್ತಾಳೋ ನಮಗೇನು ಗೊತ್ತು. ಆಮೇಲೆ ಬಂದಮೇಲೆ ಹೌದು ನಿಜವಾಗ್ಲೂ ಪಟ್ಟಿದ್ಯಾ, ಮತ್ತು ನನ್ನ ಹೆಂಡತಿ ಏನು ಹೇಳಲೇ ಇಲ್ಲ ಅಂತ. ನಿನ್ನ ಗರ್ಭದ ದುಃಖ ನನಗೆ ಅನುಭವಕ್ಕೆ ಬರೋವರೆಗೂ ನಾವು ಒಪ್ಪಲ್ಲ ಅಂತ ತರ್ಕ ತೆಗೆದ್ರೆ ಇವನು ಯಾವತ್ತು ಗರ್ಭಿಣಿ ಆಗಬೇಕು? ಇವನ್ಗೆ ಯಾವತ್ತು ಅನುಭವ ಬರಬೇಕು? ಹೆಂಡತಿ ಸಂಕಟ ಅವೆಲ್ಲ ನಾಟಕ ಆಡ್ಬೇಡ. ನಂಗೆ ಅನುಭವಕ್ಕೆ ಬರೋದನ್ನು ನಾವು ಒಪ್ಪಲ್ಲ ಅಲ್ಲ. ಅದಕ್ಕೇನು ಉತ್ತರ ಕೊಡ್ತೀರಿ? ಆ ಥರ ನೀವು ವಾದ ಕೇಳಿದ್ರೆ ಯಾರೇನೂ ಕೊಡೋಕ್ಕಾಗಲ್ಲ. ಆಯ್ತಾ? ಒಂದು ಮಾರ್ಗ ಇದೆ, ಅದಕ್ಕೆಲ್ಲ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತಿದೆ ಅಲ್ವಾ? ಕೆಲವು ಆ್ಯಕ್ಟ್ಗಳಿರುತ್ತೆ, ಆ್ಯಕ್ಟಿಗೆ ಕ್ರಮವಾಗಿ ಹೋಗ್ಬೇಕು. ಸೈಟೇಷನ್ ಆ್ಯಂಡ್ ಸೆಕ್ಷನ್ಸ್ ಅಂತ ಇದೆ, ಅದರ ಮೇಲೆ ನೀವು ವಾದ ಮಾಡ್ಕೊಂಡು ಹೋಗ್ಬೇಕು. ಆದರೆ ರೂಲ್ಸು ಸೈಟೇಷನ್ನು ಸೆಕ್ಷನ್ಗೂ ಓವರ್ಕಮ್ ಮಾಡಿ ಟೋಪಿ ಹಾಕುವಂಥದ್ದು ಬೇಕಾದಷ್ಟಿದೆ. 420 ಚೀಟಿಂಗು, 500 ರೂಪಾಯಿಂದ ಚೆಕ್ ಬೌನ್ಸ್ ಆದ್ರೂ 420ನೇ. 1000 ಆನೆ ಕೊಂದ ವೀರಪ್ಪ, ಅದು 420 ಚೀಟಿಂಗ್ ಕೇಸೆ. ವಾದ 500 ರೂಪಾಯಿಗೆ ವಾದ ಮಾಡ್ತಾನ ಲಾಯರು. 420ಲಿ ಸಬ್ ಎಡಿಷನ್ ಬೇಕಾದಷ್ಟಿದೆ ಚೀಟಿಂಗ್ ಕೇಸ್ಗಳು. ಆದರೆ 420ನೇ ಅದೊಂದರಲ್ಲಿ. ಹಾಗೆ ನಾರದೀಯ ಭಕ್ತಿ ಸೂತ್ರಗಳಿವೆ. ಒಂದೊಂದು ಸೂತ್ರದಲ್ಲಿ ಅದರದೇ ಭಕ್ತಿಗೆ ಬೇಕಾದಂಥ ಲಕ್ಷಣೋಪೇತವಾದಂಥ ಕ್ರಮಗಳನ್ನು ವರ್ಣನೆ ಮಾಡ್ತಾರೆ. ಅದನ್ನಿಲ್ಲಿ ತೋರಿಸ್ತಾರೆ ಯಾರು? ಶ್ರೀಪಾದರ. ತಿರುಗಿ ತಿರುಗಿ ಪುಟ್ಟದಂತೆ ಮಾಡುವ ಶಕ್ತಿ ಇದೆ ಭಕ್ತಿಗೆ. ಪರರ ಬಾಧಿಸಲಾರೆ, ಯಾರ್ಯಾರು ಹೊಟ್ಟೆಗೆ ಹೋಗ್ತೀವೋ, ಯಾವ್ಯಾವ ವರ್ಣದ ಅಂಶಕ್ಕೆ ಹೋಗ್ತೀವೋ, ಎಲ್ಲೆಲ್ಲಿ ಹೋಗಿ ಸಾಯ್ತೀವೋ, ತಿರಿಯೋಕ್ಕೆ ಅವನಿಗೆ ಹೋಗ್ತೀವೋ, ಮನುಷ್ಯ ಜನ್ಮಕ್ಕೆ ಹೋಗ್ತೀವೋ, ಯಾವ ಎಷ್ಟು ಜನ್ಮ ಅನುಭವಿಸಿದು? ಅದು ಕನಕದಾಸರ ಮಾತೇ ಮಾತು. ಇನ್ನೊಂದು ಜ್ಞಾಪಿಸ್ಕೊಂಡ್ಬಿಟ್ರೆ ಪ್ರಫುಲ್ಲತೆಯ ಒಂದು ಸುಖ ಒಳಗಡೆ ಆಗತ್ತೆ. ಆ ವಾಕ್ಯ ಸುಖ ಬೇಕು ಅನ್ಸಲ್ಲ. ಅದಕ್ಕೆ ಆ ಭಕ್ತಿ ಇರೋನು ಅವನ ಪ್ರಪಂಚದ ಕಡೆಗೆ ಗಮನ ಕೊಡೋದಿಲ್ಲ.
ಯಾಕೆಂದ್ರೆ ಅಷ್ಟು ಸುಖ ಒಳಗೆ ಆಗ್ತಾ ಇರುತ್ತೆ ಅವನಿಗೆ. ಅವನು ಪುಸ್ತಕ ಬೇಡ, ಪಾಲಾಸೆ ಬೇಡ, ಪಾರಾಯಣ ಬೇಡ, ಯಾವುದೇ ಬೇಡ. ಭಗವಂತನ ವಿಷಯವನ್ನು ಚಿಂತನೆ ಕೂತ್ರೆ ಅವನಿಗೆ ಪ್ರಪಂಚ ಬೇಡ. ಮುಂದೆ ಬರುತ್ತೆ ಸೂತ್ರಗಳಲ್ಲಿ. ಅದು ಕನಕದಾಸರು ನೋಡಿ, ಹುಟ್ಟದ ಯೋನಿಗಳಿಲ್ಲ, ಬೆಟ್ಟದ ಭೂಮಿಗಳಿಲ್ಲ, ಹುಟ್ಟಿ ಮುಟ್ಟದ ವಸ್ತುಗಳಿಲ್ಲ. ಗುಟ್ಟು ಕಾಣಿಸಬಂತು ಕಿರಿದೇನು ಕಿರಿದೇನು, ಗುಟ್ಟು ಕಾಣಿಸಬಂತು ಕಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞ ನೆನೆ ಕಂಡ್ಯ ಮನುಜ, ಕುಲ ಕುಲ ಕುಲವೆಂದು ಹೊಡೆದಾಡಲಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ. ಇಷ್ಟೇ ವಾಕ್ಯ ಚೌಟುದ್ದ. ಹುಟ್ಟದ ಯೋನಿಗಳಿಲ್ಲ, ಎಷ್ಟರ್ಥ. ಬಹುನಾಂ ಜನ್ಮನಾಮಂತೆ ಜ್ಞಾನವನ್ನು ಕೋಟಿಗಟ್ಟಲೆ ಅನುಭವಿಸ್ಬಿಟ್ಟಿದ್ದೀವಿ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ. ಎಲ್ಲೆಲ್ಲಿ ಹುಟ್ಟಿದೀವ? ಬೆಂಗಳೂರಲ್ಲೇ ಹುಡ್ತೀವಿ. ಅಜ್ಜಮ್ಮ ನೀಮ ಇದೆಯಾ? ಬೆಂಗಳೂರಲ್ಲೇ ಎಲ್ಲರೂ ಇದ್ದಾರೆ. ನೇಟಿವ್ ಪ್ಲೇಸ್ ಯಾವುದು ಅಂದ್ರೆ ಗುಲ್ಬರ್ಗ ಅಂತಾನೆ. ನಮ್ಮ ತಂದೆನೋ ಅವ್ರ ಅಪ್ಪನೂ ಅಲ್ಲೇನೋ ಒಟ್ಟಿಗಿಲ್ದೇನೆ ಬೆಂಗಳೂರಿಗೆ ಬಂದರು. ಇಲ್ಲೇ ಇದ್ರು, ಇಲ್ಲೇ ಮನೆ ಕಟ್ಟಿದ್ರು, ಇಲ್ಲೇ ಸಂಪಾದನೆ ಮಾಡಿದ್ರು, ಇಲ್ಲೇ ಎಲ್ಲ ಇದ್ಬಿಟ್ಟಿದ್ವಿ. ಬಹಳ ರೇರು ಬೆಂಗಳೂರಿನವರೇ ನೇಟಿವ್ ಪ್ಲೇಸ್ ಆಗಿರೋದು. ಹಂಗಿದೆ ಇವತ್ತಿನ ಪ್ರಪಂಚದಲ್ಲಿ. ಎಲ್ಲ ಮಂದಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲೆಲ್ಲಿಂದ ಅಲ್ವಾ. ನಾವು ಮೈಸೂರಿನವ್ರೆ, ಇವತ್ತು ಬೆಂಗಳೂರಲ್ಲಿ ಇರಲ್ಲ ಅಂದರೆ. ಆದರೆ ಸ್ವಾಮಿ ಇತ್ತು ಮೈಸೂರು ಸ್ವಾಮಿ. ಮಠ ಹೆಡ್ ಆಫೀಸ್ ಇರೋ ಸೋಸ್ಲೆ ಮೈಸೂರೇ. ಅದು ಬೆಂಗಳೂರಲ್ಲಿಲ್ಲ, ಶಾಖಗಳಿರೋದು ಅಷ್ಟೇ. ಹಾಗೆ ನಂಜನಗೂಡು ರಾಯರ ಮಠ ಅಂತಾರೆ. ಏನೋ ಅದು ಮಂತ್ರಾಲಯ ಅಂತ ಕರೆದ್ರು ಕೂಡ, ಮಂತ್ರಾಲಯದ ಮಠ ರಾಯರ ಮಠ ಅಂದ್ರೂ ಕೂಡ ಮೂಲ ಇಲ್ಲಿ ನಂಜನಗೂಡು ಮಠ ಅಂತಾನೆ ಕರೆಯೋದು. ಹಾಗೆ ಹೊಳೆ ನರಸೀಪುರ ಅಂತಾನೆ ಕರೆಯೋದು ಉತ್ತರಾದಿ ಮಠಕ್ಕೆ. ಹೆಡ್ ಆಫೀಸ್ ಅದೇ ಅಲ್ಲ. ಇಲ್ಲಿ ಮಾಡ್ಕೊಂಡಿದೀವಲ್ಲ ಅಂದರೆ ಅದೆಲ್ಲ ನಮ್ಮ ಅನುಕೂಲಕ್ಕೆ ಮಾಡ್ಕೊಳ್ಳೋದು, ಅದು ಬೇರೆ ಪ್ರಶ್ನೆ. ಆಗಿಲ್ಲ ಹೇಳ್ತೇನೆ, ಮೆಟ್ಟದ ಭೂಮಿಗಳಿಲ್ಲ. ಹುಟ್ಟದೇ ಇರೋಷ್ಟುಗಳು ಇಷ್ಟಗಳ ಜಾಗ ಇಲ್ಲ. ನಾವು ಅಂಥ ದೇಶ ಎಲ್ಲ ಸುತ್ಕೊಂಡು ಹುಟ್ಕೊಂಡು ಬಂದ್ಬಿಟ್ಟಿದ್ದೀವಿ. ಹುಟ್ಟಿ ಮುಟ್ಟದ ವಸ್ತುಗಳಿಲ್ಲ. ಏನರ್ಥ? ಎತ್ತಿದೀವಲ್ಲ ಯಾವ್ಯಾವುದೋ ಜನ್ಮ, ಆ ಜನ್ಮಕ್ಕೆ ಬೇಕಾದಂಥ ವಿಷಯಾಪೇಕ್ಷೆಗಳಿಗೆ ಬೇಕಾದಂಥ ವಸ್ತುಗಳನ್ನ ಮುಟ್ಟಿದೀವಿ, ನಾವು ಅನುಭವಿಸಿದೀವಿ ಅನ್ನೋದು ಕಳ್ಕೊಂಡ್ಬಿಟ್ಟಿದ್ಯಾ? ಕೋಟ್ಯಾಂತರ ಜನ್ಮ ನೀ ಎತ್ತದ ಮೇಲೆ ಅದಕ್ಕೆ ಬೇಕಾದಂಥ ವಸ್ತುಗಳ ಸಂಪರ್ಕ, ಜಡ ವಸ್ತುಗಳ ಸಂಪರ್ಕ ಇದೆಯಲ್ಲ, ಅದೆಲ್ಲ ಮುಟ್ಟೇ ಇಲ್ವಾ? ಭೋಗ ಮಾಡೇ ಇಲ್ವಾ? ಈ ಜನ್ಮದಲ್ಲಿ ಮದುವೆ ಮಕ್ಕಳ ನಿಮಗೆ? ಇನ್ನೇನು ಹಿಂದಿನ ಜನ್ಮದಲ್ಲಿ ಮದುವೆ ಮಕ್ಕಳ ಇಲ್ವಾ ನಿಮಗೆ? ಭೋಗ ಮಾಡೇ ಇಲ್ವಾ? ಈಗ ಪ್ರಾರಂಭನ, ಈಗ ಮದುವೆ ಮಾಡಿದ್ದೀವಿ ಪಾಪ, ಈಗ ಭೋಗ ಪ್ರಾರಂಭ ಅಂತ ನೀ ಅನ್ಕೊಂಡಿದ್ದೀವಿ ಅಷ್ಟೇ. ಮಗು ಹುಟ್ಟಿದ ತಕ್ಷಣ ಸಿಪ್ಪಿಂಗ್ ನೇಚರ್ ಎಲ್ಲಿಂದ ಬರುತ್ತೆ ಅಂತಾರೆ ರಾಜರು. ಹಾಲು ಕುಡಿಸ್ತಾಳಲ್ಲ, ಸಿಪ್ ಅದು ಕುಡಿಬೇಕಲ್ಲ. ಸಿಪ್ಪಿಂಗ್ ನೇಚರ್ ಯಾರು ಕೊಟ್ಟರು ಅಂತ? ಅದು ಇದ್ದಿದ್ದು ಬಂತ ಅನುಭವ, ಇಲ್ಲದೇ ಇರೋದು ಬಂತ? ಹಾಗೆಲ್ಲ ಲೋಕದ ದೃಷ್ಟಾಂತಗಳ ಸಹಿತವಾಗಿ ಶಾಸ್ತ್ರಗಳನ್ನು ಒಳಗೆ ತುರುಕಿದಾಗ ಬಹಳ ಬೇಗ ಅರ್ಥ ಆಗುತ್ತೆ. ನಾನು ಸುಮ್ಮನೆ ನಮ್ಮ ಗುರುಗಳನ್ನ ಅಂತಿದ್ದೆ, ಸ್ವಲ್ಪ ದೃಷ್ಟಾಂತ ಜಾಸ್ತಿ ಆಯಿತು ಅನಿಸುತ್ತೆ ಅಂದೆ ಒಂದಿನ. ಅದು ಈಗ ಹೇಳ್ಬೇಡ, ಒಂದು 2 ವರ್ಷ ಆದಮೇಲೆ ಹೇಳು ಅಂದರು. ಈಗ ಅನ್ಸುತ್ತೆ ಯಾಕೆ ಹೇಳ್ತಿದ್ರು ಅಂತ. ಬೇಸಿಕ್ ನಾಲೆಡ್ಜೇ ಹೊಟ್ಟೋಗ್ಬಿಡುತ್ತೆ ನಾವು ದೃಷ್ಟಾಂತಗಳನ್ನ ಇಟ್ಕೊಳ್ತೇವೆ ಹೊರಟ್ರೆ. ಕೂದಲಿಂದ ವಜ್ರ ಮಾಡ್ಬೋದು ಅಂತ ಒಬ್ಬ DS, ಡಾಕ್ಟರ್ ಆಫ್ ಸೈನ್ಸ್ ಅಂತ, ಆಗ PhDಗೆ ಸಮಾನ, ಸೀಬಯ್ಯ ಅಂತ, ಡಾಕ್ಟರ್ ಸೀಬಯ್ಯ ಅಂತೇಳಿ ಯುವರಾಜಾಸ್ ಕಾಲೇಜ್ ಇವರು ಪ್ರಿನ್ಸಿಪಾಲ್ ಆಗಿದ್ದಾರೆ. ನಾನು ಯುವರಾಜಾಸ್ ಕಾಲೇಜ್ಗೆ ಹೋಗ್ತಿದ್ದೆ. 1 ವರ್ಷ ಹೋಗಿ ಬಿಟ್ಟೆ, ಆಮೇಲೆ ಮಠಕ್ಕೆ ಬಂದ್ಬಿಟ್ಟೆ, ತಿರ್ಗಾ ಕಾಲೇಜ್ಗೆ ಹೋಗಿಲ್ಲ. ಆ ಸೀಬಯ್ಯ ನಮಗೆ ಸಂಬಂಧ. ದೊಡ್ಡ ವಿಜ್ಞಾನಿ, ಇಂಗ್ಲೆಂಡಲ್ಲಿ ಓದ್ದವನು. ಒಂದ್ಸರಿ ಎಲ್ಲೋ ಉಪನ್ಯಾಸಕ್ಕೆ ನಮ್ಮ ಗುರುಗಳ ಅಧ್ಯಕ್ಷತೆಯಲ್ಲಿ ಸುಬ್ರಾಯದಾಸರ ಗುಡಿ ಅಂತಿದೆ, ಅಲ್ಲಿ ಕುರಿತು ಭೇಟಿ ಆಯ್ತು. ಮಧ್ವನವಮಿ ದಿವಸ ಅವನ ಉಪನ್ಯಾಸ, ನಮ್ಮ ಸ್ವಾಮಿ ಅಧ್ಯಕ್ಷತೆ. ನಾನು ಹೋಗಿದ್ದೆ ಅವ್ರ ಜೊತೆ. ಅವನು ಮಾತಾಡುವಾಗ ಒಂದು ಮಾತು ಹೇಳ್ದ. ಮಧ್ವಾಚಾರ ಬಗ್ಗೆ ಮಾತಾಡೋದು 1-2 ನಿಮಿಷ ಮಾತಾಡ್ಬೋದು, ಸೈನ್ಸ್ ಹಾಗಲ್ಲ, ಅಪಾರವಾದಂಥ ಸಮುದ್ರ, ಅದರ ಬಗ್ಗೆ ಮಾತಾಡೋದು ಬಹಳ ಕಷ್ಟ ಆಗುತ್ತೆ. ಆದರೂ ಏನೋ 10 ನಿಮಿಷದಾಗ ಮಾತಾಡ್ತೀನಿ ಅಂತ. ಆಯ್ತು, ಏನೋ ಹೇಳ್ದ. ಆಯ್ತು, ಏನು ಹೇಳ್ದ? ಬಹುರೂಪತೆ ಇಂಗಾಲದ್ದು ಇಜ್ಜುಲು, ವಜ್ರ, ಕೂದಲು 3 ಒಂದೇ ಮೂಲತಃ ಅಂದ. ಆದರೆ ಕೂದಲನ್ನ ಇಷ್ಟು ಸೆಂಟಿಗ್ರೇಡಲ್ಲಿ ಕಾಯಿಸಿದಾಗ ಅದು ವಜ್ರ ಆಗತ್ತೆ ಅಂತ
ಹೂ ಮಾಡಿ ಡಾಕ್ಟ್ರೇಟ್ ಮಾಡಿದ್ದ. ಅಷ್ಟು ಡಿಗ್ರಿ ಒಳಗೆ ಕೂದಲನ್ನ ಇರುತ್ತಾ ಅದು ಅಂತಂದ್ರೆ ಏನು ಹೇಳ್ತೀರಿ? ಎಷ್ಟೋ 300 ಡಿಗ್ರಿ ಸೆಂಟಿಗ್ರೇಡೋ 400 ಸೆಂಟಿಗ್ರೇಡೋ ಹೇಳ್ದ. ಅದನ್ನ ಹೆಂಗೆ ಆ ಕೂದಲಿಗೆ 400 ಸೆಂಟಿಗ್ರೇಡು ಹೀಟ್ ಕೊಡೋದು? ಬರ್ನ್ ಆಗೋಗುತ್ತಲ್ಲ. ಬರ್ನಿಂಗ್ ಪಾಯಿಂಟ್ ಬೇರೆ, ಈ ಪಾಯಿಂಟ್ ಬೇರೆ ಸೈನ್ಸಲ್ಲಿ. ಮತ್ತೆ ಏನು ಮಾಡಬೇಕು? ಆಗ ಹೇಳ್ಬಿಟ್ಟು ಚೌಡದ ಅಂಗಡಿ ಮುಂದೆ ಇರೋ ಎಲ್ಲ ಕೂದಲು ಗಂಟು ತಂದು ಇಟ್ಬಿಟ್ಟು, ಸೀಬಯ್ಯನವರೇ ಒಂದೇ ಒಂದು ವಜ್ರದ ಹರಳು ಕೊಡಿ, ತೋಳಿ ಕೂದಲಲ್ಲಿ ನೀವು ಬೇಕಾದಷ್ಟು ಸಂಪಾದನೆ ಮಾಡಿಕೊಡಿ ಅಂತ ಹೇಳೋಕ್ಕಾಗುತ್ತಾ? ಆಯಿತು, ಎಲ್ಲ ಹಾಸ್ಯ ಮಾಡಿದರು. ನಮ್ಮ ಗುರುಗಳು ಮಾತಾಡೋ ಕಾಲಕ್ಕೊಂದು ಮಾತು ಹೇಳಿದರು. ಸೀಬಯ್ಯನವರು ಅಪಾರ ಸೈನ್ಸ್ ಬಗ್ಗೆ ಮಾತಾಡೋದು ಕಷ್ಟ ಅಂದರು. ಸತ್ಯ, ಪ್ರಪಂಚದ ಬಗ್ಗೆ ಮಾತಾಡೋಕ್ಕಾಗಲ್ಲ ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿ ಆನಂದ ಗುಣ ಪರಮಃ ಅಂತ. ಆದರೆ ಮಧ್ವಾಚಾರ ಬಗ್ಗೆ 2 ನಿಮಿಷ ಮಾತಾಡ್ಬೋದು ಅಂದರು. ಆ ಯೋಗ್ಯತೆ ನನಗಿಲ್ಲ. ಅದಕ್ಕೆ ಸಂಕಟ ಆಗ್ತಾ ಇದೆ. ಶ್ರೀಮದಾಚಾರ ವಾಕನ್ನು 2 ನಿಮಿಷ ಮಾತಾಡೋ ಯೋಗ್ಯತೆ ಕೂಡ ನಮಗಿಲ್ಲ. ಯಾಕಿಲ್ಲ ಅಂದರೆ ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷ ವಯಂ ಅಂದು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಕೂತ್ಕೊಂಡು ಮಕ್ಕದ ಮೇಲೆ ಹೊಡೆದಂಗಾಯ್ತು. ಸಾಷ್ಟಾಂಗ ನಮಸ್ಕಾರ ಮಾಡಿದ. ನನ್ನ ಅಜ್ಞಾನ ತೆಗೆದ್ರಿ ಇಲ್ಲ. ಮುಂದೆ ವೈಷ್ಣವ ದೀಕ್ಷಾ ತಗೊಂಡ. ಆದೂರನೇ ಗೊತ್ತಿಲ್ಲ, ಮುಂದೆ ಉದ್ಧಾರ ಆದ. CB ಕುಲದೇವರು, ಅದಕ್ಕೆ ಸೀಬಯ್ಯ ಅಂತ ಹೆಸರಿಟ್ಕೊಂಡಿದ್ದ. ಅವ್ರ ಮರಿಮಗ ಇಲ್ಲೇ ಬೆಂಗಳೂರಲ್ಲಿದ್ದಾರೆ. ನಿಮ್ಮ ಗುರುಗಳೇ ನಮ್ಮ ತಾತನ ಉದ್ಧಾರ ಮಾಡಿದ್ದು ಅಂತ ಈಗಲೂ ಹೇಳ್ತಾರೆ. ಎಷ್ಟು ವೈಷ್ಣವ ದೀಕ್ಷೆ ಬಂತು ಅಂದರೆ ಅವನು ಸೈಂಟಿಸ್ಟ, ಸೈನ್ಸ್ ಓದಿದ್ನ, ಇವನು ಪ್ರಿನ್ಸಿಪಾಲ ಅನ್ನೋದೇ ಅವನು ಮರ್ತೋಯ್ತು. ಅಂದರೆ ಅಷ್ಟು ಮಟ್ಟಿಗೆ ಚೇಂಜ್ ಆಗ್ಬಿಟ್ಟ. ಅಂದರೆ ಭಕ್ತಿ ಹಾಗೆ ಪರಿವರ್ತನೆ ಮಾಡುತ್ತೆ. ತಿರುಗಿ ತಿರುಗಿ ಪುಟ್ಟಲಾರೆ, ಪರರ ಬಾಧಿಸಲಾರೆ, ಪರಿಪರಿಯ ಪಾಪಗಳ ಮಾಡಲಾರೆನು ಕೃಷ್ಣ. ಅದು ಪಾಪ ಬಿವೇರ್ ಅನ್ನೋದು ಒಳಗೆ ಕಾನ್ಷಿಯಸ್ ಸ್ಪ್ರಿಕ್ ಮಾಡೋಂಗೆ ಮಾಡುತ್ತೆ. ಇವೆಲ್ಲ ಭಕ್ತಿಯ ಕಾರ್ಯಗಳು. ಭಕ್ತಿಯಲ್ಲೋ ದೇವರ ಹತ್ರದೇ ಮನಸ್ಸು ಅನ್ನೋದಲ್ಲ. ಮೊದಲು ಇಲ್ಲಿಂದ ತೆಕ್ಕೋಬೇಕಲ್ಲ ಈ ಮನಸ್ಸನ್ನ. ಇವೆಲ್ಲ ಡಿಲೀಟ್ ಆಗಬೇಕಲ್ಲ. ಡಿಲೀಟ್ ಆದ್ಮೇಲೆ ತಾನೇ ಹತ್ತಲ ಕಡೆಗೆ ಹೋಗೋದು. ಹಾಗೆಲ್ಲ ಹೇಳ್ತಾ ಇದ್ದೆ. ತಿರುಗಿ ತಿರುಗಿ ಪುಟ್ಟಲಾರೆ, ಪರರ ಬಾಧಿಸಲಾರೆ, ಪರಿಪರಿಯ ಪಾಪಗಳ ಮಾಡಲಾರೆನು ಕೃಷ್ಣ. ಅದಿಷ್ಟು ಆದಮೇಲೆ ಏನಾಗುತ್ತೆ ಅಂದರೆ ಜನನ ಮರಣಗಳೆರಡು ಪರಿಹಾರ ಮಾಡೇಯ. ತದ್ವಾರ ಜನನ ಮರಣಗಳನ್ನ ಬಿಡಿಸ್ಕೋಬೇಕಾದ್ರೆ ಭಕ್ತಿನೇ ಕಾರಣ. ಸ್ವರೂಪಗತವಾದಂಥ ಸ್ವರೂಪ ಭಕ್ತಿಯನ್ನು ಮುಟ್ಟಿದಾಗ ತಾನೇ ನಿಮಗೆ ಈ ಜನ್ಮ ವಿಚ್ಛೇದ, ಲಿಂಗದೇಹ ಶರೀರ ಭಂಗ ಅನ್ನೋದು. ಅಲ್ಲಿವರೆಗೂ ಇದಕ್ಕೆ ಭಕ್ತಿಗೆ ಬೇರೆ ಹೆಸರು ಕೊಡ್ತಾರೆ. ಅದನ್ನು ಸಾಧನ ಭಕ್ತಿ ಬೇರೆ, ಸಿದ್ಧ ಭಕ್ತಿ ಬೇರೆ, ನಿರ್ಗುಣ ಭಕ್ತಿ ಬೇರೆ, ಸಾತ್ವಿಕ ಭಕ್ತಿ ಬೇರೆ, ರಾಜಸ ಭಕ್ತಿ ಬೇರೆ, ತಾಮಸ ಭಕ್ತಿ ಬೇರೆ, ಮಿಶ್ರೀಭಾವ ಭಕ್ತಿ. ಎಲ್ಲದಕ್ಕೂ ಡೆಫಿನೇಷನ್ ತಿಳ್ಕೋಬೇಕು. ನಮ್ಗೆ ಯಾವ ಭಕ್ತಿ ಇದೆ ಇವಾಗ? ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದೀವಪ್ಪ, ಮಂಗಳಾರತಿ ಹಚ್ಕೊಡ್ತಾರೆ, ಬಂದೆ ಮಂಗಳಾರತಿ ಮಾಡಿದೆ, ಏನೋ ಕೈ ಹಿಂಗೆ ಮುಗಿತೀನಿ, ಅಷ್ಟು ನೀವು ಕಾಣುತ್ತೆ. ಒಳಗೆ ನನ್ನ ಭಕ್ತಿ ಏನಿದೆ ನಿಮಗೂ ಗೊತ್ತಿಲ್ಲ. ನಾನು ಯಾತಕ್ಕೆ ಕೈ ಮುಗಿತಾ ಇದ್ದೀನಿ ಅನ್ನೋ ಜ್ಞಾನ ಇದೆ. ಆದರೆ ಕೈ ಮುಗಿದಿದ್ದು ವೇಸ್ಟ್. ಕೈ ಮುಗಿಬೇಕಾದ್ರೆ ಏನೋ ಒಂದು ಅನುಸಂಧಾನ ಮಾಡಬೇಕಲ್ಲ ನಾನು. ಅದು ನಿಮ್ಗೆ ಹೇಳ್ಬಿಟ್ಟು ಮಾಡೋಕ್ಕಾಗುತ್ತಾ? ಮತ್ತು ಯಾರ ಹತ್ರ ಹೇಳ್ತೀವಿ? ಎನ್ನ ಒಡೆಯಂಗೆ ಎನ್ನ ಒಡಲನ್ನ ಪೇಳ್ವೆ. ಬುದ್ಧಿ ಹೇಳುವ ನೀನೆ, ವಿದ್ಯೆ ಕಲಿಸುವ ನೀನೆ, ಉದ್ಧಾರಕರ್ತ ಮಮ ಸ್ವಾಮಿ ನೀನೆ, ಮುದ್ದು ಸಿರಿ ಪುರಂದರ ವಿಠಲ ನಿನ್ನ ಪಾದದಡಿ ಮೇಲೆ ಬಿದ್ದುಕೊಂಡಿರವಯನಿಗೆ ಯಾತರ ಭಯವಯ್ಯ. ಆ ಸ್ಟೇಜ್ ಮುಟ್ಟಿದೀವ? ಬುದ್ಧಿ ಹೇಳುವ ನೀನೆ, ವಿದ್ಯೆ ಕಲಿಸುವ ನೀನೆ, ಮಮ ಉದ್ಧಾರಕರ್ತ ಮಮ ಸ್ವಾಮಿ ನೀನೆ. ಬೇಕಾ ಶಾಸ್ತ್ರವಾಕ್ಯಗಳು, ಶ್ರುತಿ ವಾಕ್ಯಗಳು? ನಾರಾಯಣೋಸೋ ಪರಮೋ ವಿಚಿಂತ್ಯೋ ಮುಮುಕ್ಷುಭಿ ಕರ್ಮ ಪಾಶಾದ ಭುಷ್ಮಾತ್. ಅದೇ ಅರ್ಥನೇ ಇಲ್ಲಿ ಹೇಳ್ತಾರೆ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾಸ್ಮಾ ಸಂಸಾರ ಮುಚ್ಚತೆ ನಾಪರೇಣ. ಅದೇ ಅರ್ಥ ಇಲ್ಲಿ ಹೇಳ್ತಾರೆ. ಯಾರು ಹೇಳಿದ್ರು? ಎಲ್ಲ ಶಾಸ್ತ್ರವಾಕ್ಯಗಳು ಅದೇ. ದಾಸರು ಸುಲಭವಾಗಿ ಹೇಳ್ತಾ ಇದ್ದಾರೆ. ಬುದ್ಧಿ ಹೇಳುವ ನೀನೆ, ಉದ್ಧಾರಕರ್ತ ಮಮ ಸ್ವಾಮಿ ನೀನೆ. ಯಾವ ನಮ್ಮನ್ನು ಉದ್ಧಾರ ಮಾಡ್ತಾನೆ? ಯಾವುದು ಉದ್ಧಾರ ಮಾಡುತ್ತೆ? ಭಕ್ತಿ ಅಥವಾ ಅನನ್ಯ ಲಭ್ಯ. ಭಕ್ತಿ ಇಲ್ಲದಿದ್ದವನು ಯಾವನ್ನೂ ಉದ್ಧಾರ ಮಾಡಲ್ಲ. ಆಕಿರಾತ ಹೂಣಾದಪಿ ಏ ಪಾಪಿ ಜೀವಾಹ ತರಂತಿ ಮಮ ಮಾಯೆಯ. ನನ್ನ ಮಾಯೆಯನ್ನು ತಾರಣ ಮಾಡ್ತಾನವನು. ಯಾತಕ್ಕೋಸ್ಕರ? ನನ್ನ ಮೇಲೆ ಇರ್ತಕ್ಕಂಥ ಭಕ್ತಿಯಿಂದ. ನನ್ನ ಮೇಲೆ ಭಕ್ತಿ ಇಲ್ಲ ಅಂದರೆ ಮಮ ಮಾಯಾ ದುರತ್ಯಯ. ಯಾವನು ಮೀರಕ್ಕೆ ಆಗಲ್ಲ. ಹೋಗಿ ಎಲ್ಲಿಗೆ ಹೋಗ್ತೀವಿ ಹೋಗು. ಎಲ್ಲಿಗೆ ಹೋಗ್ತಾರೆ? ಅಸೂರ್ಯ ನಾಮತಾ ಲೋಕ ಅಂಧೇರ ತಮಸಾವೃತ. ಹೋಗಿ ಅಲ್ಲಿಗೆ ಬೀಳ್ತೀವಿ. ಆಟೋಮೆಟಿಕ್ ವ್ಯವಸ್ಥೆ ಅದರ್ ಕಂಪ್ಯೂಟರ್ ಥರ. ಇಲ್ಲೇನು ಹೆಂಗೆ ನಾವು ಸಂತೋಷ ಪಡ್ತೀವ ಎಲ್ಲ ಸ್ವಾಮಿ ಮಾಡಿಟ್ಬಿಟ್ಟಿದ್ದಾನೆ.
ಆಟೋಮೆಟಿಕ್ ಆಗಿ ಹೋಗ್ತಾ ಇರುತ್ತೆ. ಆಯಾ ಜೀವರುಗಳ ಸಾಧನೆಗೋಸ್ಕರ ಒಂದು ಪೋಸ್ಟ್ ಕೊಟ್ಟಿರ್ತಾನೆ, ಯಮನ್ ಪೋಸ್ಟು, ಇಂದ್ರನ್ ಪೋಸ್ಟು ಅಂತ ಅಷ್ಟೇ. ಎಲ್ಲ ವ್ಯವಸ್ಥೆ ಆಗೋಗಿರುತ್ತೆ. ಅನಂತ ಜನ್ಮದ ಅನಂತ ಯಾರು ಜೀವರುಗಳಿದಾರೋ ಅವರಿಗೆಲ್ಲ ಅವ್ರವ್ರ ಸಾಧನೆ ನೋಡ್ಕೊಂಡು ನಂಬರ್ ಆಗ್ತಾನ ಸ್ವಾಮಿ. ಇನ್ನು ಸೃಷ್ಟಿಗೆ ಬಂದಿಲ್ಲ, ನೀವು ಬಂದಾಗ ನೋಡ್ಕೊಳ್ಳೋಣ ಅಂತಾನ. ಎಲ್ಲ ಆಲ್ರೆಡಿ ಡನ್ ಮಾಡಾಗೋಗಿದೆ. ಅದರಂತೆ ಹೋಗ್ತಾ ಇರುತ್ತೆ ಕಾಲಪ್ರವಾಹ. ಕಲ ಛೇದನೆ, ಕಲ ಸಂಕಲನೆ, ಕಲ ಕಾಮಧೇನು, ಕಲ ದ್ರವಣೆ, ಕಲ ಪಾಚಕೆ, ಕಲ ಜ್ಞಾನಿ, ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ ತವ ದಾಸೋಹಂ. ಜೀವಾಂತರ್ಗತ, ಜೀವ ನಿಯಾಮಕ, ಜೀವ ವಿಲಕ್ಷಣ, ಜೀವನದ ಜೀವಾಧಾರಕ, ಜೀವರೂಪಿರ, ಜೀವ ಭವ ಜನಕ, ಜೀವಜನಕ. ಏನು ಜೀವಜನಕ ಅಂದ್ರೆ ಸ್ವರೂಪ ಸೃಷ್ಟಿ ಮಾಡ್ತಾನ. ಜೀವಜನಕ ಅಂದ್ರೆ ಸೃಷ್ಟಿಗೆ ತರ್ತಾನೆ ಅಂತ ಅರ್ಥ. ಭೌತಿಕ ಶರೀರವನ್ನು ಕೊಡ್ತಾನೆ ಅಂತ ಅರ್ಥ. ನೀನೇ ತಗೊಂಡು ಬಂದ್ಬಿಡ್ತೀಯ ಸೃಷ್ಟಿಗೆ. ಜೀವಜನಕ, ಜೀವೇಶ್ವರ ತವದಾಸು. ಅವನೊಬ್ಬನೇ ಜಡ ವಿಲಕ್ಷಣ, ಜೀವ ವಿಲಕ್ಷಣ. ನಾವು ಜೀವ ವಿಲಕ್ಷಣರು ಅಲ್ಲ, ಜಡ ವಿಲಕ್ಷಣರು ಅಲ್ಲ. ಜಡ ಬಿಟ್ಟು ಇರಲೇ ಇರೋರು ನಾವು. ಮೋಕ್ಷಕ್ಕೆ ಹೋದ್ರೂ ದೋಷ ಇಲ್ಲದೆ ಇರೋ ಜಡ ವಸ್ತುಗಳಿಂದ ಸುಖ ಪಡ್ತೀವಿ ವಿನ ನಮ್ಮ ಸ್ವರೂಪೇ ಅಂತ ಅದು. ಜಡ ಬಿಟ್ಟು ನಾವು ಸುಖ ಪಡುವಂಥವ್ರಲ್ಲ. ಜಡ ಎಲ್ಲೇ ಬೇಕು, ಅಲ್ಲೋದ್ರೂ ಕುಡಿತಾನೆ. ವಿಹಾರೋಪದೇಶ ಆತು 11ನೇ ಸರ್ಗ ನೋಡಿ, ಮಧ್ವಿಜಯ ಏನೇನು ಮಾಡ್ತಾರೆ ಎಲ್ಲೂ ಅಷ್ಟೇ. ಮಹಾನಂದ ತೀರ್ಥ ಸೇ ಭಾಷ್ಯ ಭಾವ ಮನೋವಾಗ್ವಿರಾವರ್ತಯಂತೆ ಸ್ವಶಕ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದ ತಿಮೋ ಮೋಕ್ಷವೇತಿ ಭಜಂತೆ ಸರಿ. ಏನೇನು ನಡೀತೆ ಅನ್ನೋದೇನು 11ನೇ ಸರ್ಗದಿಂದ ಎಲ್ಲ ಇದೆ. ಇಲ್ಲಿ ದೋಷ ದೋಷ ಇಲ್ಲ, ಅಷ್ಟೇ ವ್ಯತ್ಯಾಸ. ಸ್ವರೂಪಾತ್ಮಕವಾಗಿರ್ತಕ್ಕಂಥ ಗುಣ ಇಲ್ಲಿ ಮಿಶ್ರಿ ಭಾವ. ಇಲ್ಲಿ ದುಃಖ ಸ್ಪರ್ಶವಾದಂಥ ಸುಖ, ದುಃಖ ಸ್ಪರ್ಶವೇ ಇಲ್ಲದೆ ಇರ್ತಕ್ಕಂಥ ಸುಖ. ಇಷ್ಟೇ ವ್ಯತ್ಯಾಸಗಳು, ಬೇರೆ ಇನ್ನೇನಿಲ್ಲ. ಅನಂತ ಕಾಲದಿಂದಾನು ಕೂಡ ದುಃಖ ಪಟ್ಕೊಂಡು ಈ ಲೆವೆಲ್ಗೆ ಬಂದಿದ್ದೀವಿ. ಲಿಂಗದೇಹ ಭಂಗ ಆಗೋವರೆಗೂ ನಮಗೆ ದುಃಖ ಬಿಟ್ಟಿದ್ದೇನಲ್ಲ. ಆದಮೇಲೆ ಸ್ವರೂಪ ಸುಖ ಪ್ರಾರಂಭವಾದ ಮೇಲೆ ಗೊತ್ತಾಗುತ್ತೆ. ಆದರೆ ಅನಾದಿಯಿಂದ ಇಲ್ಲಿವರೆಗೂ ದುಃಖಿಗಳೇವೆ. ನಾವೇನು ಸುಖ ಪಟ್ಟವರಲ್ಲ. ಮತ್ತೆ ಸುಖ ಪಡ್ತೇವೆ ಮಿಶ್ರಿ ಭಾವ. ಮೈಸೂರು ಪಾಕ್ ಮಾಡೋಕ್ಕೆ ಎಷ್ಟು ಕಷ್ಟ. ಪಾತ್ರೆ ಹುಡ್ಕೋಬೇಕು, ಮತ್ತು ಪಾತ್ರೆ ತೊಳ್ಕೋಬೇಕು, ಸಾಮಾನು ತರಬೇಕು, ಮಾಡಬೇಕು, ಗ್ಯಾಸ್ ಮೇಲೆ ಮಾಡಬೇಕಾ, ಅಗ್ಗಿಷ್ಟಿಗೆ ಮೇಲೆ ಮಾಡಬೇಕಾ. ಅಯ್ಯೋ, ಅಗ್ಗಿಷ್ಟಿಗೆ ಮೇಲೆ ಮಾಡಿದ್ರೆ ಏನೋ ನಮ್ಮ ಮಾವನವರು ಒಂದು ಬಾಯಿಗೆ ಹಾಕ್ಕೋತಾರೆ. ಗ್ಯಾಸ್ ಮೇಲೆ ಮಾಡಿದ್ರೆ ಅದೂ ಇಲ್ಲ. ಅಯ್ಯ, ನಿಮ್ಮ ಮಾವನಿಗೋಸ್ಕರ ಹಂಗೆ ಮಾಡೋಕ್ಕಾಗತ್ತಾ? ಮಾವ ಮಡಿ ಗ್ಯಾಸಲ್ಲಿ ತಿನ್ನಲ್ಲ, ಮತ್ತೇನು ಮಾಡಬೇಕು? ಅಯ್ಯ, ಅವ್ರಿಗೆ ಇನ್ನೊಂದು ದಿನ ಇಷ್ಟು ಮಾಡಿಕೊಟ್ರೆ ಆಯಿತು, ಅವ್ರು ತಿನ್ನೋದು ಅಷ್ಟರಲ್ಲೇ ಇದೆ, ಗ್ಯಾಸ್ ಮೇಲೆ ಒಟ್ಟು ಮಾಡ್ಬಿಡಿ. ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಪಾತ್ರೆಯಲ್ಲಿದ್ದಾಗ ಸುಖ ಆಗಲ್ಲ. ಮೈಸೂರು ಪಾಕನ ಗುಳುಮ್ ಅಂತ ನುಂಗ್ಬಿಟ್ರೆ ಸುಖ ಆಗಲ್ಲ. ನಾಲ್ಗೆ ಮೇಲೆ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ಮಾತ್ರ, ಫ್ಯೂ ಸೆಕೆಂಡ್ಸ್. ಎಷ್ಟೊತ್ತು ಇಟ್ಕೊಂಡಿರೋಕ್ಕಾಗುತ್ತೆ? ಮಕ್ಕಳ ಪೆಪರ್ಮೆಂಟ್ ಕೊಟ್ಟಾಗೆ ಅಗಿಬೇಡ, ಬಾಯಲೆ ಇಟ್ಕೊಂಡಿರೋ ಮೂನು ತ್ಯಾಲೆ ಕಟ್ಟಕ್ಕೆ ನನಗೆ ಅದು ಇಟ್ಕೊಳ್ಳೋಕ್ಕಾಗಲ್ಲ. ಅದು ಹಾಗೆ ನಾವು ಅಷ್ಟು ಇಟ್ಕೊಂಡು ಚಿಪ್ತಾ ಕೂತಿರೋಕ್ಕಾಗುತ್ತಾ? ಮೈಸೂರು ಪಾಕ್ನ ನಾಲ್ಗೆ ಮೇಲಿರೋ ತನಕ ಮಾತ್ರ ಅದರ ಸುಖ. ಹೊಟ್ಟೆ ಒಳಗೆ ಹೋದ್ಮೇಲೂ ಇಲ್ಲ, ಪಾತ್ರೆಯಲ್ಲಿ ಇದ್ರೂ ಇಲ್ಲ. ಎಲೆ ಮೇಲೆ ಹಾಕ್ಬಿಟ್ಟು ಅದು ಮುಟ್ಬೇಡಿ, ಈಗಲೇ ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ ಅಂದರೆ ಯಾಕೆ ಬಡಿಸ್ಬೇಕು? ಅದು ಯಾಕೆ ಅವ್ರ ಮನೆಗೆ ಊಟಕ್ಕೆ ಹೋಗೋದು ಬೇಡ ಅಂತ. ಅಂದರೆ ಸುಖ ಪಡೋದೇ ಫ್ಯೂ ಸೆಕೆಂಡ್ಸ್. ಹಾಗೆ ಅದು ಗಂಡ ಹೆಂಡತಿ ಸುಖ ಆಗ್ಬೋದು, ಸಂಸಾರದ ಸುಖಗಳಾಗ್ಬೋದು, ಎಲ್ಲವೂ ಕ್ಷಣಿಕ ಅಂತ ಈ ಅರ್ಥದಲ್ಲಿ ಹೇಳಿರೋದು. ಕ್ಷಣಿಕ ಅಂದ್ರೆ ಒಂದು ಕ್ಷಣ ಸುಖಕ್ಕಷ್ಟೇ, ಕ್ಷಣಭಂಗುರವತ್ತು. ಆದರೆ ದುಃಖಂ ಪರ್ವತಮೇವಚ ಸುಖಂ ಬಿಂದು ಮಾತ್ರಂಚ ಯದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮ. ಯಾವುದೋ ಮೊದಲು ಅಮೃತದಂತೆ ಕಾಣುತ್ತೋ ಅಂತ್ಯದಲ್ಲಿ ಶಾಶ್ವತ ದುಃಖವನ್ನು ಕೊಡುತ್ತೆ. ಯಾವುದು ಪ್ರಥಮದಲ್ಲಿ ದುಃಖದಂತೆ ಕಾಣುತ್ತೋ ಅಂತ್ಯದಲ್ಲಿ ಅಮೃತವಾದಂತಹ ಮೋಕ್ಷವನ್ನೇ ಕೊಡುತ್ತೆ. ಇದೆಲ್ಲ ಗೀತೆಯಲ್ಲಿ ಹೇಳಿ ಮುಗಿಸಿದ್ದಾನೆ ಸ್ವಾಮಿ. ನೋಡ್ಕೋ, ನಾ ಹೇಳೋದು ಉಪವಾಸ ಮಾಡೋ ಅಂದ್ರೆ ನಿಂಗೆ ತೊಂದರೆ ಆಗ್ಬೋದು, ಅದು ತಿನ್ಬೇಡ ಅಂದ್ರೆ ನಿಂಗೆ ತೊಂದರೆ ಆಗ್ಬೋದು, ಆ ಕೆಟ್ಟದ್ದನ್ನು ನೋಡ್ಬೇಡ ಅಂದ್ರೆ ನಿಂಗೆ ತೊಂದರೆ ಆಗ್ಬೋದು, ಈ ಧರ್ಮವನ್ನು ಮಾಡಬೇಡ, ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಧರ್ಮಂ ಚರ ಸತ್ಯಂ ವದ ನಫಲಾಂಡಂ ಭಕ್ಷಯಿತ ನಫರ್ದಾರಾಂ ಗಚ್ಚೇತ್. ಇವೆಲ್ಲ ನಮ್ಗೆ ದುಃಖದಂತೆಯೇ ಕಾಣೋದು. ಎಲ್ಲರೂ ತಿಂತಾರೆ, ನಮ್ಮನ್ನು ಬೇಡ ಅಂತಾರೆ. ನಮಗೆ ಈ ಜನ್ಮದಲ್ಲಿ ಬೆರಕೆ ಆಗಿಲ್ಲ. ಕಾಲೇಜಲ್ಲಿ ನಾನು ಓದುವಾಗ ಹುಡುಗ ಅಂತ ಹೇಳ್ದ, ಈರುಳ್ಳಿ ತಿಂದಿಲ್ವೇ ಅಂದ. ಇಲ್ಲಪ್ಪ. ರುಚಿಗೂ ತಿಂದಿಲ್ವ ಅಂದ. ಗೊತ್ತಾಯ್ತಾ? ನಮ್ಮ ಸ್ವಾಮಿಗಳಿಗೆ ಹೇಳಿದೆ ಬಂದು, ಹಿಂಗೆ ಕೇಳ್ದ ಅಂತ.
ಪ್ರಪಂಚದ ಅನುಭವ ಗೊತ್ತಾಯ್ತಾ? ಅಂದರೆ ಧರ್ಮಾಧರ್ಮಗಳ ದೃಷ್ಟಿಯಲ್ಲಿ ವಸ್ತು ಯಾವುದಿದೆಯೋ ಅದನ್ನ ಒಂದ್ಸಾರಿ ಯಾರು ಜೀವಮಾನದಲ್ಲಿ ಅದನ್ನ ತಿನ್ನೋಡ್ಬೇಕು ಅನ್ನೋ ಆಸೆ ಕಲಿ ಕೊಟ್ಟಿರ್ತಾನೆ. ಬೇಕಾದ್ರೆ ಆಮೇಲೆ ಪ್ರಾಯಶ್ಚಿತ ಮಾಡ್ಕೊಂಡ್ರೆ ಆಯ್ತು. ಈ ಹುಡುಕ್ತನದಲ್ಲಿ ಏನು ಈರುಳ್ಳಿ ತಿನ್ನಿ ಬಿಡಿ ಅಂತ ಮಕ್ಕಳಿಗೆ ಹಾಕಲ್ವೇ? ಅದು ಆ ಮಕ್ಕಳನ್ನ ಕೊಂದಾಗೆ ವಿಷ ಕೊಟ್ಬಿಡ್ಬೇಕಾರೆ ಈರುಳ್ಳಿ ಹಾಕ್ಬಿಡ ನಂಬ್ತೀವ ನಾವು? ಅದನ್ನೆಲ್ಲ ಬಿಡಿಸುತ್ತೆ. ತಿರುಗಿ ಪುಟ್ಟಲ್ಲ. ಯಾವ ವಿಷಯ ಭೋಗದ ಅಭಿಮಾನದಿಂದ ಯಾವ ನೀಚ ಯೋನಿಗಳಿಗೆ ಬಂದನೋ ಅದನ್ನು ಬಿಡಿಸುತ್ತೆ. ಪುರಾಣ ಬೇಕಾ, ಲೋಕ ಬೇಕಾ? ಪುರಾಣ. ಮಾಧವ ಬ್ರಾಹ್ಮಣ ಎಂತೆಂಥ ಕಾರ್ಯವನ್ನು ಮಾಡಿದ್ದ. ಬ್ರಹ್ಮದೇವರಿಗೆ ಪ್ರತ್ಯಕ್ಷ ಆದಳು. ಭೋ ಮಾಧವ ವಿಪ್ರೇಂದ್ರ ಗತಪಾಪೋಸಿ ಕೇವಲ ವರಾಮದನನ್ನತ್ವ ಸ್ವಾಮಿ ಪುಷ್ಕರಣಿ ತೀರ ತರಂ ತ್ಯಜ. ನಾನು ನಿಮ್ಮ ಬ್ರಾಹ್ಮಣಿಕೆ ಕೊಡೋಕ್ಕಾಗಲ್ಲ, ಈಗ ಕೆಡಿಸ್ಕೊಂಡ್ಬಿಟ್ಟು ಬಿಟ್ಬಿಡು ಶರೀರನ. ಆದರೆ ನೀ ಮಾಡಿರೋ ಪುಣ್ಯ ಕನೆಕ್ಷನ್ ಕೊಡ್ತೀನಿ. ವೇದಾಂಗ ತತ್ವಜ್ಞ ದ್ವಿತೀಯ ಭಾಸ್ಕರ ಇವ ಮುಂದಿನ ಪಂಕ್ತಿ. ಹೇಗಿದ್ದ ಮಾಧವ ಬ್ರಾಹ್ಮಣ ಅಂತ, ಹೇಗಾದ ಅನ್ನೋದು ಮುಂದಿನ ಪಂಕ್ತಿ. ಅದ್ರ ಕನೆಕ್ಷನ್ ಕೊಡ್ತೀನಿ. ಇಲ್ಲ ನೀವು ಮಾಡಿರೋ ಕೆಲಸಕ್ಕೆ 10,000 ಆದರೂ ಕೂಡ ನೀಚ ಯೋನಿ ಹೊಂದಬೇಕಾಗುತ್ತೆ. ಕಟ್ ಮಾಡ್ತೀನಿ ಅದನ್ನು. ಓಂ ಉಪಮರ್ದಂಚ ಓಂ. ಅದಕ್ಕೇ ದೇವರು ಭಕ್ತಿ ಮಾಡಬೇಕು. ಕರ್ಮ ಜಡ. ಕರ್ಮ ಅವನು ಗುಡ್ಡೆ ಇಡ್ತಾನೆ ಸ್ವಾಮಿ. ದೇವರೇ ನೀ ಗತಿ ಅಂದರೆ ಆ ಕರ್ಮ ಅಲ್ಲಿಲ್ಲೇ. ನಿಂಗೇನಾಗಬೇಕು ಹೇಳು ಅಂತ ಕೇಳ್ತಾನೆ, ಅನುಗ್ರಹ ಮಾಡ್ತಾನೆ. ಯಾಕೆ ಕರ್ಮವನ್ನು ಕಂಟ್ರೋಲ್ ಮಾಡೋನು ಅವನು. ನಾವು ದೇವರನ್ನು ಬಿಟ್ಬಿಟ್ಟು ರೋಪ್ ತೋರಿಸಿದ್ರೆ ನಿನ್ನ ಕರ್ಮ ಅಲ್ಲಿದೆ, ಅದು ಅನುಭವಿಸಿದ ಮೇಲೆ ನನ್ನ ಸಹವಾಸ ಕೆಡೋಗ್ತದೆ. ಕರ್ಮ ಜಡ ಅಂದಮೇಲೆ ಅದನ್ನು ನಿಯಂತ್ರಣ ಮಾಡೋನು ಯಾರು? ಚೇತನ ನಿಯಂತ್ರಣ ಮಾಡೋನೇ ಅವನು ಅಂತ ಒಪ್ಕೊಂಡಿರುವಾಗ ಜಡ ನಿಯಂತ್ರತ್ವ ಇನ್ನೊಬ್ರಿಗೆ ಹೋಗುತ್ತಾ? ಭಗವಂತಂಗೇನೆ ಎಲ್ಲ ಜಿಜ್ಞಾಸಾಧಿಕರಣವೇ, ಬೇರೆ ಏನಿಲ್ಲ. ಯಾವ ದೇವತೆ ಮಾಡಿದ್ರು ಒಳಗೆ ಸ್ವಾಮಿನೇ ಮಾಡೋದು. ಜಿಜ್ಞಾಸೀಕರಣ ಇಲ್ಲ, ಇನ್ನೇನು? ಈಶಾನ ಅಂತ ಹೇಳ್ತು, ಸೂರ್ಯ ಅಂತ ಹೇಳ್ತು, ಬೇರೆ ಬೇರೆ ದೇವತೆಗಳು ಸರ್ವೋತ್ತಮ ಅನ್ನಕ್ಕೆ 6 ದೇವತೆಗಳು ಕೂತಿದ್ದಾರೆ. ಸೌರಮತ ಅಂತ ಒಂದಿದೆ, ಗಾಣಪತ್ಯ ಅಂತ ಒಂದಿದೆ, ಅಲ್ಲೇ ಹೀಗೆ ಬ್ರಾಹ್ಮ್ಯ ಮತ ಅಂತ ಬಂದಿದೆ. ಬೇಕಾದವರು ಇದ್ದಾರೆ, ಅವರೆಲ್ಲ ಸರ್ವೋತ್ತಮ ದೇವತಾ ಅಂತಲೇ ಹೇಳೋದು. ಅವರು ವೇದಗಳನ್ನೆಲ್ಲ ಅದಕ್ಕೆ ಅರ್ಥ ಮಾಡ್ತಾರೆ. ಆದರೆ ಶ್ರೀಮದಾಚಾರ್ಯ ಹಂಗೆ ತಗೊಂಡ್ರೆ ಅದನ್ನು ಯಾಕೆ ಅವ್ರಿಗೆ ಆ ಥರ ತೆಗೆದುಕೊಂಡಿದ್ದೀವಿ? ನಮ್ಗೆ ತೆಗೆದು ಅದೆಲ್ಲ ವಿಷ್ಣು ವಾಚ್ಯತ್ವವಾಗಿ ಪರಮ ಮುಖ್ಯ ವೃತ್ತಿಯಿಂದ ಸಮನ್ವಯವನ್ನು ಮಾಡಿಕೊಂಡ್ರು. ಆದ್ದರಿಂದನೇ ಎಲ್ಲ ಥರಲ್ಲೂ ತತ್ವೋಂ ಸಾಮಂಗ ಗತಿ ಸಾಮಾನ್ಯಾತ್ವೋಂ ಅಂತ ಒಂದು ಸೂತ್ರ. ಆ ಸೂತ್ರ ಹೇಳುತ್ತೆ, ನೀ ಏನು ಮಾಡಿದ್ರು ಎಳೆದು ಸಮಾಕರ್ಷಾತ್ ಅಂತ ಒಂದು ಸೂತ್ರ. ಏನು ಮಾಡಿದ್ರು ಎಳೆದ ವಿಷ್ಣು ಕೂಡಿಸು ಅಂತ. ವಿಷ್ಣು ಸರ್ವೋತ್ತಮತ್ವ ಕಾರಕವಾಗಿ ಮಾತಾಡು. ಸುಮ್ಮನೆ ಎಳೆದು ಬಿಟ್ಟರೆ ಬಂದ್ಬಿಡುತ್ತೆ ಅದು. ಆರ್ಥತೆಗೆ ಬೇಕಲ್ಲ ಎಲ್ಲ ಸಹಕಾರಿಗಳು. ಸುಮ್ಮನೆ ಎಳೆದು ಬಿಟ್ರೆ ಗಮ್ಯತೀತಿ ಗಹ ತಮ್ ದದಾತೀತಿ ಗದಹ. ಗದ ಅನ್ನೋ ಶಬ್ದಕ್ಕೆ ಬರೆದ್ರಪ್ಪ ದೇವರು. ಯಾವ ಜೀವಿ ಗತಿಯನ್ನು ಹೊಂದುತ್ತಾನೋ ಅದಕ್ಕೆ ಗಹ. ಯಾವುದದು? ಮುಕ್ತಿ. ಅದನ್ನು ಕೊಡೋರು ಯಾರು? ಅವನು ಗದ. ಹಾಗೆ ಹರಿವಾಯುಸ್ತುತಿಗೆಲ್ಲ ವಿಷ್ಣು ಪರವಾಗಿ ವಾಯುಪರವಾಗಿ ಅರ್ಥ. ಹಾಗೆ ವಿಷ್ಣು ಪರವಾಗೂ ಅರ್ಥ ಮಾಡಿದ್ದಾರೆ. ಹಾಗೆ ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳು ಬಂದಾಗ ದೊಡ್ಡ ಪುರಾಣ ಆಗುತ್ತಾ? ಸಾಧ್ಯವಾಗುತ್ತಾ? 10 ಅರ್ಥ ಹೇಳ್ಬೋದು, ಅದು ಕಷ್ಟಪಟ್ಕೊಂಡು. ಏನೋ ಧಾತು ಪ್ರತ್ಯರ್ಥ ಇವು ಅಂತ ಹೇಳಿಬಿಟ್ರೆ 2 5 ಹೆಸರು ಬರುತ್ತಲ್ಲ, ಅದಕ್ಕೇನು ಮಾಡ್ತೀವಿ? ಎಲ್ಲ ಡಿಟೋ ಹಾಕ್ಬಿಡ್ತೀಯಾ? ಮಾಧವ ಶಬ್ದಕ್ಕಿರೋ ಧಾತು ಪ್ರತ್ಯಯ ಉಪಸರ್ಗಗಳೆಲ್ಲೂ ಇನ್ನೊಂದು ಮಾಧವ ಶಬ್ದಕ್ಕೂ ಅದೇ. ಪೃಥಕ್ ಧಾತು ಯಾವ್ದು ಹೇಳ್ತೀರಿ? ಆ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಕೋಪ ಇಲ್ಲ. ಕಾಶಿ ತಿಮ್ಮಣ್ಣಾಚಾರ್ಯರು ಅರಮನೆಯಲ್ಲಿ ಮಾಡಿದ್ರು. ವಿಷ್ಣು ಸಹಸ್ರನ ಮೇಲೆ ಆಗಿ ವಾಗ್ವಾದ ಅಂದರು. 120 ಹೆಸರು ಪೌನರುಕ್ತಿ ಇದೆ ಅಂತ ಇಟ್ಟರು ತಿಮ್ಮಣ್ಣಾಚಾರ್ಯರು. ವಿಶ್ವ ಶಬ್ದ, ವಿಷ್ಣು ಶಬ್ದ, ಗೋವಿಂದ ಶಬ್ದ, ಮಾಧವ ಶಬ್ದ 120 5 6 4 ರಿಪೀಟ್ ಆಗುತ್ತೆ. ಆಗ ಅದಕ್ಕೆ ಒಂದರ್ಥ 100 ಅರ್ಥ ನಿಮ್ಮ ಆಚಾರ್ಯ ಹೇಳಿದ್ರು ಅಂದರೆ ಅರ್ಥ ಆಯ್ತು. ಅದೇ ಇನ್ನೊಂದು ಮಾಧವ ಶಬ್ದಕ್ಕೆಲ್ಲ ಇಲ್ಲೇ ಅಂತ ಇರುವಾಗ ಆ ಮಾಧವ ಶಬ್ದಕ್ಕೆ ಬೇರೆ ಯಾವ ಪೃಥಕ್ ಧಾತು ತರ್ತೀರಿ ಅಂತ ಹೇಳಿ ಸಿಗಾಕೊಂಡು ಇವತ್ತಾಗತ್ತಾ ಉತ್ತರ ಕೊಡೋಕ್ಕೆ? ನಗು ಬರುತ್ತೆ ನನಗೆ. ಹೈಸ್ಕೂಲಲ್ಲಿ A² + B² ತಪ್ಪು ಬರೆದಿದ್ದೆ. 100 ಸಾರಿ ತಿದ್ದು ಮೇಡಮ್. A² - B², A² + B² - 2AB ಅಂತ ಬರೀ 100 ಸಾರಿ. 100 ಸಾರಿ ಒಂದು ಸಾರಿ ಬರದೆ 100 ನಂಬರ್ ಆಗುತ್ತೆ. ಡಿಟೋ 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 ಅಂತ ಹಾಕಿ ತಕ್ಷಣ ತೊಗೊಂಡೋಗಿ ತೋರಿಸ್ತದೆ. ಬರೆದ್ಬಿಟ್ಟು ಆಗಲೇ ಅಂದರು. ಬರೆದಿದ್ದು ನೋಡಿ, ಏನು ಡಿಟೋ ಹಾಕ್ಬಿಟ್ಟಿದೆಯಲ್ಲ ಬರೆದಂಗಲ್ವ ಅಂದೆ.
ನೀನು ಬುರುಡೆ ಗತಿ ಅಂತ 100 ಸಾರಿ ಬರೋದಿದ್ರೆ ತಿರ್ಗಾ ಡಿಟೋ ಹಾಕಿ ಕುಂತ್ಬಿಟ್ಟಿಯಲ್ಲ. ಅಂದರೆ ಡಿಟೋ ಹಾಕಿದ್ರೆ ಅದೇ ಅರ್ಥ ಅಂತ ಅರ್ಥ, ಅಷ್ಟು ತೋಳಿ. ಹಾಗೆ ಮಾಧವ ಶಬ್ದಕ್ಕೆ ಒಂದು ಏನು ಅರ್ಥ ಹೇಳ್ತೀವೋ ಇನ್ನು 4 ಮಾಧವ ಶಬ್ದಕ್ಕೂ ಅದೇ ತಾನ ಅರ್ಥ. ಹಾಗೆ ಹೇಳಿದ್ರೆ ಆಚಾರ್ಯರು, ಒಂದು ಮಾಧವ ಶಬ್ದಕ್ಕೆ ಹೇಳಿದ್ದೀನಿ, 4 ಮಾಧವ 100 ನೀವೇ ತಿಳ್ಕೊಂಬಿಡಿ, ಅದೇ ಅರ್ಥನೇ. ಮತ್ತು ಅದಕ್ಕೇನು ಪೃಥಕ್ದ ಅರ್ಥ ಹೇಳ್ತೀರಿ ಅಂದರೆ, ಯಾರು ಹೇಳ್ತಾರೆ ಇವತ್ತು ಅಂಥದ್ದು ಒಂದು 100 ಕೂತಿವೆ, ಸ್ತೋತ್ರಗಳಲ್ಲೇ ಕೂತಿವೆ, ಒಂದಕ್ಕೊಂದಕ್ಕೆ ವಿರೋಧ ಇರೋದಿವೆ, ಸಮನ್ವಯ ಮಾಡೋಕ್ಕಾಗದೇ ಇರೋದಿವೆ. ಅವನ್ನೆಲ್ಲ ಯಾರು ಬೇಸಿಕ್ ನಾಲೆಡ್ಜ್ ಇಲ್ಲವೇ ಇಲ್ಲ ನಮ್ಮಲ್ಲಿ. ನಮ್ಮ ಗುರುಗಳು ಹೋದ ಮೇಲೆ ಅದೆಲ್ಲ ನನಗೂ ತಲಾರಟೆ ಪ್ರಶ್ನೆ ಅನ್ನಿಸ್ತಿತ್ತು. ಇವತ್ತಾದ್ರೆ ಮಹಿಮಾ ಗೊತ್ತಾಗುತ್ತೆ, ಅದು ಯಾರನ್ನು ಕೇಳಬೇಕು? ಯಾರಿಗಾರ ಹೇಳಿದ್ರೆ ತಲಾರಟೆ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮೇ ಬೇಕಾದ್ರೆ ಪಾರಾಯಣ ಬಿಟ್ಕೊಡು ಅಂತ 120 ಎಣಿಸ್ಕೊಳ್ಳಿ ಬೇಕಾದ್ರೆ ಕೊಡ್ತೇನೆ. ಅವನು ವೃತ್ತಿ ಹೇಳ್ತೀನಪ್ಪ, ಬಿಡಿಸ್ಕೊತೀರಾ? ಅಂದರೆ ಆಚಾರ್ಯ ಇದಕ್ಕೆ ಪ್ರತಿಯೊಂದಕ್ಕೆ 100 ಶತಾರ್ಥಮಪ್ಪಿ ಸ್ಯಾದು ವೈಷ್ಣವಂ ಪದಸಹಸ್ರತಯಂಬಿ ಅಂದರೆ ಒಂದು ಹೇಳ್ಬಿಟ್ಟು ಈ ಮಾಧವ ಶಬ್ದಕ್ಕೆಲ್ಲ ಹಾಗೆ ತಿಳ್ಕೊಳ್ಳಿ ಅಂತ ಹೇಳಿದ್ರ ಅದೇನು ಅರ್ಥ ಆಚಾರ್ಯ ಹೇಳಿದ್ದು? ಹಾಗಾದ್ರೆ ಅದ್ಯಾವ ವ್ಯಾಕರಣದಿಂದ ಹೇಳಿದ್ರು, ಅದು ಯಾವ ಅರ್ಥ ಹೇಳಿದ್ರು, ಏನು ಗೊತ್ತಿದೆ? ಆಚಾರ್ಯ ಎದುರು ಕೂತಂತ ಆ ಕಾಲದಲ್ಲಿರೋದೇ ಸಾಂಗವೇದ ಇತಿಹಾಸ ಚತುರೇ ಕೂತಿರೋರು. ಅವ್ರ ಕೈಲೇ ಆಗಲಿಲ್ಲ, ಅನುವಾದ ಮಾಡೋಕ್ಕೂ ಆಗಲಿಲ್ಲ ಅವ್ರ ಕೈನಲ್ಲಿ. ಶ್ರೀಮದಾಚಾರ್ಯ ಹೇಳಿದ್ರು, ನಾ ಅರ್ಥ ಅರ್ಥ ಹೇಳ್ತೇನೆ, ಒಂದು ಕಂಡೀಷನ್ನು, ಅರ್ಥವನ್ನು ತಿರ್ಗಾ ನೀವು ಅನುವಾದ ಮಾಡಬೇಕು. ಒಂದು 20-25 ಅರ್ಥ ಹೇಳಿದ್ರು, ಅನುವಾದ ನಿಂತೋಯ್ತು. ಮತ್ತೇನು? ಕ್ಷಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ವಿಶ್ವಪನ್ ಸಂಶಯ ಪಯೊಂದು ಗಣಾವ. ಮಹಾಪ್ರಳಯ ಕಾಲವನ್ನು ಬರ್ತಾ ಇರ್ತಕ್ಕಂಥ ನೀರು ಒಂದು ಬಾವಿ ಹಿಡಿಯುತ್ತೆ ಅಂದರೆ ಹೇಗೋ ಹಾಗೆ ನಮ್ಮ ಮನೆ ಬರ. ನೀವು ಮಹಾಪ್ರಳಯದ ನೀರಿದ್ದಾಗೆ, ನಾವು ಕೂಪುಗಳಿದ್ದಾಗೆ ನಮ್ಮನ್ನು ಕ್ಷಮಿಸ್ಬಿಡಿ. ಎಂತೆಂಥವ್ರು ಕೂತಿದ್ದವರು ಸಾಂಗವೇದ ಇತಿಹಾಸ ಚತುರೇ ಶ್ರೀಮದಾಚಾರ್ಯ ಕಾಲದಲ್ಲಿದ್ದವರು. ಅವ್ರಿಗೆ ಆಗಲಿಲ್ಲ ಅಂದ್ರೆ ಇವತ್ತು ನಾವು 100 ಹೇಳ್ತೀವಿ, 200 ಹೇಳ್ತೀವಿ, 550 ಹೇಳ್ತೀವಿ. ಆಗುತ್ತಾ ಹೋಗುತ್ತಾ ಹೇಳಿದ್ರೆ ಇದಕ್ಕೇನು ಮಾಡ್ತೀರಿ? ಇದೆಲ್ಲ ಕೇಳಿದ್ರೆ ಏನಾಗುತ್ತೆ? ತಲಾರೆ. ಯಾರಿಗೂ ತಿಳ್ಕೋಬೇಕು ಅನ್ನೋ ಆಸೆನೇ ಇಲ್ಲ. ಮತ್ತು ಭಕ್ತಿ ಅಲ್ಲಿಂದ ಬರ್ತದೆ. ಈ ಪ್ರಶ್ನೆಗೆ ಏನಾರು ಒಂದು ನಮ್ಮ ತಲೆಯಲ್ಲಿ ಕೆಲಸ ಮಾಡೋವರೆಗೂ ಭಕ್ತಿ ಹೇಗೆ ಬರುತ್ತೆ ಅಂತ ಕೇಳ್ತೀವಿ ಅಲ್ವಾ? ಹಾಗಿಲ್ಲಿ ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ಪರಿಪರಿಯ ಪಾಪಗಳ ಮಾಡಲಾರೆನು ಕೃಷ್ಣ ಜನನ ಮರಣಗಳೆರಡು ಪರಿಹಾರ ಮಾಡಯ್ಯ. ಯಾಕೆ ಅಂದರೆ ಕ್ಷಮಾ ಸಮುದ್ರ ಮುರವೈರಿಸಿರಿ ಕೃಷ್ಣ ಕುಟುಂಬರ ಸಂಗತಿಯನ್ನಾಗಿ. ನಂಗೇನು ಬೇಡ, ದೊಡ್ಡವ್ರ ಸಾವಾಸ ಕೊಟ್ಟು. ನಮ್ಮ ಗುರುಗಳು ಕೊಟ್ಟ ದೃಷ್ಟ ಆ ದೊಡ್ಡವ್ರ ಸಾವಾಸ ಕೊಟ್ಟೆಟ್ಗೇನೆ ಗೊತ್ತಾಯ್ತಾ? ಕರೆಂಟ್ ಹೊಡೆದಾಗ ಆಗ್ಬೇಕು ನಿಮಗೆ ಅಂದರು. ಯಾಕೆಂದರೆ ಒಳಗಷ್ಟು ಉಡಲೋಡನೆ ಮಾಡಿದರೆ ಅಂಥವ್ರು ಸಿಕ್ಕದೆ ಇಟ್ಕೇನೆ ಠಕ್ ಅಂತ ನೀನು ಪ್ರಶ್ನೆ ಇಡ್ತೀಯ. ಗೊತ್ತಾಯ್ತಾ? ಆ ಉಡಲೋಡನೆ ಮಾಡದೆ ಹೋದರೆ ಯುಟಿಲೈಸ್ ಆಗೋದಿಲ್ಲ. ಮನೆಯೊಳಗೆ ಕೇಸರಿ ಪಚ್ಕರುತ್ತೋರ ತರ್ತೀವಿ, ಪಾಯಸಕ್ಕೆ ಹಾಕ್ಬೇಕು ಅಂತನೋ ಗಂಧಕ್ಕೂ ಮತ್ತೊಂದು. ಎಲ್ಲಿ ಇಡಬೇಕು ಅದನ್ನು? ಇಂಗನ್ ಪಟ್ಟಣದ ಜೊತೆ ಇಟ್ಬಿಟ್ರೆ ಡಬ್ಬಿ ಒಳಗೆ ಕೇಸರಿನೇ, ಆದರೆ ಇಂಗನ್ ವಾಸನೆ ಪಡ್ಕೊಂಡ್ಬಿಡುತ್ತೆ. ಕೇಸರಿ ತನ ಹೋಗಿಲ್ಲ, ಇಂಗನ ವಾಸನೆ ಪಡ್ಕೊಂಡಿದೆ. ಇಂಗಿಗೆ ಕೇಸರಿ ವಾಸನೆ ಪಡ್ಕೊಳ್ಳೋಲ್ಲ. ಅದೇ ಏಲಕ್ಕಿ ಜೊತೆ ಇಟ್ಟರೆ ನನಗೂ ಹಾನಿ, ಯಾವ ಹಾನಿಯೂ ಇಲ್ಲ. ಒಂದು ಜಡ ವಸ್ತುಗಳನ್ನು ಯಾವ ಸಹವಾಸದಲ್ಲಿ ಇಡಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಆ ವಸ್ತು ತನ್ನ ಅಸ್ತಿತ್ವವನ್ನು ಕಳ್ಕೊತ್ತೆ ಎನ್ನಬೇಕಾದರೆ, ಒಂದು ಚೇತನ ಉತ್ತಮ ಚೇತನ ಸಹವಾಸದಲ್ಲಿದ್ದಾಗ ಮಾತ್ರ ಉತ್ತಮ ಜ್ಞಾನಾವಿರ್ಭಾವಕ್ಕೆ ಕಾರಣವೇ ವಿನಃ ಅದಕ್ಕೆ ವಿರೋಧವಾಗಿರ್ತಕ್ಕಂಥ ಚೇತನ ಸಂಬಂಧದಲ್ಲಿ ಇದ್ದಾಗ ಆ ಚೇತನ ಡ್ಯಾಮ್ ಓದಾಗಿದೆ. ಅದು ಎಷ್ಟೇ ಓದಿರಿ. ಅದಕ್ಕೆ ದಾಸರು ಹೇಳ್ತಾರೆ, ವೇದ ಓದಿದರೇನು, ಶಾಸ್ತ್ರ ಪಠಿಸಿದರೇನು, ವಾದಿಸಿದರೇನು, ತರ್ಕವನ್ನು ಮಾಡಿ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಗುತ್ತೆ. ಆದ್ದರಿಂದ ಇಲ್ಲಿ ಸತ್ಸಂಗಷ್ಟ ದುರ್ಲಭ, ಸಿಗೋದೇ ಕಷ್ಟ. ಸಿಕ್ಕಿದಾರೆ ನಮಗೆ ಬೋಧನೆ ಮಾಡ್ತಕ್ಕಂಥ ಅವರು ಅಂತ ಇಟ್ಕೊಳ್ಳೋಣಪ್ಪ. ನಮಗೇನು ಅಪರೋಕ್ಷ ಜ್ಞಾನಗಳು ಸಿಕ್ಕಿದ್ದಾರೆ ಅಂತ ಯಾರು ಹೇಳ್ಕೊಳಕ? ಯಾರಾದ್ರು ಹೇಳ್ಕೊಳ್ಳೋರು ನಮ್ಮ ಸ್ವರೂಪ ಗುರು ಅಪರೋಕ್ಷ ಜ್ಞಾನ ಅಂದರೆ ಸಂತೋಷ, ನಮಗೇನು ದುಃಖ ಇಲ್ಲ. ನಮ್ಗೆ ಯಾರು ಅಂಥವ್ರು ಸಿಕ್ಕಿಲ್ಲ. ಹಾಗಾದ್ರೆ ನಿಮ್ಮ ಗುರುಗಳು ನಿಮ್ಮ ಸ್ವರೂಪ ಗುರುಗಳಲ್ವೇ ಅಂದರೆ ಅವ್ರು ಹೇಳೋರು ಸ್ವರೂಪ ಗುರು ಅಂದ್ರೆ ನನ್ನ ಮಡ್ದೊಳಕ್ಕೆ ಬರಬೇಡ, ಡೆಡ್ಡೆಗನೆಷ್ಟು ಅಂಶೋಪಾಸನೆ ಸ್ವರೂಪ ಗುರು. ಆಯ್ತಾ? ಅವ್ರಿವ್ರನ್ನ ಅಂಥ ಅಂಶ ಇಂಥ ಅಂಶ ಅಂದ್ಬಿಟ್ರೆ ಕೆಂಡಾಗ್ಬಿಡೋರು. ಕೊನೆಗೆ ಹಾಸ್ಯ ಮಾಡೋರು, ಎಲ್ಲ ಒಂದೊಂದು ಅಂಶ ತಗೊಂಡ್ಬಿಟ್ಟಿದ್ದಾರೋ, ನಂಗೆ ಯಾವ ಅಂಶನೂ ಉಳಿಸಿಲ್ಲ, ಅದಕ್ಕೆ ಒಂದೇ ಒಂದು ಉಳಿದಿದೆ, ಅದು ಹೇಳ್ಕೊಳ್ಳೋಣ ಅಂತೀವಿ. ಏನ್ ಸ್ವಾಮಿ ಅಂದರೆ ಶನಿ ಇಂದ್ರು. ಯಾರು ನಾನು ಶನಿ ಅಂಶ ಅಂತ ಹೇಳ್ಕೊಂಡಿಲ್ಲ. ಶನಿ ಏನು ಕಡಿಮೆನೇ, ರುದ್ರದೇವ್ರನ್ನೂ ಆಟ ಆಡಿಸ್ತಾನೆ.
ಅದಕ್ಕೆ ನಾನು ಶನಿ ಅಂಶ ಅಂತ ಹೇಳ್ಕೊಳ್ಳೋಣ ಅಂತೀನಿ, ಏನಂತೀಯ ಅಂದರು. ಸ್ವಾಮಿ ಇಷ್ಟೋ ತನಕ ಅಂಶೋಪಾಸನೆ ಬೇಡ ಅಂತ ಆಚಾರ ಆಜ್ಞೆ ಕೊಟ್ರಿ, ಈಗ ಶನಿ ಅಂಶ ಅಂತಿರಲ್ಲ ಅಂತ ಹಾಸ್ಯ ಮಾಡಿದೆ. ಸದ್ಯ ವಾಕ್ಯ ಅಂಟಿಟ್ಕೊಂಡಿದ್ದೆ ನಾನು. ಮರ್ತ್ಯಾನಾಂ ಮಾನಿಷೋಸ್ಮೀತಿ ಪ್ರತಿಪತ್ತಿರ್ವಿಧೀಯತೆ ತೇ ಅನ್ಯತಾ ಪ್ರತಿಪತ್ಯಾತು ಪ್ರಮೋಯಾಂತಿ. ಯಾರು ದೇವತೆ ಋಷಿಮುನಿಗಳ ಸಾಮ್ಯವನ್ನು ಬಯಸಿ ಉಪಾಸನೆ ಮಾಡಿದರೂ ತಮಸ್ಸಿಗೆ ಹೋಗ್ತಾರೆ. ಅಂಥ ದೇವತೆಯಲ್ಲಿ ಮನುಷ್ಯನಾಗಿ ಹುಟ್ಟಿದ್ರೂ ಕೂಡ ಇಲ್ಲಿರೋ ಮನುಷ್ಯ ಧರ್ಮದಂತೆಯೇ ಅವನಿರಬೇಕೇ ವಿನ ದೇವತಾ ಧರ್ಮವನ್ನು ಪ್ರಕಟಪಡಿಸಬಾರದು. ಇದು ಆಚಾರ್ಯರು ಮಾಡಿ. ಅದಕ್ಕೆ ವಿರೋಧ ಆದರೆ ಅಂಥವನು ಇಂಥವನು ಅಂತ ಹೇಳ್ಕೊತಾ ಇದ್ದಾರೆ ಅಲ್ವಾ. ಅವೆಲ್ಲವೂ ಕೂಡ ಸರಿಯಾದ ಮಾರ್ಗ ಅಲ್ಲ, ಶ್ರೀಮದ್ ಆಚಾರ್ಯ ಮಾರ್ಗ ಅಲ್ಲ, ಘೋರಯ ಮನಭಯ ದೂರ ಓಡಿಸುವಂಥ ಮಾರ್ಗ ಅಲ್ಲ, ಅದು ಶ್ರುತಿ ಸಮ್ಮತವಾದಂಥ ಮಾರ್ಗ ಅಲ್ಲ. ದೇವತೆಗಳಲ್ಲಿ ಅವತಾರ ಮಾಡಿರೋರು ಕೂಡ ಮಾನುಷ ಭಾವದಿಂದನೇ ವರ್ತನೆ ಮಾಡಿದ್ದಾರೆ, ಇಲ್ಲಿಯ ಧರ್ಮವನ್ನೇ ಪರಿಪಾಲನೆ ಮಾಡಿದ್ದಾರೆ. ಆಚಾರ್ಯ ಇಲ್ಲಿ ಏಕಾದಶಿ ಮಾಡ್ತಿದ್ರೆ ದೇವಲೋಕದ ಏಕಾದಶಿ ಮಾಡ್ತಿದ್ದಾರೆ. ಯಾಕೆ ಅಂದರೆ ನಮಗೊಂದು ವರ್ಷ ದೇವತೆಗಳಿಗೆ ಒಂದಿನ, ಹೌದೇನಪ್ಪ ಶಾಸ್ತ್ರದಂತೆ 365 ವರ್ಷ ಅವ್ರಿಗೆ ಒಂದಿನ. 365 ದಿನದಲ್ಲಿ ನಮ್ಗೆ ಎಷ್ಟು ಏಕಾದಶಿ ಬರುತ್ತೆ? 24 ಏಕಾದಶಿ ಬರುತ್ತೆ ಅಂತ ಇಟ್ಕೊಂಡು 20 ಏಕಾದಶಿ 24 ಏಕಾದಶಿ ಇಲ್ಲಿ ಮಾಡ್ತಾ ಇದ್ರು ಆಚಾರ್ಯರು. ದೇವತೆ ನಾನು, ದೇವೋತ್ತಮ ನಾನು, ಜೀವೋತ್ತಮ ನಾನು, ಒಂದೇ ಏಕಾದಶಿ ದೇವತೆಗಳಿಗೆ ಯಾವ್ದು ಬರುತ್ತೋ ವರ್ಷದಲ್ಲಿ ಅದೊಂದು ಏಕಾದಶಿ ಮಾಡ್ತೀನಿ, ಅದರಿಂದ ತಿಳ್ಕೊಳ್ಳಿ ನಾವು ವಾಯುದೇವರು ಅಂತ ಆಚರಣೆ ಮಾಡಿದ್ರ. ಎಲ್ಲ ಮನುಷ್ಯರ ಧರ್ಮವೇ ತೋರಿಸಿರೋದು. ವಾಯುದೇವರು ಏನು ಗ್ರಂಥದಲ್ಲಿ ಪ್ರತಿಪಾದನೆ ಮಾಡಿದ್ರು ಅದನ್ನ ನಿಜ ಜೀವನದಲ್ಲೂ ಕೂಡ ಆಚರಣೆ ಮಾಡಿದ್ದೆ. ಯದ್ಯದ್ಯಾಚರತಿ ಶ್ರೇಷ್ಠ, ಭಗವಂತ ಹುಟ್ಟಿದ್ರು ಹಾಗೆ ತೋರಿಸಿರೋದು. ಮಕ್ಕಳಾಡಿಸೋದ್ರಿಂದ ಹಿಡಿದು ಯಶೋಧ ಹಿತೋಪದೇಶ ಮಾಡಿ ಮಹಾಭಾರತ ಯುದ್ಧದವರೆಗೂ ಕೂಡ ಮನುಷ್ಯರಂತೇನೆ ನಾ ಹಿಡಿಯಲ್ಲ ಚಕ್ರ ಅಂದರೆ ಹಿಡಿಯಲಿಲ್ಲ, ನಾನು ಒಬ್ಬನೇ, ಇನ್ನೆಲ್ಲ ಸೈನ್ಯ ನಿನ್ನ ಕಡೆ ಕೊಟ್ಟೆ. ಆಯಿತು, ಏನು ಪಾಪ ಮಾಡಿದ್ರು ಅವ್ರ ಕಡೆ ಹೋಗಿ ಯುದ್ಧ ಮಾಡೋಕ್ಕೆ? ಸ್ವಾಮಿ ಕೇಳಬೇಕಾಗಿತ್ತಲ್ವ, ನಮ್ಮ ಪಾಡ ನಾವಿದ್ದೀವಿ, ಆ ಪಾಪಿ ಕಡೆ ಹೋಗಿ ಯುದ್ಧ ಮಾಡು ಅಂತ ಹೇಳ್ತೀಯಲ್ಲ ಸ್ವಾಮಿ, ಇದೇ ನ್ಯಾಯವಯ್ಯ ನೀನು ಅಂತ ಕೇಳಿದ್ರ? ಆಜ್ಞೆ ಅಂದ, ಅದು ಧರ್ಮನ ಅಧರ್ಮನ? ಅದಕ್ಕೆ ಧರ್ಮೋ ಭವತ್ಯ ಅಧರ್ಮ, ಅಧರ್ಮದಂತೆ ನಿಂಗೆ ಕಾಣುತ್ತೆ, ಭಗವದಾಜ್ಞಾ ಧರ್ಮ ಪರಿಪಾಲನೆ ಅಲ್ವಾ. ನೀನು ಅವ್ರ ಜೊತೆ ಯುದ್ಧ ಮಾಡಬೇಕು ಅಂದ ತನ್ನ ಸೇನೆಗೆ, ವಿಷ್ಣು ಸೇನೆಗೆ. ವಿಷ್ಣು ಸೇನೆ ಅಂದ್ರೆ ಇಲ್ಲಿ ಯಾವುದೋ ಸಿನಿಮಾ ತಗೊಂಡ್ಬಿಡ್ಬೇಡಿ, ಕೃಷ್ಣನ ಸೇನೆ ಎಲ್ಲ ದುರ್ಯೋಧನ ಕಡೆ ಯುದ್ಧ. ತಾನಾಯ್ದ ಹಿಡಿಯಲ್ಲ, ರಥ ಹೊಡಿತೀನಿ ನಾನೊಬ್ಬ, ನಾನು ಯಾವುದಕ್ಕೂ ಮಧ್ಯ ಪ್ರವೇಶ ಮಾಡಲ್ಲ. ಎಲ್ಲರೂ ಹೆಲ್ಪ್ ಮಾಡಿದಾನ ಯಾರಿಗಾರು ಯುದ್ಧದಲ್ಲಿ? ಕೃಷ್ಣ ರಥ ಎತ್ತಕ್ಕಾಗಲ್ಲ, ಹೂತ್ಕೊಂಡ್ಬಿಟ್ಟಿದೆ, ಕರ್ಣ ಕೆಳಗೆ ಇಳಿದಿದ್ದಾನೆ, ಕೈಯಲ್ಲಿ ಬಿಲ್ಲಿಲ್ಲ, ಬಾಣ ಇಲ್ಲ, ಕತ್ತಿ ಇಲ್ಲ, ಗುರಾಣಿ ಇಲ್ಲ, ನಿರಾಯುಧನಾಗಿದ್ದಾನೆ. ಅರ್ಜುನ ಅಂದ, ಏನು ಅಂದ? ಹೊಡಿ ಬಾಣ ಅವನಿಗೆ. ಅಯ್ಯೋ ಇದೇನು ಸ್ವಾಮಿ, ರಥದಿಂದ ಕೆಳಗೆ ಇಳಿದು ಬಿಟ್ಟಿದ್ದಾನೆ, ನಿಶಸ್ತ್ರನಾಗಿದ್ದಾನೆ, ಅರ್ಥಾಯ್ತಾ? ಚಕ್ರ ಕೂತ್ಕೊಂಡ್ಬಿಟ್ಟಿದೆ, ಚಕ್ರ ಎತ್ತತಾ ಇದ್ದಾನೆ, ಅವ್ನು ರೆಡಿನೇ ಆಗಿಲ್ಲ, ಅವನ ಮೇಲೆ ನೀವು ಬಾಣ ಮಾಡುವಂತೆ. ನಾ ಹೇಳಿದ್ದರೆ ಹೊಡಿಯ ಬಾಣನ. ಅರ್ಜುನನಿಗೆ 18 ಅಧ್ಯಾಯ ಗೀತೋಪದೇಶ ಮಾಡಿದ್ರು ಟರ್ನ್ ನೋಡ್ಬಿಡ್ತು. ಯಾಕೆ ಸ್ವಾಮಿ ಹೀಗೆ ಹೇಳ್ತಾ ಇದ್ದಾನೆ ಅಂತ. ಹೊಡೆಯೋ ಬಾಣ ಅಷ್ಟೇ. ಇಲ್ಲ ಧರ್ಮ ಹೆಂಗೆ ಸ್ವಾಮಿಯಿಂದ? ನನ್ನ ತಂಗಿನ ಸಭೆಯಲ್ಲಿ ಎಳೆದಾಡಿದ್ರಲ್ಲ, ಆವಾಗ ಇದು ಅಧರ್ಮ ಅಂತ ಹೇಳಿದ್ನ, ಧರ್ಮ ಅಂತ ಹೇಳಿದ್ ನಾವು. ಧರ್ಮದ ಸಾವು ಕೊಡ್ಬೇಕಾ ಅವನಿಗೆ? ನೀನು ಹಂಗೆ ಧರ್ಮ ಹೇಳ್ತೇವೆ, ಹೊಡಿ ಬಾಣ, ಅವನು ಹಂಗೆ ಸಾಯ್ಬೇಕು, ಅದೇ ಧರ್ಮ. ಇದೆಲ್ಲ ಪ್ರಪಂಚಕ್ಕೆ ಧರ್ಮ ಕಾಣುತ್ತಾ? ಸೊ ಅರ್ಜುನ ಮೋಸ ಮಾಡ್ದ, ಕೃಷ್ಣ ಮೋಸ ಮಾಡ್ದ, ಪಾಪ ಆ ಕರ್ಣನ್ ಕೊಂದುಬಿಟ್ರು, ಇದೇ ಭಾರತ ಅರ್ಥ. ಅದಕ್ಕೆ ನಿರ್ಣಯ ನೀವು ಹೇಳಿದ್ರೆ ಯಾಕೆ ಕೇಳ್ತಾರೆ? ನಮ್ಮ ಮಟ್ಟದಲ್ಲಿ ನಿಮ್ಮ ಮಟ್ಟದಲ್ಲಿ ಹೇಳ್ಕೋಬೇಕಷ್ಟೇ. ಹೊರಗಡೆ ನಿರ್ಣಯ ಪ್ರಮೇಯ ಹೇಳು, ಎಲ್ಲ ತಳ್ಕಾಗೋಗುತ್ತೆ. ವಾಲಿ ಪ್ರಕರಣ, ಇದ್ರ ಪ್ರಕರಣ, ಯಾವ ಪ್ರಕರಣ ತೊಗೊಂಡ್ರು ಹೊರಗಡೆ ನೀವು ಹೇಳಿದ್ರೆ ಕುತ್ತಿಗೆ ದಾಚ್ಕೊಳ್ತಾರೆ, ಎಲ್ಲ ಅಧರ್ಮವಾಗೇ ಕಾಣೋದು. ಏನೋ ನಮ್ಮ ಮಟ್ಟದಲ್ಲಿ ಹೇಳ್ಕೊಂಡ್ರೆ ಏನೋ ಧರ್ಮ ಅಂತ ಚಿಂತೆ ಮಾಡ್ತೀವಿ ಅಷ್ಟೇ. ನಿನ್ನ ಗುರುಗಳು ನೀವು ಹೇಳ್ಕೊಂಡಿದ್ದು ಮಾಡ್ಕೊ, ಆಯ್ತಾ? ದೇವ್ರ ಮೇಲೆ ಪ್ರಮಾಣ ಮಾಡ್ತೀಯೋ ಅಜ್ಜಯ್ಯನ ಮೇಲೆ ಮಾಡ್ತೀಯೋ ನಿನ್ನಣೆ ಬರಲ್ಲ. ಅಜ್ಜಯ್ಯನ ಪುಣ್ಯದಿಂದ ಬಂತ ನಿನಗೆ, ದೇವರ ಅನುಗ್ರಹದಿಂದ ಬಂತ ಅನ್ನೋದನ್ನ ಎಲ್ಲಿ ಚಿಂತೆ ಮಾಡಬೇಕು? ನಮ್ಮ ಸ್ವಾಮಿಗಳು ಹೋಗಿದ್ದರು, ಅವರು ಶ್ರೀಹರಿಯ ಅನುಗ್ರಹದಿಂದ ನಿಮಗೆ ಮುಖ್ಯಮಂತ್ರಿಯ ಸ್ಥಾನ ಸಿಗ್ತಿದೆ ಅಂತ ಇವರಂದರು. ಅವನು ಅಜ್ಜಯ್ಯನ ಅನುಗ್ರಹದಿಂದ ಅಂತ ಆತ ಹೇಳ್ದ. ಯಾವುದು ಸರಿ ಅಂದರೆ ಎರಡೂ ಸರಿ. ಅಜ್ಜಯ್ಯನ ನಂಬಿದ್ರೆ ಅಜ್ಜಯ್ಯ, ಹರಿನ ನಂಬಿದ್ರೆ ಹರಿ. ನೀನು ಹರಿ ದೊಡ್ಡವನು ತಿಳ್ಕೊಂಡಿದ್ದೆ, ಹರಿ ಅನುಗ್ರಹ ನೀ ಹೇಳಿದೆ,
ಯಾಕೆ ಒಪ್ಕೋತಾರೆ? ಇವೆಲ್ಲ ನೋಡ್ತಾ ಇದೀವಲ್ಲ ಪ್ರಪಂಚದಲ್ಲಿ, ಮತ್ತೆ ಹೇಗೆ ಭಕ್ತಿ ಆಗುತ್ತೆ? ಹಾಗಿಲ್ಲ ಹೇಳ್ತಾನೆ, ಸತ್ಸಂಗಶ್ಚ ದುರ್ಲಭ. ಅಂದ್ರೆ ಒಂದು ವಸ್ತುನೇ ಎಲ್ಲಿಡಬೇಕು ಅಲ್ಲಿ, ಆಗ ಸಜ್ಜನ ಸಿಕ್ಕಿದಾಗ ಏನು ವಿಚಾರ ಮಾಡ್ತೀನಿ ಅಂದ್ರೆ ಈ ಗುಣ ಸಂಬಂಧದ ಆವೃತವನ್ನು ಕಳಚಿಕೊಳ್ತಕ್ಕಂಥ ಯುಕ್ತಿಯನ್ನು ನಮಗೆ ಉಪದೇಶ ಮಾಡ್ತಾರೆ. ಅದಕ್ಕೆ ಸುಮ್ಮನೆ ವೈಷ್ಣವನೆಂಬುವಿರಿ. ಅದೇ ಇನ್ನೊಂದು ದೇವರು ನಮ್ದು ಶ್ರೀಪಾದರಾಜ ಹೇಳ್ತಾರೆ, ಮುಖವ ತೊಳೆದು ನಾಮ ಧರಿಸಿದೆ ನಲ್ಲದೆ ಸುಖತೀರ್ಥರ ಶಾಸ್ತ್ರ ಓದಿದೆ ನೇನಯ್ಯ. ಮುಖ ಶೃಂಗಾರಕ್ಕೆ ಮನಸೊತೆ ನಲ್ಲದೆ, ಮುಖ ಶೃಂಗಾರಕ್ಕೆ ಮನಸೊತೆ ನಲ್ಲದೆ ಭಕುತಿ ಪಥದಲ್ಲಿ ಚರಿಸಿದೆ ನೇನಯ್ಯ. ಸುಮ್ಮನೆ ವೈಷ್ಣವನೆಂಬುವಿರಿ. ನಾ ಜಿಲ್ಲಾಧಿಕಾರಿ ಅಂತ ಬೋರ್ಡ್ ಹಾಕೊಂಡ್ಬಿಡಕ್ಕಾಗತ್ತ ಮನೆ ಮುಂದೆ? ಗೊತ್ತಾನೆ ಸರ್ಕಾರದವರು ಒದ್ದು ಒಳಗಾಗ್ತಾನೆ. IAS ಓದಿರ್ಬೇಕು, ಓದ್ದೆಟ್ಟು ನಾನು ಜಿಲ್ಲಾಧಿಕಾರಿ ಅಂತ ಬೋರ್ಡ್ ಹಾಕೊಳಕ್ಕಾಗತ್ತ? ಕೊಡಬೇಕು ಒಬ್ಬ ಪವರು ಸರ್ಕಾರ. ಕೊಟ್ರೆ ನಿನ್ನ ಮನೆ ಬೋರ್ಡ್ ಅವನೇ ಬಡಿತಾನೆ, ನೀನೇನು ಬಡ್ಕೊಳ್ಳೋದು? ಅವನೇ ಬೋರ್ಡ್ ಹಾಕ್ತಾನೆ, ಕ್ವಾರ್ಟರ್ಸ್ ಕೊಟ್ಟೆ ಜಿಲ್ಲಾಧಿಕಾರಿಗಳ ಭವನ. ಸುಮ್ಮನೆ ವೈಷ್ಣವನೆಂಬುವಿರಿ. ವೈಷ್ಣವತ್ವದ ಚಿಹ್ನೆನೇ ಏನೂ ಇಲ್ಲ, ವೈಷ್ಣವತ್ವದ ಕಾರ್ಯ ನಡೀತಾ ಇಲ್ಲ, ವೈಷ್ಣವತ್ವದ ಜ್ಞಾನ ಇಲ್ಲ. ಸುಮ್ಮನೆ ವೈಷ್ಣವರು ಅಂತ ಹಾಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿರ್ತಾರೆ. ಮತ್ತೆ ಶರಣು ಅನ್ನೋದಿರಲಿ, ಬಾಯಾರೋದು ಅನ್ನೋದಿರಲಿ, ಸುಮ್ಮನೆ ಹರಟೆ. ಲೋಕದಲ್ಲಿ ಹರಟೆ ಹುಡುಗನ ಕಾಲ ಕಳೆದುಬಿಟ್ಟು ನರೋತ್ತಮ ಗದಿಕ ದೇವಗಂಧವರದಿಕ ಸುರೋತ್ತಮ ಗದಿಕ ಅರಗದಿಕ ಸರಸ್ವತಿ ಗದಿಕ ವಿರಂಚಿ ಗದಿಕ ಕರುಣಿರಮ ಗದಿಕ ಹರಿ ಎಂದೆನೇನಯ್ಯ. ಅಷ್ಟಾರು ಅಂದಿದ್ಯಾ? ಅದು ಇಲ್ಲ. ಊರು ಮಾತುಗಳಾಡಿ ದಣಿದೆ ನಲ್ಲದೆ ನಾರಾಯಣ ಕೃಷ್ಣ ಶರಣೆಂದೆನೇ ಎಂದೆನೇ. ಮಾಡಿದೀಯಾ ಅಂದೇಟಿಗೆ ಸ್ವಾಮಿ ಹೌದಾ ಅಂತ ಕೇಳಿದ್ರೆ ಎಲ್ಪು ಮಾಡ್ತೀವಿ. ರವಿನಂದನ ಕೇಳಿದರೆ ಉತ್ತರ ಒಂದಿಲ್ಲಲ್ಲ. ಶ್ರೀರಮಣ ತವಚರಣ ದೊರಕುವುದು ಇನ್ಯಾಗಿ ಪರಮ ಪಾಪ. ಇಷ್ಟು ಭಜನೆ ಹೊಡಿತಾ ಇದ್ದೀವ್ರಿ ನಾವು. ರವಿನಂದನ ಕೇಳಿದರೆ ಏನು ಭಯ ಎಲ್ಲಿದೆ? ಆ ಭಯ ಇದ್ರೆ ಎಷ್ಟೋ ಕಥೆಗಳು ನಿಂತೋಗುತ್ತೆ, ಕೃತಿಗಳೇ ನಿಂತೋಗುತ್ತೆ ಆ ಭಯ ಇದ್ರೆ. ಈ ಭಕ್ತಿ ಇದು ಹೆಂಗೆ ಅಂದರೆ ತಿಳ್ಕೊಂಡ್ರೆ ಅರ್ಧ ಶಾಪ್ ಆಗಿಬಿಡುತ್ತೆ ಅಧರ್ಮಗಳ ಕೆಲಸ. ಅದು ಒಳಗೆ ಬರದೇ ಹೋಗಿರೋ ಅವಸ್ಥೆಗೆ ಎಲ್ಲ ಮುಂದೆ ನೋಡ್ಕೊಳ್ಳಿ. ಯಮ ಇದ್ರೆ, ನರಕ ಇದ್ರೆ, ನಾವು ಅಲ್ಲಿಗೆ ಹೋಗಿದ್ರೆ, ನಮ್ಮಲ್ಲೂ ಬಿದ್ದ ಎಮ್ಮೆನ್ ಮೂರ್ತಿರಾವ್ ಅಂತ ಮಹಾನಾಸ್ತಿಕ ನಮ್ಮನೆ ಬೇರೆ ಮುಟ್ತವ್ರು, ದೊಡ್ಡ ಸಾಹಿತ್ಯಗಾರ ವಿಚಿತರ. ಅವನು ಜನವರ ತೆಗೆದು ಎಸ್ಬಿಟ್ಟ ಸಾರ್ವಜನಿಕರು. ಯಾಕೆ ಅಂತ ಮಾಧ್ಯಮದವ್ರು ಕೇಳಿದ್ರು. ನಾಳೆ ಯಮನ ಹತ್ರ ಹೋದಾಗ ಕೇಳ್ತಾ, ಯಾಕೋ ಜನವರ ಎಸ್ತೀನಿ ಅಂದ್ರೆ ಅಲ್ಲಿ ಉತ್ತರ ಕೊಡ್ತೀನಿ, ನಿಮ್ಗೆ ಯಾಕೆ ಕೊಡ್ಬೇಕು ಅಂತ. ಯಮ ಇದ್ದರೆ, ನರಕ ಅನ್ನೋದಿದ್ದರೆ, ನಾನಲ್ಲಿ ಹೋದರೆ ತಾನೇ. ಅವ್ಯಾವೂ ಇಲ್ಲೇ ಇಲ್ಲ, ಕಲ್ಪನೆ ಇಲ್ಲ. ಅವನಿಗೇನು ಉತ್ತರ ಕೊಡ್ತೀರಪ್ಪ ಅಂತ ಜನವರ ಕಿತ್ತೆಸ್ತಿರೋರು ಈಗ ಬೇಕಾದಷ್ಟು ಜನ ಇದ್ದಾರೆ, ನಮ್ಮವರೇ, ಯಾರ್ದೂ ಅಲ್ಲ. ಇನ್ನು ಇಲ್ಲೆಲ್ಲ ಪರೀಕ್ಷಾಲೆಲ್ಲ ಕಟ್ ಮಾಡಿದ್ರು ಅಂತ ದೊಡ್ಡ ಹಗರಣ ಮಾಡಿ ಶಿವದಾರ ಜನವಾರ ಎಲ್ಲ ಕೊಡ್ತೀವಿ. ಇನ್ಯಾವುದಾದ್ರೂ ಅಪ್ಪಂದು ಇನ್ನೊಂದು ಕೊಟ್ಟರು, ಅದಕ್ಕೂ ಇದಕ್ಕೆ ಏನು ಸಂಬಂಧ? ವಸ್ತ್ರದ ಸಂಹಿತೆಗೂ ನಿಮ್ಮ ಸಂಸ್ಕಾರ ಸಂಹಿತೆಗೂ ಏನು ಸಂಬಂಧ? ಯಾರು ಕೇಳೋರು? ಹೊಡೆದರು ಎಲ್ಲರೂ ಕೂಡ. ಜನವಾರಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಪೇಪರ್ ಬರಿಬೋದು. ಶಿವದಾರಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಪೇಪರ್ ಎಕ್ಸಾಮಿನೇಷನ್ ಬರಿಬೋದು. ಹಾಗೆ ಮುಖ ಮುಚ್ಕೊಂಡು ಬರ್ತೀವಿ, ಬರಿಬೋದು. ಸಂಬಂಧ ಏನು? ಸಂಸ್ಕಾರಕ್ಕೂ ವಸ್ತ್ರಕ್ಕೂ ಏನು ಸಂಬಂಧ ಅನ್ನೋದು ಬೇಡವೆ? ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಊರು ಮಾತುಗಳಾಡಿ, ಊರವ್ರ ಮಾತೆಲ್ಲ ಆಡ್ತೀವಿ, ಅವ್ರ ಮನೆದೇನಾಯ್ತು ಇವ್ರ ಮನೆದೇನಾಯ್ತು. ಊರು ಮಾತುಗಳಾಡಿ ದಣಿಯೋ ತನಕ ಆಡ್ತೀವಂತೆ. ದಣಿದೇನಲ್ಲದೆ ನಾರಾಯಣ ಕೃಷ್ಣ ಶರಣೆಂದೇನೆ. ಮತ್ತೇನು ಮಾಡಿದೆ? ನಾರಿಯರ ನುಡಿ ಕೇಳಿ ಮನಸೋತೆನಲ್. ನನ್ನ ಮಾತಲ್ಲ, ಶ್ರೀಪಾದರಾಜರ ಮಾತು. ಏನು ಬ್ಯೂಟಿಫುಲ್ ಮಾತು. ನಾರಿಯರ ನುಡಿ. ಅವ್ರು ಹೇಳಿದ್ದ
ಕಲಾಕ್ಷರಾಣ ಅನುರಕ್ತ ಚಿತ್ತ. ಭಾಗವತ ಆ ಹೆಂಗಸರ ಮಾತಿನಲ್ಲಿರ್ತಕ್ಕಂಥ ಒಂದು ಸೌಷ್ಠವತೆ, ಒಂದು ಮಂಜುಳತೆಗೆ ವಸ್ತುವೇ ಪುರುಷ ಬಿದ್ದು ಬಿಡ್ತಾನೆ. ನಾರಿಯರ ನುಡಿ ಕೇಳಿ ಮನಸೋತೆನಲ್ಲದೆ ಮತ್ತೇನ್ ಮಾಡ್ಬೇಕಾಗಿತ್ತು? ಆರ್ಯರ ಮಾತು ಮನ್ನಿಸಿದೇನೇನಯ್ಯ, ಸುಮ್ಮನೆ ವೈಷ್ಣವನೆಂಬುವಿರಿ. ಗಂಗೆಯೊಳಗೆ ಅಂಗ ಅದ್ದಿದೆನಲ್ಲದೆ ಹಿಂಗದೆ ಶಾಸ್ತ್ರ ಸ್ನಾನ ಮಾಡಿದೆನೇನಯ್ಯ. ರಂಗವಿಠಲನ ನಿಜವಾದ ದಾಸರ, ರಂಗ ವಿಠಲನ ನಿಜವಾದ ದಾಸರ ಸಂಘದೊಳಗೆ ಓಲಾಡಿದೆ. ಲೀಸ್ಟ್ ಕ್ವಾಲಿಫಿಕೇಶನ್ ಸತ್ಸಂಗಶ್ಚ ದುರ್ಲಭ. ಅದೇ ಶ್ರೀಪಾದ ಅವರೆಲ್ಲ ಭಕ್ತರಲ್ಲ, ಧ್ರುವಾದಿಗಳು, ಪ್ರಹ್ಲಾದ ಧ್ರುವ ಅಂಬರೀಷಾದಿಗಳು ಭಾಗವತೋತ್ತಮರುಗಳಲ್ಲ. ಅವ್ರ ಅವಸ್ಥೆನೇ ಅಂತ. ಅದು ಅವ್ರು ಎಲ್ಲ ಅವತಾರ ಮಾಡಿ ಬಂದರೂ ಅವಸ್ಥೆ ಚೇಂಜ್ ಆಗಲ್ಲ ಜ್ಞಾನದ್ದು. ಅದನ್ನೇ ಬೇರೆ ಬೇರೆ ಪ್ರಕಾರದಲ್ಲಿ ಹೇಳ್ತಾರೆ. ರಂಗವಿಠಲನ ನಿಜವಾದ ದಾಸರ ಏನು ಮಾಡ್ಬೇಡಪ್ಪ, ಸಂಘದೊಳಗೆ ಓಲಾಡಿದೆ. ಏನು ಅವ್ರ ಜೊತೆ ಓಡಾಡ್ತಾ ಇದ್ರಿ? ಎಷ್ಟೋ ಜನ ಇವತ್ತು ಮುಖ್ಯಮಂತ್ರಿ ಅವ್ರು ಹಿಂದೆ ಹೊಡೆದ್ರೆ ಎಷ್ಟು ಫೋಟೋಗಳು ಬರುತ್ತೆ, ಎಷ್ಟು ಸಂತೋಷ. ಇವತ್ತು ಎಲ್ಲೋ ಹೋಗಿರ್ತೀವಿ, ಯಾರ ಹತ್ರ ಒಂದು ಫೋಟೋ ತೆಗೆಸ್ಕೊಂಡ್ಬಿಟ್ಟು ಒಂದು ಎಕ್ಕೊಂಬಿಟ್ಟು ಅಂದ್ರೆ ಏನೋ ಆನಂದ. ಯಮನ ಹತ್ರ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊತೀಯ ಆಗುತ್ತಾ? ಯಮನ ಹತ್ರವೇ ಆಗದೆ ಇದ್ದಿದ್ದು ನಾರಾಯಣ ನಿನ್ನ ಪಕ್ಕ ನಿಂತ್ಕೋತಾನ, ವಾಯುದೇವರು ನಿನ್ನ ಪಕ್ಕ ನಿಂತ್ಕೋತಾರ ಹೇಳ್ರಿ. ಮಧ್ವಾಚಾರ್ಯ ಇದ್ದಾಗ ಫೋಟೋ ತೆಗೆದಿದ್ರ ಮಧ್ವಾಚಾರ್ಯ ಅವರು ಸೆಲ್ಫಿ. ಮಧ್ವಾಚಾರ್ಯ ಫೋಟೋ ತೆಕ್ಕೊಳ್ಳಿಲ್ಲ, ಮಧ್ವಾಚಾರ್ಯ ತತ್ವವನ್ನು ಫೋಟೋ ತೆಕ್ಕೊಂಡ್ರು ಮನಸ್ಸಿನಿಂದ. ಅಂತ ಮಹಾನುಭಾವರು ಪದ್ಮನಾಭಾದಿಗಳು. ಪರಶಾಸ್ತ್ರ ನದೀಚರ ಚಹೋ ವಿದ್ವತ್ ತಿಮಿಂಗಲ ಶೋಭನೋಪಪದ ಭಟ್ಟ ನಾಮಕ. ಎಂಥ ಸಮಯಗಳನ್ನ ನಿರಾಕರಣೆ ಮಾಡ್ತಾ ಇದ್ರು. ಅದೆಲ್ಲ ಫೋಟೋ ಅಲ್ವಾ? ಆಚಾರ ಕಾಪಿ ಮಾಡಲಿಲ್ಲ ಗುಣಗಳನ್ನ, ಅಂತ ಫೋಟೋ ತೆಕ್ಕೋತಾ ಇದ್ರು. ಆಚಾರ ಪಕ್ಕ ಕುತ್ಕೊಂಡು ಹಿಂಗೆ ತೆಗೆಸ್ಕೋಬೇಕು ಅಂತ ಆಸೆ, ಕೈಯಾಗಿ ತೆಗೆಸ್ಕೋಬೇಕು ಅಂತ ಆಸೆ ಅಂತ ಯಾರು ಬರದಾರು ಬರ್ಕೋಬೋದಾಗಿತ್ತಲ್ಲ. ನೋಡಿದ್ದನ್ನ ಬರೆದಿಟ್ಟಿದ್ರು ನಾವು ನೋಡಿ. ಪದ್ಮನಾಭ ತೀರ್ಥರ ಮೇಲೆ ಕೈ ಹಾಕಿದ್ದಾರೆ ಆಚಾರ. ಆಗುತ್ತಾ? ಹಾಗೆಲ್ಲ ಹೇಳ್ತಾ ಇದ್ದಾರೆ. ನಿಜವಾದ ದಾಸರು ಅಂತ ಪದಪ್ರಯೋಗ ಮಾಡಬೇಕಾದ್ರೆ ಸುಳ್ಳು ದಾಸರು ಇದ್ದಾರೆ ಅಂತ ಆಯ್ತಾ ಇಲ್ವಾ? ಅಂದ್ರೆ ಲೋಕಕ್ಕೋಸ್ಕರ ನಾಟಕವಾಡ್ತಕ್ಕಂಥ ಭಕ್ತರುಗಳು ಇದ್ದಾರೆ ಅಂತ ಡಿವಿಯೇಟ್ ತಗೊಂಡು ನಿಲ್ಲಿಸ್ತಾ ಇದ್ದಾರೆ. ಡಿವಿಯೇಷನ್ ತಗೊಂಡು ಏನು? ನಿಜವಾದ ಭಕ್ತರು ಇದ್ದಾರೆ, ಭಕ್ತರಂತೆ ನಾಟಕ ಕಟ್ಟೋರು ಇದ್ದಾರೆ. ನಿಜವಾದ ಭಕ್ತರ ಲಕ್ಷಣ ಏನು? ಭಕ್ತರಂತೆ ನಾಟಕ ಕಟ್ಟತಕ್ಕಂಥ ಅವ್ರ ಲಕ್ಷಣ ಏನು? ಯಾಕವರು ಭಕ್ತರಂತೆ ನಾಟಕ ಯಾಕೆ ಕಟ್ಟಬೇಕು ಅಂದ್ರೆ, ಅದು ಕೂಡ ಎಲ್ಲವೂ ಮಾಡುವುದು ಬಟ್ಟೆಗಾಗಿ, ಗೇಣುದ್ದ ಬಟ್ಟೆಗಾಗಿ. ಎಲ್ಲವೂ ಬದುಕಕ್ಕೋಸ್ಕರನೇ, ಬೇರೆ ಏನಿಲ್ಲ. ಭಗವಂತನ ಪ್ರೀತಿಯಿಂದ ಒಂದು ಭಾಗ, ಇಲ್ಲ ಬದುಕಬೇಕು ಅಂತ ಒಂದು ಭಾಗ. ಬದುಕಬೇಕು ಅಂದರೆ ಭಗವಂತನಿಗಾಗಿ ಬದುಕೋರಿದ್ದಾರೆ, ಬದುಕಬೇಕು ಅಂದರೆ ಭಗವಂತನ ಹೆಸರು ಹೇಳಿಕೊಂಡು ಸಂಪಾದನೆ ಮಾಡಿ ಬದುಕೋತಾರೆ. ಹೌದು, ಭಗವಂತನ ಹೆಸರು ಹೇಳಿ ಉತ್ತಮ ಭಕ್ತಿಯನ್ನು ಮಾಡಿ ಬದುಕು, ದೇವರು ಕೊಡ್ತಾನೆ ಬೇಕಾದ್ದು. ಏನ್ ಬೇಕು ನಿಮಗೆ ಕೊಡ್ತಾನೆ ಅಲ್ವಾ, ಬದುಕು. ಆದರೆ ಅದು ಬೇಡ. ಪ್ರಪಂಚದ ಸುಖ ಬೇಕು ಅಂದರೆ ಅವನು ಹೇಳಂತ ಕೇಳಿದ್ರೆ ಇದು ಬರಲ್ಲ. ಯಾಕೆ ಬರಲ್ಲ ಅಂದರೆ, ಈ ಸುಖಗಳೆಲ್ಲ ಬೇರೆಯವ್ರಿಗೆ ಇಟ್ಟಿದ್ದೀನಿ, ನಿಂಗಲ್ಲ. ನನ್ನ ಭಕ್ತರಿಗೆ ಇಟ್ಟಿಲ್ಲ. ಎಷ್ಟು ಬೇಕೋ ತೀರ್ಬಾರ್ದಕ್ಕೆ ಇಟ್ಕೊ, ಅದು ಕೊಟ್ಟಿದ್ದೀನಿ. ನೀ ಅದರ ಮೇಲೆ ಆಸೆ ಮಾಡೋದಂದ್ರೆ, ಆಸೆ ಮೀರಿ ಮಾಡದಾಗಿ ಈಸಬೇಕು, ಇದ್ದು ಜಯಿಸಬೇಕು ಈ ಹೇಸಿಗೆ ಸಂಸಾರದಲ್ಲಿ. ಅದು ವಿಷ್ಣು ಭಕ್ತರ ಲಕ್ಷಣ. ಆಸೆ ಮೀರಿ ಮಾಡದಾಗೆ. ಆಸೆನೇ ಬೇಡ ಅಂತ ಹೇಳಿಲ್ಲ ಸ್ವಾಮಿ ಪರಮಾತ್ಮ, ಎಲ್ಲರಿಗೂ ಆಸೆ ಇರಲೇಬೇಕು. ಆಸೆ ಮೀರಿ ಮಾಡೋದಾಗೆ. ಮನೇಲಿ 4 ಜನ ಇರ್ತೀವಿ, 4 ಜನಕ್ಕೆ ಎಷ್ಟು ಅಕ್ಕಿ ಹಾಕ್ಬೇಕೋ ಹಾಕ್ಲೇಬೇಕಲ್ಲ. ಅದು ಆಸೆ ಅಂತಾರೆ ಯಾರು? 4 ಜನ. ಇನ್ಯಾರೋ ಅತಿಥಿಗಳು 2 ಬಂದರು, ಅದಕ್ಕೆ ಎಕ್ಸ್ಟ್ರಾ ಧಾನ್ಯವನ್ನು ಹಾಕೋದು, ಅದು ಆಸೆ ಅಂತಾರೆ ಯಾರು? ಅದನ್ನು ಭೋಗ ಅಂತ ಕರೀತಾರೆ. ಅದು ಭಗವಂತನ ಪ್ರೀತಿಯಾದ ಯಜ್ಞ ಅಂತಾರೆ. ಅತಿಥಿ ಸತ್ಕಾರ ಅಂತ ಕರೀತಾರೆ. ಅದು ಭಕ್ತಿಗೆ ಕಾರಣವಾಗುತ್ತೆ. ಆದ್ದರಿಂದ ವಿಧಿ ನಿಷೇಧಗಳನ್ನು ಮೀರಿ ಆಸೆ ಭೋಗಗಳನ್ನ ಮಾಡಬೇಡ ಅಂಥವ್ರು ಇದರಲ್ಲಿ ಟೋಪಿ ಹಾಕಿ ಮಾಡೋರು. ಅವ್ರು ಯಾರು ಅಂದರೆ ಕಲ್ಯಾದಿ ದೈತ್ಯ ಅವರು ಇದ್ದಾರೆ. ಆದ್ದರಿಂದ ತ್ರಿವಿಧ ಜೀವರಾಶಿಗಳಿಗೆ
ತಕ್ಕಂತ ತ್ರಿವಿಧ ರೂಪಾತ್ಮಕವಾದ ಭಕ್ತಿ ಇದೆ. ಸಾತ್ವಿಕರು ಮಾಡ್ತಾರೆ, ರಾಜಸರು ಮಾಡ್ತಾರೆ, ತಾಮಸರು ಮಾಡ್ತಾರೆ. ತಾಮಸರ ಭಕ್ತಿಯನ್ನು ನೋಡಿ ರಾಜಸ ಕಲ್ತ್ಕೋಬಹುದು, ರಾಜಸರ ನೋಡಿ ತಾಮಸ ಕಲ್ತ್ಕೋಬಹುದು, ಸಾತ್ವಿಕ ನೋಡಿ ತಾಮಸ ಮಾಡಿದ್ರೆ ನಾಟಕ ಆಡ್ಬೋದು. ಜನ ದಕ್ಷಿಣೆ ಕೊಡ್ತಾರೆ, ನಾವು ಯಾಕೆ ಪುರಾಣ ಹೇಳಬಾರ್ದು? ಎಷ್ಟೋ ಜನ ಇದ್ದಾರೆ. ಸ್ಮಾರ್ತಗಳನ್ನ ಯಾಕೆ ನಾವು ಪೌರೋಹಿತ್ಯ ಕರಿಬಾರ್ದು? ಕರಿಬೋದಪ್ಪ, ಮಂತ್ರ ಒಂದೇ ಅಷ್ಟೇ. ಮತ್ತು ಕರಿಬೋದು ಅಂತೀರಿ, ಕರಿಬಾರ್ದು ಅಂತಿರಲ್ಲ. ಸಮರ್ಪಣಾ ವಿಧಾನ ನಿನ್ನಲ್ಲಿ ಭದ್ರ ಇದ್ರೆ ಕರಿಬೋದಪ್ಪ. ಅವನ ಕೈಯಲ್ಲಿ ಸಮರ್ಪಣೆ ಮಾಡಿಸ್ತೀನಿ ಅಂದರೆ ಬೇಡ. ಯಾಕೆ ಅಂದರೆ ನನಗೆ ಭಾರತೀಯ ಮುಖ್ಯ ಪ್ರಣಾಂತರ್ಗತ ನನ್ನಲ್ಲ. ಅದು ಏನು ಮಾಡ್ದ ಇನ್ನೊಬ್ಬ, ಆದರೆ ಹೇಳ್ಬಿಟ್ರೆ ಕಲಿಸ್ಬೋದ? ಹೇಳ್ತಾರಪ್ಪ ನಿಮ್ಮ ಮನೆಗೆ ಬಂದು, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ನಿಮ್ಮ ಮನೆಗೆ ಕುಲದೇವ್ರು ಯಾಗಪ್ಪ ಲಕ್ಷ್ಮಣ ದೇಶ ಪ್ರೇರಣ ಪ್ರೀತ್ಯರ್ಥಂ ಅಂದ್ಬಿಟ್ಟು ಅವರು ಹೇಳ್ತಾರೆ. ಅದು ಹೇಳಿದ ಮಾತ್ರಕ್ಕೆ ಅವನು ದ್ವೈತಿನ ಕೇಳಿಸ್ತಾರೆ ಬಾಯಿನಲ್ಲಿ. ಜನವಾರ ಇಲ್ಲದೆ ಇದ್ದು ಜನವಾರ ಹಾಕಿ ಅವನಿಗೊಂದು ಗೋತ್ರ ಕೊಟ್ಟು ಅಡುಗೆ ಕರ್ಕೊಂಡ್ಬರೋರು ಇದ್ದಾರೆ ಅಸಿಸ್ಟೆಂಟ್ ಆಗಿ. ಅದು ನೀವು ದೃಷ್ಟಿ ಕೊಟ್ಟರು ಗೊತ್ತಾಗುತ್ತೆ. ಕೊಡದೇ ಇದ್ದಾಗ ಎಲ್ಲರನ್ನು ನೀವು ಎಲ್ಲ ಕಂಡುಹಿಡಿದು ಕಳಿಸ್ಬಿಟ್ರೆ ಯಾವನ್ ನಾಳೆ ಅಡುಗೆಗೆ ಬರ್ತಾನೆ ಅಂತ ಜಗತ್ತು ಅನ್ನುತ್ತೆ. ಅದನ್ನ ಯಾರೂ ಮಾತಾಡಲ್ಲ. ನಾವು ಅನುಭವಿಸಿ ನಿಮ್ಗೆ ಹೇಳ್ತಾ ಇರೋದು. ಯಾಕಂಬರ ಒಂದು ಜನವಾರ ಅಸಿಸ್ಟೆಂಟ್ ತರಕಾರಿ ಹೆಚ್ಚು ಸುಮ್ಮನೆ ಹೇಳ ಇವ್ರ ಮಡಿಗಳೆಲ್ಲ ನಾನು ನೋಡಿಬಿಡಿ. ನಮ್ಮವರೇ ಈ ನಾಟಕ ಆಡೋದು ಬೇರೆಯವರು, ಅವ್ರನ್ನೇ ಕರ್ಕೊಂಡ್ಬರ್ತಾರೆ. ಆವಾಗ ನೀನು ಊಟ ಮಾಡಿದ್ರೆ ಇಲ್ಲ ಅದಕ್ಕೆ ಸ್ವಯಂ ಪಾಕನ ಎಲ್ಲೂ ಹೋಗಲ್ಲ. ಎಲ್ಲ ಥರವೂ ಇದೆ. ಅಂದರೆ ತ್ರಿವಿಧ ಜೀವರಾಶಿಗಳ ವ್ಯಾಪಾರವೂ ಇದೆ ಅಂತ. ಅದರಿಂದ ತ್ರಿಗುಣಿ ಭೇದ, 3 ಥರ ಭಕ್ತಿ ಇದೆ. ಸದ್ಯಕ್ಕೆ ತಿಳ್ಕೋ. ಸಿದ್ಧ ಭಕ್ತಿ, ಸಾಧನ ಭಕ್ತಿ ಮುಂದೆ ಮಾತಾಡೋಣ. ಈಗ ಸತ್ಸಂಗಶ್ಚ ದುರ್ಲಭ ದುರ್ಗಮ ಅಮೋಘಂಚ ಅನ್ನುವಾಗ ಈ 3 ರೀತಿಯ ಗುಣ ಸಂಬಂಧವಾದ ಭಕ್ತಿಯ ಮಾರ್ಗವನ್ನು ಪರಿಚಯ ಮಾಡಿಕೊಡುತ್ತೆ. ಸಾತ್ವಿಕ ಭಕ್ತಿ ಯಾವುದು, ಅವನು ಹೇಗಿರ್ತಾನೆ, ರಾಜಸ ಭಕ್ತಿಯವನು ಹೇಗಿರ್ತಾನೆ, ತಾಮಸ ಭಕ್ತಿಯವನು ಹೇಗಿರ್ತಾನೆ, ತಾಮಸ ಭಕ್ತಿಯವನು ನಮ್ಗೆ ಹೆಂಗೆ ಟೋಪಿ ಆಗ್ತಾನೆ, ಸಾತ್ವಿಕವನ್ನ ತಾಮಸದವನು ಹಿಡ್ಕೊಂಡು ಯಾಕೆ ಟೋಪಿ ಆಗ್ತಾನೆ. ಎಲ್ಲವನ್ನು ಕೂಡ ಸಜ್ಜನರು ತಮ್ಮ ಅನುಭವದಿಂದ, ಶಾಸ್ತ್ರದ ದೃಷ್ಟಾಂತಗಳಿಂದ ನಮಗೆ ಉಪದೇಶ ಎಂಬತಕ್ಕಂಥ ಅದನ್ನು ಮಾಡಿ ಮನಸ್ಸಿಗೆ ಹಿಡಿಸುವಂತೆ ಮಾಡ್ತಾರೆ. ಮುಂದೊಂದು ಸೂತ್ರ ಹಿಡಿಸಿ ಏನು ಮಾಡ್ತಾರೆ? ಭವತು ನಿಶ್ಚಯ ದಾರಿಢ್ಯಾದೂರ್ಧ್ವಂ ಶಾಸ್ತ್ರ ರಕ್ಷಣ ಅನ್ಯಥಾ ಪಾತಿತ್ಯಾಶಂಕಯ. ದೊಡ್ಡ ಸೂತ್ರ, ಆದರೆ ಎಲ್ಲವನ್ನು ಕನೆಕ್ಷನ್ ಕೊಟ್ಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟು ಹೋಗ್ತಾ ಇದ್ದೀನಿ. ಭವತು ನಿಶ್ಚಯ ದಾರಿಢ್ಯಾದೂರ್ಧ್ವಂ, ನೀನು ನಿಶ್ಚಯ ಮಾಡ್ಕೋಬೇಕು ಮೊದಲು. ಆ ನಿಶ್ಚಯ ಮಾಡ್ಕೊಳ್ಳದೆ ಮಾಡಿರೋದೆಲ್ಲವೂ ಕೂಡ ಬಿದ್ದೋಗುತ್ತೆ. ಅಂದರೆ ಭವತು ನಿಶ್ಚಯ ದಾರಿಢ್ಯಾದೂರ್ಧ್ವಂ ಶಾಸ್ತ್ರ ರಕ್ಷಣ. ಶಾಸ್ತ್ರಜ್ಞಾನದ ರಕ್ಷಣೆ ಮಾಡಬೇಕು ಅಂದರೆ ಅದು ನಿಶ್ಚಯ ಸಾಮಗ್ರಿ ಆಗಿರಬೇಕು ನಿಮಗೆ. ಇದಮಿತ್ತಂ ಅಂತ. ಹಾಗಾಗದೆ ಹೋದರೆ ತಾನಾಗಿ ಉದುರ್ಕೊಂಡ್ಬಿಡುತ್ತೆ. ಗರಿನ ಸಣ್ಣ ತೆಂಗಿನ ಮರದ ಎತ್ತರದಲ್ಲಿದ್ದಾಗ ಅದು ತಾಪತ್ರಯ ಆಗುತ್ತೆ ಅಂತ ಕಡಿದು ಎಲ್ಲ ನೆಲಕ್ಕೆ ಬಂದಿರೋದು, ಪಕ್ಕಕ್ಕಿರೋದು, ದಾರಿ ಗೇಟಿಗೆ ಬಂದಿರೋದು ಕಡ್ದಾಕ್ತಾರೆ. ತೆಂಗಿನ ಮರ ಮೇಲೆ ಬೆಳೀತಾ ತೆಂಗಿನ ಮರದ ಗರಿನ ಯಾರು ಕಡಿತಾರೆ? ಒಣಗಿ ಅದೇ ತಾನಾಗಿ ಉದುರು ಬಿದ್ದೋಗುತ್ತೆ. ಹಾಗೆ ಈ ಭಕ್ತಿಗಳು ನಿಶ್ಚಯ ಸಾಮಗ್ರ್ಯ ಇಲ್ಲದೇ ಇದ್ರೆ ತಾನಾಗಿ ಉದುರು ಹೋಗುತ್ತೆ ಭಗವಂತನ ಜ್ಞಾನ. ಆದ್ದರಿಂದ ಅದನ್ನು ಟಚ್ ಇಟ್ಕೊಂಡಿರ್ಬೇಕು. ಟಚ್ ಇಟ್ಕೊಳ್ದೇ ಇದ್ರೆ ವಿಷ್ಣು ಭಕ್ತಿ ಆದರೂ ಕೂಡ ಬೇರೆ ಭಕ್ತಿ ಆಗಿಬಿಡುತ್ತೆ ಅನ್ನೋದನ್ನು ಭಾವತ್ತು. ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟು ಪರಮಾನು ಅಂತ ಇದೆ. ಒಂದು ಕಿಡಿ ಕೆಂಡ ಇದ್ದರೆ ಅದನ್ನು ದೊಡ್ಡ ಜ್ವಾಲ್ಯಾಗಿ ಮಾಡ್ಕೋಬೇಕು ಯಜ್ಞಕ್ಕೆ ಅಂದರೆ ಅದಕ್ಕೆ ಜುಂಗು ಚಕ್ಕೆ ಎಲ್ಲವನ್ನು ಹಾಕಿ ಬೀಸಿ ಜ್ವಾಜ್ವಾಲ್ಯಮಾನವನ್ನು ಮಾಡ್ಬೋದು. ಒಂದು ಕಿಡಿ ಕೆಂಡನೇ ಇಲ್ಲ, ಜುಂಗು ಬೆರಣಿ ಕಟ್ಟಿಗೆ ಎಲ್ಲ ಹಾಕ್ಬಿಟ್ಟು 2 ಉಷಾ ಫ್ಯಾನ್ ಹಾಕ್ಬಿಟ್ರೆ ಏನು ಹೊತ್ಕೋತಾನೆ ಇಲ್ವಲ್ಲ. ಅಂದರೆ ಕಿಡಿ ಇದ್ರಲ್ವ. ಸತಿಗುಡ್ಡಿಯ ಚಿತ್ರಲೇಖನಿ ಚಿತ್ರ ಬರೆಯಿಂದಂತೆ ಯಾರು ಎಲ್ಲಿ ಇಂದ್ರಂತೆ ಆಕಾಶದಲ್ಲಿ ಬರೆಯೋಕ್ಕಾಗಲ್ಲ. ಗೋಡೆ ಮೇಲೆ ಬರಿಲ್ಲ, ಪೇಪರ್ ಮೇಲೆ ಬರಿಲ್ಲ ಅಂತ ಕೇಳಿದ್ರು. ಗೋಡೆ ಮೇಲೆ ಬರೀ ಅಂದ್ರೆ ಗೋಡೆನೇ ಇಲ್ಲ, ನೀವು ಚಿತ್ರ ಬರೀ ಅಂದರೆ. ಹಾಗೆ ಅಗ್ನಿಯ ಕಿಡಿನೇ ಇಲ್ಲ ಮೂಲತಃ. ಅಲ್ಲಿ ಅಗ್ನಿ ಎಲ್ಲಿ ಆವಿರ್ಭೂತವಾಗುತ್ತಪ್ಪ? ಒಂದು ಕಿಡಿ ಕೆಂಡ ಇರಬೇಕು, ಒಂದು ಭಕ್ತಿಯ ಕಿಡಿ ಸ್ವರೂಪದಲ್ಲಿ ಇರಬೇಕು. ಅದಕ್ಕೆ ಈ ಜನ್ಮಗಳನ್ನು ಕೊಟ್ಟು ಭಗವಂತ ಜುಗ್ಗು ಚಕ್ಕೆ ಕೊಟ್ಟು ಬೀಸ್ತಾನೆ. ಯಾವುದು ಗಾಳಿ ಬಂದಾಗ ತೂರಿಕೊಳ್ಳಿರು. ಯಾವ ಗಾಳಿ? ಗಲಚಲನೆ ಧಾತು. ಯಾವ ಗಾಳಿ ಅಂದರೆ ಸಾಕ್ಷಾತ್ ವಾಯುದೇವರು, ಅವರಿಂದ ಬೀಸಲ್ಪಟ್ಟ ಅಂದರೆ ಯಾವುದು? ಹೇಳಲ್ಪಟ್ಟ ಯಾವುದು? ತತ್ವ ನಿಶ್ಚಯ ಜ್ಞಾನ ಸಾಮಗ್ರಿಯಾದಂಥ
ತತ್ವಜ್ಞಾನ ಇದೆಯಲ್ಲ ಅವುಗಳನ್ನ ಉಪಯೋಗಿಸ್ಕೊಂಡು ಅಂದರೆ ಅರ್ಥ ಆಯ್ತಾನೆ ಈ ಬೆಂಕಿ ಒಳಗಿರ್ತಕ್ಕಂಥದ್ದು ಜಾಜ್ವಲ್ಯಮಾನವಾಗಿ ಆ ಭಕ್ತಿ ಬಂದ್ಬಿಡುತ್ತೆ ಎಂಬತಕ್ಕಂಥ ದಪ್ಪ ಅರ್ಥ ಹೇಳಿದ್ದೀನಿ. ನಾಳೆ ಇದರ ಮೇಲೆ ಸ್ವಲ್ಪ ವಿಮರ್ಶೆ ಮಾಡೋಣ. ನನಗೆ ಇವತ್ತು ಉಪನ್ಯಾಸ ದೇವತಾ ಶ್ರೀ